ಈ ದಿನದ ಧ್ಯಾನಕ್ಕಾಗಿ ಆರಿಸಿದ ಮೊದಲ ವೇದ ಭಾಗ ವಿಮೋಚನಾ ಕಾಂಡ 12ನೇ ಅಧ್ಯಾಯ 1-13 ಸಹೋದರದ ಸಾಗರ್ ಓದ್ಬೇಕಾಗಿ ಕೇಳ್ಕೊಳ್ತೇನೆ. ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಅರೋನರ ಸಂಗಡ ಮಾತಾಡಿ ಈತೆಂದನು, ಎಲ್ಲಾ ಮಾಸಗಳಲ್ಲೂ ಇದೇ ನಿಮಗೆ ಆದಿ ಮಾಸವಾಗಿರಬೇಕು. ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಇದರ ವಿಷಯದಲ್ಲಿ ನೀವು ಇಸ್ರಾಯೇಲರ ಸಮೂಹಕ್ಕೆಲ್ಲ ಅಪ್ಪಣೆ ಮಾಡಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೆಯ ದಿನದಲ್ಲಿ ನಿಮ್ಮ ನಿಮ್ಮ ಗೋತ್ರಗಳ ಪ್ರತಿಯೊಂದು ಮನೆಯವರು ಒಂದೊಂದು ಕುರಿಮರಿಯನ್ನಾಗಲಿ ಆಡುಮರಿಯನ್ನಾಗಲಿ ತೆಗೆದುಕೊಳ್ಳಬೇಕು. ಕುಟುಂಬವು ಚಿಕ್ಕದಾಗಿದ್ದು ಪೂರಾ ಒಂದು ಮರಿಯನ್ನು ತಿನ್ನುವುದಕ್ಕೆ ಆಗದೆ ಹೋದ ಪಕ್ಷಕ್ಕೆ ನೆರೆಮನೆಯ ಕುಟುಂಬದವರೊಂದಿಗೆ ಸೇರಿ ಒಬ್ಬೊಬ್ಬನು ಇಷ್ಟಿಷ್ಟು ತಿನ್ನುವನೆಂದು ಗೊತ್ತು ಮಾಡಿ ಕೊಂಡು ಜನಾಂಗಗಳ ಸಂಖ್ಯಾನುಸಾರವಾಗಿ ಮರಿಗಳನ್ನು ತೆಗೆದುಕೊಳ್ಳಲಿ. ಆ ಮರಿಯು ಪೂರ್ಣಾಂಗವಾದ 1 ವರ್ಷದ ಗಂಡಾಗಿರಬೇಕು. ಕುರಿಗಳಿಂದಾಗಲಿ ಆಡುಗಳಿಂದಾಗಲಿ ಅದನ್ನು ತೆಗೆದುಕೊಳ್ಳಬಹುದು. ಈ ತಿಂಗಳಿನ 14ನೆಯ ದಿನದವರೆಗೆ ಅವುಗಳನ್ನು ಇಟ್ಟುಕೊಂಡಿದ್ದು, ಆ ದಿನದ ಸಂಜೆ ವೇಳೆಯಲ್ಲಿ ಇಸ್ರಾಯೇಲರ ಸಮೂಹದವರೆಲ್ಲರೂ ತಮ್ಮ ತಮ್ಮ ಕುಟುಂಬಗಳಲ್ಲಿಯೂ ಕುಯ್ಯಬೇಕು. ಅವರು ಅವುಗಳ ರಕ್ತದಲ್ಲಿ ಸ್ವಲ್ಪ ತೆಗೆದು ತಾವು ಭೋಜನವನ್ನು ಮಾಡುವ ಮನೆ ಬಾಗಿಲಿನ 2 ನಿಲುವು ಕಂಬಗಳಿಗೂ ಮೇಲಿನ ಪಟ್ಟಿಗಳಿಗೂ ಹಚ್ಚಬೇಕು. ಆ ರಾತ್ರಿಯಲ್ಲಿ ಆ ಮಾಂಸವನ್ನು ಭೋಜನ ಮಾಡಬೇಕು. ಅದನ್ನು ಬೆಂಕಿಯಲ್ಲಿ ಸುಟ್ಟು ಹುಳಿಯಿಲ್ಲದ ರೊಟ್ಟಿಗಳು ಮತ್ತು ಕಹಿಯಾದ ಪಲ್ಯಗಳ ಸಂಗಡ ಊಟ ಮಾಡಬೇಕು. ಅದನ್ನು ಹಸಿಯಾಗಿಯೂ ನೀರಿನಲ್ಲಿಯೂ ಬೇಯಿಸಿಯೂ ತಿನ್ನಕೂಡದು. ಅದನ್ನೆಲ್ಲ ತಲೆ, ಹೊಟ್ಟೆ, ಒಳಂಗಣಗಳನ್ನು ಸಹಿತವಾಗಿ ಬೆಂಕಿಯಲ್ಲಿ ಸುಟ್ಟು ತಿನ್ನಬೇಕು. ಮರುದಿನ ಬೆಳಗಿನವರೆಗೂ ಅದರಲ್ಲಿ ಸ್ವಲ್ಪವನ್ನಾದರೂ ಮಿಕ್ಕಿಸಕೂಡದು. ಬೆಳಗಿನವರೆಗೂ ಮಿಕ್ಕದನ್ನು ಬೆಂಕಿಯಿಂದ ಸುಟ್ಟು ಬಿಡಬೇಕು. ಆ ಭೋಜನವನ್ನು ಮಾಡಬೇಕಾದ ಕ್ರಮ ಹೇಗೆಂದರೆ, ನೀವು ನಡುವನ್ನು ಕಟ್ಟಿಕೊಂಡು ಕೆರಗಳನ್ನು ಮೆಟ್ಟಿಕೊಂಡು ಕೋಲು ಹಿಡಿದು ತ್ವರೆಯಾಗಿ ಮಾಡಬೇಕು. ಇದು ಯೆಹೋವನಿಗೆ ಆಚರಿಸತಕ್ಕ ಪಸ್ಕ ಹಬ್ಬವು. ಆ ರಾತ್ರಿ ನಾನು ಐಗುಪ್ತ ದೇಶದ ನಡುವೆ ಹಾದು ಹೋಗಿ ಮನುಷ್ಯರನ್ನಾಗಲಿ ಪಶುಗಳನ್ನಾಗಲಿ ಚೊಚ್ಚಲದಾಗಿರುವುದನ್ನೆಲ್ಲ ಸಂಹರಿಸುವೆನು. ಐಗುಪ್ತ ದೇಶದ ಸಮಸ್ತ ದೇವತೆಗಳಿಗೂ ಶಿಕ್ಷೆ ಮಾಡುವೆನು. ನಾನು ಯೆಹೋವನು. ನೀವು ಬಾಗಿಲಿಗೆ ಹಚ್ಚಿದ ರಕ್ತವು ನೀವಿರುವ ಮನೆಗಳನ್ನು ಸೂಚಿಸುವುದಾದ ಕಾರಣ ನಾನು ಅದನ್ನು ಕಂಡು ನಿಮಗೆ ಯಾವ ನಷ್ಟವನ್ನು ಮಾಡದೆ ಮುಂದಕ್ಕೆ ದಾಟಿ ಹೋಗುವೆನು. ಈ ದಿನದ ಧ್ಯಾನಕ್ಕಾಗಿ ಆರಿಸಿದ 2ನೇ ವೇದ ಭಾಗ ಯೋಹಾನನು 6ನೇ ಅಧ್ಯಾಯ 48-59 ಸಹೋದರ ಕಾರ್ತಿಕ್ ಓದಬೇಕಾಗಿ ಕೇಳ್ಕೊಳ್ತೇನೆ. ನಿಜವಾಗಿ ಹೇಳುತ್ತೇನೆ, ಜೀವ ಕೊಡುವ ರೊಟ್ಟಿ ನಾನೇ. ನಿಮ್ಮ ಹಿರಿಯರು ಅಡವಿಯಲ್ಲಿ ಮನ್ನಾ ತಿಂದರು, ಸತ್ತು ಹೋದರು. ಪರಲೋಕದಿಂದ ಇಳಿದು ಬರುವ ರೊಟ್ಟಿ ಎಂತೆಂದರೆ ಅದನ್ನು ತಿಂದುವನು ಸಾಯುವುದಿಲ್ಲ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು. ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ಆಗ ಯೆಹೂದ್ಯರು, ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನು ಎಂದು ತಮ್ಮೊಳಗೆ ವಾಗ್ವಾದ ಮಾಡುತ್ತಿರಲು, ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯಕುಮಾರನ ಮಾಂಸವನ್ನು ತಿನ್ನದೆ ಅವನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮೊಳಗೆ ಜೀವವಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನಿತ್ಯ ಜೀವವನ್ನು ಹೊಂದುತ್ತಾನೆ, ಮತ್ತು ನಾನು ಅವನನ್ನು ಕಡೆ ದಿನದಲ್ಲಿ ಎಬ್ಬರಿಸುವೆನು. ಯಾಕಂದರೆ ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ಇರುತ್ತಾನೆ, ನಾನು ಅವನಲ್ಲಿರುತ್ತೇನೆ. ಜೀವ ಸ್ವರೂಪನಾದ ತಂದೆಯು ನನ್ನನ್ನು ಕಳುಹಿಸಿಕೊಟ್ಟಿರಲಾಗಿ ನಾನು ತಂದೆಯಿಂದ ಜೀವಿಸುತ್ತೇನೆ. ಆದ್ದರಿಂದ ನನ್ನನ್ನು ತಿನ್ನುವವನು ನನ್ನಿಂದ ಜೀವಿಸುವನು. ಪರಲೋಕದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಹಿರಿಯರು ಮನ್ನಾ ತಿಂದರು, ಸತ್ತರು. ಇದು ಆಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಸದಾಕಾಲ ಜೀವಿಸುವನು ಎಂದು ಹೇಳಿದನು. ಕಪೆರ್ನೌಮಿನ ಸಭಾಮಂದಿರದಲ್ಲಿ ಉಪದೇಶ ಮಾಡುವಾಗ ಇದನ್ನು ಹೇಳಿದನು.
ಥ್ಯಾಂಕ್ ಯು. ಥ್ಯಾಂಕ್ ಯು ಬ್ರದರ್. ಈ ದಿನದ ಧ್ಯಾನಕ್ಕಾಗಿ ಆರಿಸಿದ 3ನೇ ವೇದ ಭಾಗ ಯೆಶಾಯ 53ನೇ ಅಧ್ಯಾಯ 1-12 ಇದನ್ನು ಸಹೋದರ ಕೃಷ್ಣ ಬ್ರದರ್ ಓದ್ಬೇಕಾಗಿ ಕೇಳ್ಕೊಳ್ಳಿ. ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದರು? ಯೆಹೋವನ ಬಾಹುವು ಯಾರಿಗೆ ಗೋಚರವಾಯಿತು? ವನನಳದೊಳಗೆ ನೀರಿನಿಂದ ಹೊರಡುವ ಅಂಕುರದಂತೆಯೂ ಬುಡದಿಂದ ಒಡೆಯುವ ಚಿಗುರಿನ ಹಾಗೂ ಅವನು ಯೆಹೋವನ ದೃಷ್ಟಿಯಲ್ಲಿ ಬೆಳೆದನು. ಅವನಲ್ಲಿ ಯಾವ ಅಂದಚಂದಗಳು ಇರಲಿಲ್ಲ. ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಒಳಗಾದವನು, ವ್ಯಾಧಿ ಪೀಡಿತನು, ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೋ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ತಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು. ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯತಕ್ತಿದ್ದನು. ನಮ್ಮೆಲ್ಲರ ದೋಷಫಲವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಬಾಯಿ ತೆರೆಯಲಿಲ್ಲ. ವಧ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಉಣ್ಣೆ ಕತ್ತರಿಸುವ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು, ಬಾಯಿ ತೆರೆಯಲೇ ಇಲ್ಲ. ಹಿಂಸೆಯು ನ್ಯಾಯದಿಂದ ಕೊಲ್ಲಲ್ಪಟ್ಟನು. ಆಹಾ, ಇವನ ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ. ನಮ್ಮ ಜನಗಳ ದ್ರೋಹಗಳ ದೆಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರೂ ಮನಮುಟ್ಟಿ ಮರುಗಿದರು. ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ, ಅವನ ಬಾಯಲ್ಲಿ ಯಾವ ವಂಚನೆಯೂ ಇಲ್ಲದಿದ್ದರೂ, ಅವನು ಸತ್ತಾಗ ದುಷ್ಟರ ಮಧ್ಯ ಪುಷ್ಟರ ನಡುವೆ ಅವನನ್ನು ಹೂಣಿಟ್ಟರು. ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಅವನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗೆಂದುಕೊಂಡನು, ಇವನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವವನು ಚಿರಂಜೀವಿಯಾಗುವನು. ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು. ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತಿಯಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ ಬಹುಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ಅವರು ಪಾಪಾಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು. ಇವನು ದುಷ್ಟರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು, ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು. ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನ ದ್ರೋಹಗಳ ಪಾಪವನ್ನು ಹೊರುತ್ತಾ ಅವರಿಗಾಗಿ ವಿಜ್ಞಾಪನೆ ಮಾಡಿದನಲ್ಲ. ಥ್ಯಾಂಕ್ ಯು. ನಾವೆಲ್ಲರೂ ಎದ್ದು 2ನೇ ಸಂಗೀತ ಕಲ್ವಾರಿ ಅನ್ಯಾಯಿಯನ್ನು ಎಂಬ ಸಂಗೀತವನ್ನು ಆಡಿಕೊಳ್ಳೋಣ. கல்வாரி அன்பே என்னிடும் வேளை கண்கள் கலங்கிடுதே, கர்த்தாவும் பாடுகள் இப்போதும் நினைத்தால் நெஞ்சம் நெகிழ்ந்திடுதே, நெஞ்சம் நெகிழ்ந்திடுதே. கெத்செமனே பூங்காவிலே கதறி அழும் மோசே, கெத்செமனே பூங்காவிலே கதறி அழும் மோசே,
கண்கள் கலங்கிடுதே. கல்வாரி அன்பே என்னிடும் வேளை கண்கள் கலங்கிடுதே. கர்த்தாவும் பாடுகள் இப்போதும் நினைத்தால் நெஞ்சம் நெகிழ்ந்திடுதே. நெஞ்சம் நெகிழ்ந்திடுதே. சிலுவையில் அறைந்து வதைத்தனரோ உம்மை செந்நிறமாக்கினரோ. சிலுவையில் அறைந்து வதைத்தனரோ உம்மை செந்நிறமாக்கினரோ. அவரன்று நமக்காய் பாடுபட்டார், அன்போடு நம்மை சேர்த்து கொண்டார். மீட்பரும் அன்பு பெரியதே. மீட்பரும் அன்பு பெரியதே. கல்வாரி அன்பே என்னிடும் வேளை கண்கள் கலங்கிடுதே. கர்த்தாவும் பாடுகள் இப்போதும் நினைத்தால் நெஞ்சம் நெகிழ்ந்திடுதே. நெஞ்சம் நெகிழ்ந்திடுதே. என்னையும் உம்மை போல் மாற்றிடவோ உம் ஜீவன் தந்தீரே என் இயேசுவே. என்னையும் உம்மை போல் மாற்றிடவோ உம் ஜீவன் தந்தீரே என் இயேசுவே. எந்தனை தரை மட்டும் தாழ்த்துகிறேன், தந்து விட்டேன் நந்து கரங்களிலே. ஏற்றும் என்றும் நடத்தும், ஏற்றும் என்றும் நடத்தும். கல்வாரி அன்பே என்னிடும் வேளை கண்கள் கலங்கிடுதே. கர்த்தாவும் பாடுகள் இப்போதும் நினைத்தால் நெஞ்சம் நெகிழ்ந்திடுதே. நெஞ்சம் நெகிழ்ந்திடுதே. ಈ ದಿನದ ಧ್ಯಾನಕ್ಕಾಗಿ ಆರಿಸಿದ 4ನೆಯ ವೇದ ಭಾಗ ಯೋಹಾನನು 18ನೇ ಅಧ್ಯಾಯ 1ರಿಂದ 40. ಇದನ್ನು ನಮ್ಮ ಮಧ್ಯದಲ್ಲಿ ಸಹೋದರ ಕೇಶವ್ ಓದಬೇಕಾಗಿ ಕೇಳ್ಕೊಳ್ತೇನೆ. ಯೇಸು ಇದನ್ನು ಹೇಳಿದ ಮೇಲೆ ತನ್ನ ಶಿಷ್ಯರ ಸಂಗಡ ಕೆದ್ರೋನ್ ಹಳ್ಳದ ಆಚೆದ ಕಡೆಗೆ ಹೋದನು. ಅಲ್ಲಿ ಒಂದು ತೋಟವಿತ್ತು. ಅದರೊಳಕ್ಕೆ ಆತನ ಶಿಷ್ಯರು ಹೋದರು. ಯೇಸುವು ಆತನ ಶಿಷ್ಯರು ಆಗಾಗ್ಗೆ ಅಲ್ಲಿ ಕೂಡುತ್ತಾ ಇದ್ದುದರಿಂದ ಆತನನ್ನು ಹಿಡುಕೊಟ್ಟ ಯೂದನಿಗೂ ಆ ಸ್ಥಳವು ಗೊತ್ತಾಗಿತ್ತು. ಹೀಗಿರಲಾಗಿ ಯೂದನು ಸಿಪಾಯಿಗಳ ಪಾಟಲಮ್ಮನು, ಮಹಾಯಾಜಕರು ಮತ್ತು ಫರಿಸಾಯರು ಕೊಟ್ಟ ಹೋಲೆಕಾರರನ್ನು ಕರಕೊಂಡು ದಿವಿಟಿಗಳನ್ನು, ಪಂಜುಗಳನ್ನು, ಆಯುಧಗಳನ್ನು ಹಿಡಿಸಿಕೊಂಡು ಅಲ್ಲಿಗೆ ಬಂದನು. ಆಗ ಯೇಸು ತನ್ನ ಮೇಲೆ ಬರುವುದನ್ನೆಲ್ಲ ತಿಳಿದು ಹೊರಗೆ ಹೋಗಿ, ನೀವು ಯಾರನ್ನು ಹುಡುಕುತ್ತೀರಿ ಎಂದು ಅವರನ್ನು ಕೇಳಿದನು. ಅದಕ್ಕೆ ಅವರು, ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಅನ್ನಲು ಯೇಸು ಅವರಿಗೆ, ನಾನೇ ಅವನು ಎಂದು ಹೇಳಿದನು. ಅವನನ್ನು ಹಿಡುಕೊಡುವ ಯೂದನು ಸಹ ಅವರ ಸಂಗಡ ನಿಂತಿದ್ದನು. ಆತನು ಅವರಿಗೆ, ನಾನೇ ಅವನು ಎಂದು ಹೇಳಿದಾಗ ಅವರು ಹಿಂದಕ್ಕೆ ಸರಿದು ನೆಲದ ಮೇಲೆ ಬಿದ್ದರು. ಆತನು ಯಾರನ್ನು ಹುಡುಕುತ್ತೀರೆಂದು ತಿರುಗಿ ಅವರನ್ನು ಕೇಳಲು ಅವರು, ನಜರೇತಿನ ಯೇಸುವನ್ನು ಹುಡುಕುತ್ತೇವೆ ಎಂದರು. ಅದಕ್ಕೆ ಯೇಸು, ನಾನೇ ಅವನೆಂದು ನಿಮಗೆ ಹೇಳಿದೆನಲ್ಲ, ನೀವು ನನ್ನನ್ನೇ ಹುಡುಕುವರಾದರೆ ಇವರು ಹೋಗಬಿಡಿರಿ ಎಂದನು. ನೀನು ನನಗೆ ಕೊಟ್ಟವರಲ್ಲಿ ಒಬ್ಬನಾದರೂ ನಾನು ಕಳಕೊಳ್ಳಲಿಲ್ಲವೆಂದು ಆತನು ಹೇಳಿದ ಮಾತು ಹೀಗೆ ನೆರವೇರಿತು. ಸೀಮೋನನ ಪೇತ್ರನಲ್ಲಿ ಒಂದು ಕತ್ತಿ ಇತ್ತು. ಅದನ್ನು ಅವನು ಹಿರಿದು ಮಹಾಯಾಜಕನ ಆಳನ್ನು ಹೊಡೆದು
ಅವನ ಬಲಗಿವಿಯನ್ನು ಕತ್ತರಿಸಿದನು. ಆ ಆಳಿನ ಹೆಸರು ಮಲ್ಕನು. ಆಗ ಯೇಸು ಪೇತ್ರನಿಗೆ, ಕತ್ತಿಯನ್ನು ಓರೆಯಲ್ಲಿ ಹಾಕು. ತಂದೆ ನನಗೆ ಕೊಟ್ಟಿರುವ ಪಾತ್ರೆಯಲ್ಲಿ ನಾನು ಕುಡಿಯಬಾರದು ಎಂದು ಹೇಳಿದನು. ಆಮೇಲೆ ಆ ಸಿಪಾಯಿಗಳು, ಸಹಸ್ರಾಧಿಪತಿಯು ಯಹೂದ್ಯರ ಓಲೆಕಾರರು ಯೇಸುವನ್ನು ಹಿಡುಕೊಂಡು ಕಟ್ಟಿ ಮೊದಲ ಅಣ್ಣನ ಬಳಿಗೆ ಕರಕೊಂಡು ಹೋದರು. ಇವನು ಆ ವರ್ಷದಲ್ಲಿ ಮಹಾಯಾಜಕನಾಗಿದ್ದ ಕಾಯಫನ ಮಾವನಾಗಿದ್ದನು. ಆ ಕಾಯಫನೇ ಒಬ್ಬ ಮನುಷ್ಯನು ಜನಕ್ಕೋಸ್ಕರ ಸಾಯುವುದು ಹಿತಕರವೆಂದು ಯಹೂದ್ಯರಿಗೆ ಆಲೋಚನೆ ಕೊಟ್ಟವನು. ಸೀಮೋನ ಪೇತ್ರನು ಮತ್ತೊಬ್ಬ ಶಿಷ್ಯನು ಯೇಸುವಿನ ಹಿಂದೆ ಹೋದರು. ಆ ಶಿಷ್ಯನಿಗೆ ಮಹಾಯಾಜಕನ ಪರಿಚಿತ ಇದ್ದುದರಿಂದ ಯೇಸುವಿನ ಕೂಡ ಮಹಾಯಾಜಕನ ಅಂಗಳದೊಳಕ್ಕೆ ಹೋದನು. ಪೇತ್ರನು ಹೊರಗೆ ಬಾಗಲ ಹತ್ತಿರ ನಿಂತಿದ್ದರಿಂದ ಮಹಾಯಾಜಕನ ಪರಿಚಿತನಾದ ಆ ಶಿಷ್ಯನು ಹೊರಗೆ ಬಂದು ಬಾಗಿಲು ಕಾಯುವವಳ ಸಂಗಡ ಮಾತಾಡಿ ಪೇತ್ರನನ್ನು ಒಳಕ್ಕೆ ಕರಕೊಂಡು ಹೋದನು. ಆಗ ಬಾಗಿಲು ಕಾಯುವ ದಾಸಿಯು, ನೀನು ಸಹ ಈ ಮನುಷ್ಯನ ಶಿಷ್ಯರಲ್ಲಿ ಒಬ್ಬನೇನು ಎಂದು ಪೇತ್ರನು ಕೇಳಲು ಅವನು ಅಲ್ಲ ಅಂದನು. ಆಗ ಚಳಿಯಾಗಿದ್ದರಿಂದ ಆಳುಗಳು ಓಲೆಕಾರರು ಇದ್ದಲ್ಲಿನ ಬೆಂಕಿ ಮಾಡಿ ಚಳಿ ಕಾಯಿಸಿಕೊಳ್ಳುತ್ತಾ ನಿಂತಿರಲಾಗಿ ಪೇತ್ರನು ಅವರ ಸಂಗಡ ನಿಂತುಕೊಂಡು ಚಳಿ ಕಾಯಿಸಿಕೊಳ್ಳುತ್ತಿದ್ದನು. ಅಷ್ಟರೊಳಗೆ ಮಹಾಯಾಜಕನು ಯೇಸುವನ್ನು ಆತನ ಶಿಷ್ಯರ ವಿಷಯವಾಗಿಯೂ ಉಪದೇಶದ ವಿಷಯವಾಗಿಯೂ ವಿಚಾರಿಸಿದರು. ಅದಕ್ಕೆ ಯೇಸು, ನಾನು ಧಾರಾಳವಾಗಿ ಲೋಕದ ಮುಂದೆ ಮಾತಾಡಿದ್ದೇನೆ. ಯಹೂದ್ಯರೆಲ್ಲ ಕೊಡುವಂಥ ಸಭಾಮಂದಿರಗಳಲ್ಲಿಯೂ ದೇವಾಲಯಗಳಲ್ಲಿಯೂ ಯಾವಾಗಲೂ ಉಪದೇಶ ಮಾಡುತ್ತಾ ಬಂದೆನು. ಮರೆಯಾಗಿ ಯಾವುದಕ್ಕೂ ಮಾತನಾಡಲಿಲ್ಲ. ನನ್ನನ್ನು ಯಾಕೆ ವಿಚಾರಿಸುತ್ತಿ? ನಾನು ಏನೇನು ಮಾತಾಡಿದೆನೋ ಅದನ್ನು ಕೇಳುವುದರಲ್ಲಿ ವಿಚಾರಿಸು. ನಾನು ಹೇಳಿದ್ದು ಇವರಿಗೆ ತಿಳಿದೆಯಲ್ಲ ಎಂದು ಉತ್ತರ ಕೊಟ್ಟನು. ಯೇಸು ಈ ಮಾತನ್ನು ಹೇಳಿದಾಗ ಹತ್ತಿರ ನಿಂತಿದ್ದ ಓಲೆಕಾರರಲ್ಲಿ ಒಬ್ಬನು ಮಹಾಯಾಜಕನಿಗೆ, ಹೀಗೆ ಉತ್ತರ ಕೊಡುತ್ತೀಯ ಎಂದು ಹೇಳಿ ತನ್ನ ಕೆನ್ನೆಗೆ ಒಂದು ಏಟು ಹಾಕಿದನು. ಯೇಸು ಅವನಿಗೆ, ನಾನು ಮಾತಾಡಿದರಲ್ಲಿ ಏನಾದರೂ ದೋಷವಿದ್ದರೆ ಆ ದೋಷ ಇಂಥದ್ದೆಂದು ಸಾಕ್ಷಿ ಹೇಳು. ನಾನು ಮಾತನಾಡಿದ್ದು ಸರಿಯಾಗಿದ್ದರೆ ನನ್ನನ್ನು ಯಾಕೆ ಹೊಡೆಯುತ್ತಿ ಎಂದು ಹೇಳಿದನು. ಆಗ ಅನ್ನನು ಆತನನ್ನು ಕಟ್ಟಿಸಿ ಮಹಾಯಾಜಕನ ಕಾಯಫನ ಬಳಿಗೆ ಕಳಿಸಿಕೊಟ್ಟನು. ಇತ್ತಲಾಗಿ ಸೀಮೋನ ಪೇತ್ರನು ನಿಂತುಕೊಂಡು ಚಳಿ ಕಾಯಿಸಿಕೊಳ್ಳುತ್ತಾ ಇದ್ದನು. ಆಗ ಅಲ್ಲಿದ್ದ ಅವರು ಅವನನ್ನು, ನೀನು ಅವರ ಶಿಷ್ಯರಲ್ಲಿ ಒಬ್ಬನೇನು ಎಂದು ಕೇಳಲು ಅವನು ಅಲ್ಲ ಅಂದನು. ಮಹಾಯಾಜಕನ ಆಳುಗಳಲ್ಲಿ ಪೇತ್ರನು ಕಿವಿ ಕತ್ತರಿಸಿದವನ ಬಂಧುವಾಗಿದ್ದ ಒಬ್ಬನು, ನಾನು ನಿನ್ನನ್ನು ತೋಟದಲ್ಲಿ ಅವನ ಸಂಗಡ ಕಂಡೆನಲ್ಲ ಅಂದನು. ಅದಕ್ಕೆ ಪೇತ್ರನು ತಿರುಗಿ ಅಲ್ಲ ಅಂದನು. ಕೂಡಲೇ ಕೋಳಿ ಕೂಗಿತು. ಆಮೇಲೆ ಅವರು ಯೇಸುವನ್ನು ಕಾಯಫನ ಬಳಿಯಿಂದ ಅರಮನೆಗೆ ಕರ್ಕೊಂಡು ಹೋದರು. ಆಗ ಮುಂಜಾನೆ ಆಗಿತ್ತು. ಅವರು ತಮಗೆ ಮೈಲಿಗೆ ತಟ್ಟಿ ಪಸ್ಕದ ಊಟವನ್ನು ಮಾಡುವುದಕ್ಕೆ ಅಡ್ಡಿಯಾದೀತೆಂದು ಅರಮನೆಯೊಳಕ್ಕೆ ಹೋಗಲಿಲ್ಲ. ಹೀಗಿರಲಾಗಿ ಪಿಲಾತನು ಹೊರಕ್ಕೆ ಅವರ ಬಳಿಗೆ ಬಂದು, ಈ ಮನುಷ್ಯನ ಮೇಲೆ ಏನು ದೂರು ತರುತ್ತೀರಿ ಎಂದು ಕೇಳಿದನು. ಅವರು ಅವನಿಗೆ, ಇವನು ದುಷ್ಕರ್ಮಿ ಇಲ್ಲದಿದ್ದರೆ ನಾವು ಇವನನ್ನು ನಿನಗೆ ಒಪ್ಪಿಸಿಕೊಡುತ್ತಿಲ್ಲವೆಂದು ಉತ್ತರ ಕೊಟ್ಟರು. ಆಗ ಪಿಲಾತನು ಅವರಿಗೆ, ನೀವೇ ಅವರನ್ನು ತಕೊಂಡು ಹೋಗಿ ನಿಮ್ಮ ಧರ್ಮಶಾಸ್ತ್ರದ ಪ್ರಕಾರ ಅವನಿಗೆ ತೀರ್ಪು ಮಾಡಿರಿ ಎಂದು ಹೇಳಿದನು. ಅದಕ್ಕೆ ಯಹೂದ್ಯರು, ಮರಣದಂಡನೆಯನ್ನು ವಿಧಿಸುವ ಅಧಿಕಾರವು ನಮಗಿಲ್ಲ ಅಂದರು. ಇದರಿಂದ ಯೇಸು ತಾನು ಎಂಥ ಸಾವು ಸಾಯುವೇನೆಂದು ಸೂಚಿಸಿ ಹೇಳಿದ ಮಾತು ನೆರವೇರಿತು. ಆಗ ಪಿಲಾತನು ತಿರುಗಿ ಅರಮನೆಯೊಳಕ್ಕೆ ಹೋಗಿ ಯೇಸುವನ್ನು ಕರೆದು ಆತನನ್ನು, ನೀನು ಯಹೂದ್ಯರ ಅರಸನು ಹೌದೋ ಎಂದು ಕೇಳಿದನು. ಯೇಸು, ನಿನ್ನಷ್ಟಕ್ಕೆ ನೀನೇ ಇದನ್ನು ಹೇಳುತ್ತೀಯೋ? ಮತ್ತೊಬ್ಬರು ನನ್ನ ವಿಷಯದಲ್ಲಿ ಹೀಗೆ ಹೇಳಿದ್ದರು ಎಂದು ಕೇಳಲು ಪಿಲಾತನು, ನಾನೇನು ಯಹೂದ್ಯನೇ? ನಿನ್ನ ಸ್ವಂತ ಜನವು ಮಹಾಯಾಜಕರು ನಿನ್ನನ್ನು ನನಗೆ ಒಪ್ಪಿಸಿದ್ದಾರೆ. ನೀನು ಏನು ಮಾಡಿದ್ದಿ ಎಂದು ಕೇಳಿದ್ದಕ್ಕೆ ಯೇಸು, ನನ್ನ ರಾಜ್ಯವು ಈ ಲೋಕದಲ್ಲ. ನನ್ನ ರಾಜ್ಯವು ಈ ಲೋಕದಾಗಿದ್ದರೆ ನಾನು ಯಹೂದ್ಯರ ಕೈಯಲ್ಲಿ ಬೀಳದಂತೆ ನನ್ನ ಪರಿವಾರದವರು ಕಾದಾಡುತ್ತಿದ್ದರು. ಆದರೆ ನನ್ನ ರಾಜ್ಯವು ಇಲ್ಲಿಯವಲ್ಲವೆಂದು ಉತ್ತರ ಕೊಟ್ಟನು. ಅದಕ್ಕೆ ಪಿಲಾತನು, ಹಾಗಾದರೆ ನೀನು ಅರಸನು ಹೌದಲ್ಲವೋ ಅಂದನು. ಯೇಸು ಅವನಿಗೆ, ನನ್ನನ್ನು ಅರಸನೆಂದು ನೀನೇ ಹೇಳಿದ್ದಿ. ನಾನು ಸತ್ಯದ ವಿಷಯದಲ್ಲಿ ಸಾಕ್ಷಿ ಹೇಳುವುದಕ್ಕೋಸ್ಕರ ಹುಟ್ಟಿದವನು. ಅದಕ್ಕೋಸ್ಕರವೇ ಈ ಲೋಕಕ್ಕೆ ಬಂದಿದ್ದೇನೆ. ಸತ್ಯಪರವರೆಲ್ಲರೂ ನನ್ನ ಮಾತಿಗೆ ಕಿವಿಗೊಡುತ್ತಾರೆ ಎಂದು ಉತ್ತರ ಕೊಟ್ಟನು. ಪಿಲಾತನು, ಸತ್ಯವೆಂದರೇನು ಅಂದನು.
ಇದನ್ನು ಕೇಳಿ ಪಿಲಾತನು ತಿರುಗಿ ಯಹೂದ್ಯರ ಬಳಿಗೆ ಹೋಗಿ ಬಂದು ಹೊರಕ್ಕೆ ತಂದು, ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಿಸುತ್ತಿಲ್ಲ. ಆದರೆ ಪಸ್ಕ ಹಬ್ಬದಲ್ಲಿ ನಾನು ಒಬ್ಬನನ್ನು ನಿಮಗೆ ಬಿಟ್ಟುಕೊಡುವ ಪದ್ಧತಿ ಉಂಟಷ್ಟೇ. ನಾನು ಯಹೂದ್ಯರ ಅರಸನನ್ನು ಬಿಟ್ಟು ಕೊಡುವುದು ನಿಮಗೆ ಇಷ್ಟವೋ ಎಂದು ಅವರನ್ನು ಕೇಳಿದನು. ಅದಕ್ಕೆ ಅವರು, ಇವನನ್ನು ಬೇಡ, ಬರಬ್ಬನನ್ನು ಬಿಟ್ಟು ಕೊಡಬೇಕು ಎಂದು ತಿರುಗಿ ಕೂಗಿ ಹೇಳಿದರು. ಈ ಬರಬ್ಬನು ಕಳ್ಳನಾಗಿದ್ದನು. ಈ ದಿನದ ಧ್ಯಾನಕ್ಕಾಗಿ ಆರಿಸಿದ 5ನೇ ವೇದ ಭಾಗ ಯೋಹಾನನು 19ನೇ ಅಧ್ಯಾಯ 1ರಿಂದ 42 ಸಹೋದರಾದ ಪ್ರಸನ್ನವರು ಓದಬೇಕಾಗಿ ಕೇಳ್ಕೊಳ್ತೇನೆ. ಆಮೇಲೆ ಪಿಲಾತನು ಯೇಸುವನ್ನು ಕೊರಡೆಯಿಂದ ಹೊಡೆಸಿದನು ಮತ್ತು ಸಿಪಾಯಿಗಳು ಮುಳ್ಳು ಬಳ್ಳಿಯಿಂದ ಕಿರೀಟವನ್ನು ಹೆಣೆದು ಆತನ ತಲೆಯ ಮೇಲೆ ಇಟ್ಟು ಕೆಂಪು ಒಲ್ಲಿಯನ್ನು ಆತನಿಗೆ ಒದಿಸಿ ಆತನ ಬಳಿಗೆ ಬಂದು, ಯಹೂದ್ಯರ ಅರಸನೇ, ನಿನಗೆ ನಮಸ್ಕಾರ ಎಂದು ಹೇಳಿ ಆತನ ಕೆನ್ನೆಗೆ ಏಟು ಹಾಕಿದರು. ತರುವಾಯ ಪಿಲಾತನು ತಿರುಗಿ ಹೊರಗೆ ಬಂದು ಯಹೂದ್ಯರಿಗೆ, ನನಗೆ ಅವನಲ್ಲಿ ಯಾವ ಅಪರಾಧವೂ ಕಾಣಲಿಲ್ಲವೆಂಬುದು ನಿಮಗೆ ತಿಳಿಯುವಂತೆ ಅವನನ್ನು ನಿಮ್ಮ ಬಳಿಗೆ ಹೊರಗೆ ತರುತ್ತೇನೆ ನೋಡಿರಿ ಎಂದು ಹೇಳಿದನು. ಆಗ ಯೇಸು ಮುಳ್ಳಿನ ಕಿರೀಟವನ್ನು ಕೆಂಪು ಒಲ್ಲಿಯನ್ನು ಧರಿಸಿದವನಾಗಿ ಹೊರಕ್ಕೆ ಬಂದನು. ಪಿಲಾತನು ಅವರಿಗೆ, ಇಗೋ ಈ ಮನುಷ್ಯನು ಅಂದನು. ಮಹಾಯಾಜಕರು ಓಲೇಕಾರರು ಆತನನ್ನು ಕಾಣುತ್ತಲೇ ಶಿಲುಬೆಗೆ ಹಾಕಿಸು ಎಂದು ಕೂಗಿದರು. ಪಿಲಾತನು ಅವರಿಗೆ, ಬೇಕಾದರೆ ನೀವೇ ಅವನನ್ನು ತಕ್ಕೊಂಡು ಹೋಗಿ ಶಿಲುಬೆಗೆ ಹಾಕಿಸಿರಿ, ನನಗೆ ಅವನಲ್ಲಿ ಅಪರಾಧವು ಕಾಣಲಿಲ್ಲವೆಂದು ಹೇಳಿದನು. ಯಹೂದ್ಯರು ಅವನಿಗೆ, ನಮಗೆ ಒಂದು ನೇಮ ಉಂಟು, ಆ ನೇಮದ ಪ್ರಕಾರ ಇವನು ಸಾಯತಕ್ಕವನು, ಯಾಕೆಂದರೆ ಅವನು ತನ್ನನ್ನು ದೇವರ ಮಗನಾಗಿ ಮಾಡಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟರು. ಪಿಲಾತನು ಈ ಮಾತನ್ನು ಕೇಳಿ ಮತ್ತಷ್ಟು ಎದುರುಗೊಂಡು ತಿರುಗಿ ಅರಮನೆಯೊಳಕ್ಕೆ ಹೋಗಿ, ನೀನು ಎಲ್ಲಿಂದ ಬಂದವನು ಎಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಅವನಿಗೆ ಉತ್ತರ ಕೊಡಲಿಲ್ಲ. ಪಿಲಾತನು, ನನ್ನ ಸಂಗಡಲೂ ನೀನು ಮಾತನಾಡುವುದಿಲ್ಲವೋ? ನಿನ್ನನ್ನು ಬಿಡಿಸುವ ಅಧಿಕಾರವೂ ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂದು ನಿನಗೆ ಗೊತ್ತಿಲ್ಲವೋ ಎಂದು ಆತನನ್ನು ಕೇಳಿದನು. ಅದಕ್ಕೆ ಯೇಸು, ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ ಕಾರಣ ನನ್ನನ್ನು ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು ಅಂದನು. ಈ ಮಾತಿನ ದೆಸೆಯಿಂದ ಪಿಲಾತನು ಆತನನ್ನು ಬಿಡಿಸುವುದಕ್ಕೆ ಪೇಚಾಡಿದನು. ಆದರೆ ಯಹೂದ್ಯರು, ನೀನು ಇವನನ್ನು ಬಿಡಿಸಿದರೆ ನೀನು ಕೈಸರನಿಗೆ ಮಿತ್ರನಲ್ಲ, ತನ್ನನ್ನು ಅರಸನಾಗಿ ಮಾಡಿಕೊಳ್ಳುವವನು ಕೈಸರನಿಗೆ ವಿರೋಧಿ ಎಂದು ಕೂಗಿ ಹೇಳಿದರು. ಈ ಮಾತುಗಳನ್ನು ಪಿಲಾತನು ಕೇಳಿ ಯೇಸುವನ್ನು ಹೊರಕ್ಕೆ ಕರತರಿಸಿ ಇಬ್ರಿಯ ಮಾತಿನಲ್ಲಿ ಗಬ್ಬಾತ ಎನಿಸಿಕೊಳ್ಳುವ ಕಲ್ಲು ಹಾಸಿದ ಕಟ್ಟೆ ಎಂಬ ಹೆಸರುಳ್ಳ ಸ್ಥಳಕ್ಕೆ ಹೋಗಿ ನ್ಯಾಯಪೀಠದ ಮೇಲೆ ಕೂತುಕೊಂಡನು. ಪಸ್ಕ ಹಬ್ಬದ ಸೌರಣಿಯ ದಿವಸದಲ್ಲಿ ಬೆಳಗ್ಗೆ ಹೆಚ್ಚು ಕಡಿಮೆ 6 ಗಂಟೆಯಾಗಿತ್ತು. ಅವನು ಯಹೂದ್ಯರಿಗೆ, ಇಗೋ ನಿಮ್ಮ ಅರಸನು ಎಂದು ಹೇಳಿದನು. ಅದಕ್ಕೆ ಅವರು, ಅವನನ್ನು ಕೊಲ್ಲಿಸು, ಶಿಲುಬೆಗೆ ಹಾಕಿಸು ಎಂದು ಕೂಗಿದರು. ಪಿಲಾತನು, ನಿಮ್ಮ ಅರಸನನ್ನು ಶಿಲುಬೆಗೆ ಹಾಕಿಸಲೋ ಅಂದದ್ದಕ್ಕೆ ಮಹಾಯಾಜಕರು, ಕೈಸರನೇ ಹೊರತು ನಮಗೆ ಬೇರೆ ಅರಸನಿಲ್ಲ ಎಂದು ಉತ್ತರ ಕೊಟ್ಟರು. ಆಗ ಅವನು ಆತನನ್ನು ಶಿಲುಬೆಗೆ ಹಾಕಿಸುವುದಕ್ಕೆ ಅವರ ವಶಕ್ಕೆ ಕೊಟ್ಟನು. ಅವರು ಯೇಸುವನ್ನು ತೆಗೆದುಕೊಂಡು ಹೋದರು. ಆತನು ತನ್ನ ಶಿಲುಬೆಯನ್ನು ತಾನೇ ಹೊತ್ತುಕೊಂಡು ಕಪಾಲ ಸ್ಥಳವೆಂಬ ಸ್ಥಾನಕ್ಕೆ ಹೋದನು. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಗೋಲ್ಗಾತ ಎಂದು ಹೆಸರು. ಅಲ್ಲಿ ಆತನನ್ನು ಆತನ ಸಂಗಡ ಇನ್ನಿಬ್ಬರನ್ನು ಶಿಲುಬೆಗೆ ಹಾಕಿದರು. ಅವರಲ್ಲಿ ಆ ಕಡೆ ಒಬ್ಬನನ್ನು ಈ ಕಡೆ ಒಬ್ಬನನ್ನು ನಡುವೆ ಯೇಸುವನ್ನು ಇಟ್ಟರು. ಇದಲ್ಲದೆ ಪಿಲಾತನು ಒಂದು ವಿಳಾಸವನ್ನು ಬರೆದು ಆತನ ಶಿಲುಬೆಯ ಮೇಲ್ಗಡೆ ಹಚ್ಚಿಸಿದನು. ಅದೇನೆಂದರೆ, ನಜರೇತಿನ ಯೇಸು, ಯಹೂದ್ಯರ ಅರಸನು ಎಂಬುದೇ. ಅವರು ಯೇಸುವನ್ನು ಶಿಲುಬೆಗೆ ಹಾಕಿದ ಸ್ಥಳವು ಪಟ್ಟಣಕ್ಕೆ ಹತ್ತಿರವಾಗಿದ್ದರಿಂದ ಯಹೂದ್ಯರಲ್ಲಿ ಬಹಳ ಮಂದಿ ಆ ವಿಳಾಸವನ್ನು ಓದಿದರು. ಅದು ಇಬ್ರಿಯ, ಲಾಟಿನ್, ಗ್ರೀಕ್ ಭಾಷೆಗಳಲ್ಲಿ ಬರೆದಿತ್ತು. ಹೀಗಿರಲಾಗಿ ಯಹೂದ್ಯರ ಮಹಾಯಾಜಕರು ಪಿಲಾತನಿಗೆ ಯಹೂದ್ಯರ ಅರಸನು ಎಂದು ಬರೆಯದೆ, ನಾನು ಯಹೂದ್ಯರ ಅರಸನೆಂದು ಹೇಳಿದವನು ಎಂಬುದಾಗಿ ಬರೆಯಬೇಕಂತ ಹೇಳಿದರು. ಅದಕ್ಕೆ ಪಿಲಾತನು, ನಾನು ಬರೆದದ್ದು ಬರೆದಾಯಿತು ಅಂದನು. ಸಿಪಾಯಿಗಳು ಯೇಸುವನ್ನು ಶಿಲುಬೆಗೆ ಹಾಕಿದ ಮೇಲೆ ಅವರು ಆತನ ಮೇಲು ಹೊದಿಕೆಯನ್ನು ತೆಗೆದುಕೊಂಡು 4 ಪಾಲು ಮಾಡಿ ಒಬ್ಬೊಬ್ಬ ಸಿಪಾಯಿಗೆ ಒಂದೊಂದು ಪಾಲಿನ ಪ್ರಕಾರ ಹಂಚಿಕೊಂಡರು.
ಆತನ ಒಳಂಗಿಯನ್ನು ಸಹ ತಕ್ಕೊಂಡರು. ಆದರೆ ಆ ಅಂಗಿಗೆ ಹೊಲಿಗೆ ಇರಲಿಲ್ಲ, ಅದು ಮೇಲಿನಿಂದ ಅಖಂಡವಾಗಿ ಹೆಣೆದದ್ದಾಗಿತ್ತು. ಅದನ್ನು ನೋಡಿ ಅವರು, ನಾವು ಇದನ್ನು ಅರಿಯಬಾರದು, ಚೀಟು ಹಾಕಿ ಇದು ಯಾರಿಗೆ ಬರುವುದೋ ನೋಡೋಣ ಎಂದು ಮಾತಾಡಿಕೊಂಡರು. ಇದರಿಂದ ನನ್ನ ಬಟ್ಟೆಗಳನ್ನು ತಮ್ಮಲ್ಲಿ ಪಾಲು ಮಾಡಿಕೊಂಡರು, ನನ್ನ ಅಂಗಿಗೋಸ್ಕರ ಚೀಟು ಹಾಕಿದರು ಎಂಬ ಶಾಸ್ತ್ರದ ಮಾತು ನೆರವೇರಿತು. ಸಿಪಾಯಿಗಳು ಇದನ್ನೆಲ್ಲ ಮಾಡಿದರು. ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯೂ ಆತನ ತಾಯಿಯ ತಂಗಿಯೂ ಕ್ಲೋಪನ ಹೆಂಡತಿಯಾದ ಮರಿಯಳು, ಮಗ್ದಲದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆ ಹೊತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಇದಾದ ಮೇಲೆ ಯೇಸು, ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆ ಆಗಿದೆ ಅಂದನು. ಅಲ್ಲಿ ಹುಳಿರಸ ತುಂಬಿದ ಗಡಿಗೆ ಇಟ್ಟಿರಲಾಗಿ ಅವರು ಸ್ಪಂಜನ್ನು ಹುಳಿರಸದಿಂದ ತುಂಬಿಸಿ ಈಸೋಪ್ ಗಿಡದ ಕೋಲಿಗೆ ಸಿಕ್ಕಿಸಿ ಆತನ ಬಾಯಿಗೆ ಮುಟ್ಟಿಸಿದರು. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ, ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಆ ಹೊತ್ತು ಸೌರಣಿಯ ದಿವಸವಾಗಿದ್ದರಿಂದ ಯೆಹೂದ್ಯರು ಸಬ್ಬತ್ ದಿನದಲ್ಲಿ ಶವಗಳು ಶಿಲುಬೆಯ ಮೇಲೆ ಇರಬಾರದೆಂದು ಪಿಲಾತನನ್ನು ಅವರ ಕಾಲುಗಳನ್ನು ಮುರಿಸಿ ಅವರನ್ನು ತೆಗೆಸಿ ಹಾಕಬೇಕೆಂಬುದಾಗಿ ಕೇಳಿಕೊಂಡರು. ಯಾಕೆಂದರೆ ಆ ಸಬ್ಬತ್ ದಿನವು ಬಹು ವಿಶೇಷವಾದದ್ದು. ಆದುದರಿಂದ ಸಿಪಾಯಿಗಳು ಬಂದು ಮೊದಲನೆಯವನ ಕಾಲುಗಳನ್ನು ಅವನ ಜೊತೆಯಲ್ಲಿ ಶಿಲುಬೆಗೆ ಹಾಕಿಸಿಕೊಂಡಿದ್ದ ಮತ್ತೊಬ್ಬನ ಕಾಲುಗಳನ್ನು ಮುರಿದರು. ಆದರೆ ಯೇಸುವಿನ ಬಳಿಗೆ ಬಂದಾಗ ಆತನು ಆಗಲೇ ಸತ್ತಿರುವುದನ್ನು ಅವರು ಕಂಡು ಆತನ ಕಾಲುಗಳನ್ನು ಮುರಿಯಲಿಲ್ಲ. ಆದರೂ ಸಿಪಾಯಿಗಳಲ್ಲಿ ಒಬ್ಬನು ಈಟಿಯಿಂದ ಆತನ ಪಕ್ಕೆಯನ್ನು ತಿವಿದನು. ತಿವಿದ ಕೂಡಲೇ ರಕ್ತವೂ ನೀರೂ ಹೊರಟಿತು. ಅದನ್ನು ಕಂಡವನೇ ಸಾಕ್ಷಿ ಹೇಳಿದ್ದಾನೆ. ಅವನ ಸಾಕ್ಷಿ ಸತ್ಯವೇ. ತಾನು ಹೇಳುವುದು ಸತ್ಯವೆಂದು ಅವನು ಬಲ್ಲನು. ನೀವು ಸಹ ನಂಬಬೇಕೆಂದು ಇದನ್ನು ಹೇಳಿದ್ದಾನೆ. ಯಾಕೆಂದರೆ ಆತನ ಒಂದು ಎಲುಬನ್ನಾದರೂ ಮುರಿಯಕೂಡದು ಎಂದು ಶಾಸ್ತ್ರದಲ್ಲಿ ಬರೆದ ಮಾತು ನೆರವೇರುವಂತೆ ಇದಾಯಿತು. ಮತ್ತು ಅವರು ತಾವು ಇರಿದವನನ್ನು ದಿಟ್ಟಿಸಿ ನೋಡುವರು ಎಂದು ಶಾಸ್ತ್ರದಲ್ಲಿ ಮತ್ತೊಂದು ಮಾತು ಹೇಳಿಹದೆ. ಇದಾದ ಮೇಲೆ ಯೆಹೂದ್ಯರ ಭಯದಿಂದ ಐಗುಪ್ತವಾಗಿ ಯೇಸುವಿನ ಶಿಷ್ಯನಾಗಿದ್ದ ಅರಿಮಥಾಯದ ಯೋಸೇಫನು ಯೇಸುವಿನ ದೇಹವನ್ನು ತೆಗೆದುಕೊಂಡು ಹೋಗುವುದಕ್ಕೆ ಅಪ್ಪಣೆಯಾಗಬೇಕೆಂದು ಪಿಲಾತನನ್ನು ಬೇಡಿಕೊಂಡನು. ಪಿಲಾತನು ಅಪ್ಪಣೆ ಕೊಡಲಾಗಿ ಅವನು ಬಂದು ಆತನ ದೇಹವನ್ನು ತೆಗೆದುಕೊಂಡು ಹೋದನು. ಇದಲ್ಲದೆ ಮೊದಲು ಒಂದು ಸಾರಿ ರಾತ್ರಿ ವೇಳೆಯಲ್ಲಿ ಯೇಸುವಿನ ಬಳಿಗೆ ಬಂದಿದ್ದ ನಿಕೋದೇಮನು ಸಹ ರಕ್ತ, ಬೋಳ, ಹಗುರಗಳನ್ನು ಕಲಿಸಿದ ಚೂರ್ಣವನ್ನು 100 ಸೇರಿನಷ್ಟು ತಕ್ಕೊಂಡು ಅಲ್ಲಿಗೆ ಬಂದನು. ಅವರು ಯೇಸುವಿನ ದೇಹವನ್ನು ತಕ್ಕೊಂಡು ಯೆಹೂದ್ಯರಲ್ಲಿ ಉಣಿಡುವ ಪದ್ಧತಿಯ ಪ್ರಕಾರ ಅದನ್ನು ಆ ಸುಗಂಧ ದ್ರವ್ಯಗಳ ಸಹಿತವಾಗಿ ನಾರು ಬಟ್ಟೆಯಲ್ಲಿ ಸುತ್ತಿದರು. ಆತನನ್ನು ಶಿಲುಬೆಗೆ ಹಾಕಿದ ಸ್ಥಳದಲ್ಲಿ ಒಂದು ತೋಟವಿತ್ತು. ಆ ತೋಟದಲ್ಲಿ ಒಂದು ಹೊಸ ಸಮಾಧಿ ಇತ್ತು. ಅದರಲ್ಲಿ ಅದುವರೆಗೆ ಯಾರನ್ನೂ ಇಟ್ಟಿದ್ದಿಲ್ಲ. ಆ ದಿನವು ಯೆಹೂದ್ಯರ ಸೌರಣಿಯ ದಿನವಾದುದರಿಂದ ಆ ಸಮಾಧಿ ಹತ್ತಿರವಿರುತ್ತದೆಂದು ಯೇಸುವನ್ನು ಅಲ್ಲೇ ಇಟ್ಟರು. ಥ್ಯಾಂಕ್ ಯು. ನಾವೆಲ್ಲರೂ ಎದ್ದು ಮೊದಲು 3ನೆಯ ಸಂಗೀತವಾದ ಕಲ್ವಾರಿ ಕ್ರೂಜೆಯಲ್ಲಿ ಎಂಬ ಸಂಗೀತವನ್ನು ಆಡಿಕೊಳ್ಳೋಣ. ಕಲ್ವಾರಿ ಕ್ರೂಜೆಯಲ್ಲಿ ಸುರಿದಂತ ರಕ್ತವು ಪಾವನ ಮಾಡಿತು ಲೋಕವ. ಕಲ್ವಾರಿ ಕ್ರೂಜೆಯಲ್ಲಿ ಸುರಿದಂತ ರಕ್ತವು ಪಾವನ ಮಾಡಿತು ಲೋಕವ. ಶುದ್ಧ ಮಾಡಿತು, ಶುಚಿ ಮಾಡಿತು, ಪಾಪವ ಪರಿಹಾರ ಮಾಡಿತು. ಶುದ್ಧ ಮಾಡಿತು, ಶುಚಿ ಮಾಡಿತು, ಪಾಪವ ಪರಿಹಾರ ಮಾಡಿತು. ಕಲ್ವಾರಿ ಜುಜೆಯಲ್ಲಿ ಸುರಿದಂತ ರಕ್ತವು ಪಾವನ ಮಾಡಿತು ಲೋಕವ.
ಎದೆಯಾಳದಿ ಅತಿ ವೇದನೆ ಮನಗಳದಿ ಅತಿ ಶೋಧನೆ ಎದೆಯಾಳದಿ ಅತಿ ವೇದನೆ ಮನಗಳದಿ ಅತಿ ಶೋಧನೆ ನನಗಾಗಿ ಅದು ತಾಳಿದ ನನಗೆ ಸುರಾಜ ತಾಳಿದ ಕಲ್ವಾರಿ ಜಯಂತಿ ಸುರಿದಂತ ರಕ್ತವು ಪಾವನ ಮಾಡಿತೋ ಲೋಕವ ಪ್ರೇಮಿಸಿತು ಶೂಲವು ಹಸ್ತವನ್ನು ಛೇದಿಸಿತು ಈಟಿಯ ದೇಹವನ್ನು ಪ್ರೇಮಿಸಿತು ಶೂಲವು ಹಸ್ತವನ್ನು ಛೇದಿಸಿತು ಈಟಿಯು ದೇಹವನ್ನು ನನಗಾಗಿ ಅಹಿಂಸೆಯ ನನ್ನ ಬದಲಿಗ ಸಹಿಸಿದ ನನ್ನ ರಕ್ಷಿಸ ನನ್ನ ಬದಲಿಗ ಸಹಿಸಿದ ನನ್ನ ರಕ್ಷಿಸ ಕಲ್ವಾರಿ ಜಯವೇ ಸೋರಿದಂತ ರಕ್ತವು ಮಾಡಿತೋ ಲೋಕವ ರಕ್ತವೆಲ್ಲವೂ ಜೀವವು ಮರಣವಲ್ಲವೋ ಮಹಾತ್ಯಾಗವು ರಕ್ತವಲ್ಲವೋ ಅದು ಜೀವವು ಮರಣವಲ್ಲವೋ ತ್ಯಾಗವು ನನಗಾಗಿಯೇ ಆ ನೋವನ್ನು ಗಿಸಿಳಿತು ಆ ಬಂಡೆಯೋ ನುಂಗಿಸಿಳಿತು ಸೋರಿದಂತ ರಕ್ತವು ಪಾವನ ಮಾಡಿತೋ ಲೋಕವ ರಕ್ಷಿಸತು ಗಿರಲು ಮನುಜನೆಯಾದ ಮಾಡಿದ ಮನುಜನ ರಕ್ಷಿಸತು ಗಿರಲು ಮನುಜನೆಯಾದ ಮಾಡಿದ ನನಗಾಗಿ ಅವಮಾನವ ನನಗೆ ಈ ದಿನದ ವೇದ ಪಾಲನಕ್ಕಾಗಿ ಆರಿಸಿದ ವೇದ ಭಾಗ ಇಬ್ರಿಯ 5ನೇ ಅಧ್ಯಾಯ 7ನೇ ವಾಕ್ಯವನ್ನು ಸಹೋದರ ಚಂದ್ರು ಓದಬೇಕಾಗಿ ಕೇಳ್ಕೊಳ್ತೀನಿ. ಎಬ್ರಿಯ 5:7 ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿ ಇರುವಾತನಿಗೆ ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮಪರಿಸಿ ದೇವರ ಮೇಲನ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ಓದಿರುವಂತಹ ವಚನದ ಆಧಾರದ ಮೇಲೆ ನಮ್ಮ ಮಧ್ಯದಲ್ಲಿ ಬ್ರದರ್ ಟೋನಿ ದೇವರ ವಾಕ್ಯದ ಸಂದೇಶವನ್ನು ನಮ್ಮ ಮಧ್ಯದಲ್ಲಿ ಹಂಚಿಕೊಳ್ಬೇಕಾಗಿ ಸಮಯದಲ್ಲಿ ಕೇಳ್ಕೊಳ್ತೇನೆ. ಕರ್ತನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರರಿಗೆ ಈ ಒಂದು ಸಾಯಂಕಾಲದ ವೇಳೆಯ ವಂದನೆಗಳನ್ನ ತಿಳಿಸ್ಕೋತೀನಿ. ಹಾಗೂ ಸಭಿಕರಾಗಿ ಈ ಒಂದು ಮಹಾಸಭೆಯಲ್ಲಿ ನಾನು ಕೂಡ ನಿಮ್ಮ ಜೊತೆ ಪಾಲುಗಾರರಾದಕ್ಕೆ ನೀವು ಕೊಟ್ಟ ಈ ಒಂದು ಅವಕಾಶಕ್ಕಾಗಿ ಕೂಡ ತಂದೆಯ ದೇವರ ಕೃಪೆ ಮತ್ತು ನಿಮ್ಮ ಒಂದು ಕರೆಗೆ ಈ ದಿನದಲ್ಲಿ ತಂದೆಯ ದೇವರು
ನಮಗೆ ಈ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದೀವಿ. ಸಹೋದರರೇ, ಅನೇಕ ವರ್ಷಗಳು, ಅನೇಕ ಪಸ್ಕವನ್ನ ನಾವು ನೋಡಿರ್ಬೋದು ಅಲ್ವಾ? ಸೊ ಒಬ್ಬೊಬ್ರು ಒಂದು ವೇಳೆ 15 ವರ್ಷ, 20 ವರ್ಷ, 30 ವರ್ಷ, ಅಥವಾ ಸಹೋದರಿ ಇವತ್ತು ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ಅಲ್ವಾ? ಸೊ ಇಮ್ಮಿಡಿಯೇಟ್ ಆಗಿ, ಇನ್ಸ್ಟೆಂಟ್ ಆಗಿ ಸಹೋದರರು ಈ ಒಂದು ದೀಕ್ಷಾಸ್ಥಾನದ ಒಂದು ಕಾರ್ಯಕ್ರಮನ ಮಾಡಿದಾಗ, ಒಂದು ದಿನದ ಒಂದು ವಿಷಯವಾಗಿ ನಾವು ನೋಡುವಾಗ ಸಹೋದರರೇ, ಈ ಒಂದು ಕರ್ತನ ಮರಣವನ್ನ ನಾವು ಜ್ಞಾಪಕ ಮಾಡಿಕೊಳ್ಳೋದು ಎಷ್ಟು ಅಗತ್ಯ ಅನ್ನೋದು ಕೂಡ ನಮಗೆಲ್ರಿಗೂ ಗೊತ್ತಿದೆ. ಆ ಮರಣವನ್ನ ನಾವು ಜ್ಞಾಪಕ ಮಾಡುವಾಗ ವಿಶೇಷವಾಗಿ ಏನನ್ನ ನಾವು ನಮ್ಮ ಮನಸ್ಸಿಗೆ ತಂದ್ಕೋತೀವಿ ಅಂತ ನೋಡ್ಬೇಕಾದ್ರೆ, ಯೇಸು ಸ್ವಾಮಿ ನಡೆಸಿಕೊಟ್ಟ ಆ 2 ವಿಷಯಗಳು, ಆ ರೊಟ್ಟಿಯನ್ನು ತೆಗೆದು ಇದನ್ನ ನೀವು ತಿನ್ರಿ ಅಂತ ಹೇಳೋ ವಿಷಯ, ಮತ್ತೆ ದ್ರಾಕ್ಷಾರಸವನ್ನ ತಗೊಂಡು ಇದನ್ನ ನೀವು ಕುಡೀರಿ ಅಂತ ಹೇಳುವ ವಿಷಯವನ್ನ ಸ್ವಲ್ಪ ಈಸಿಯಾಗಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾದ್ರೆ, ಆತನ ದೇಹವು ನಮಗೋಸ್ಕರ ಮುರಿಯಲ್ಪಡ್ತು. ಸೊ ಆ ಒಂದು ದೇಹವು ಮುರಿಯಲ್ಪಟ್ಟಿರುವ ಕಾರಣ ನಾನು ದೇವರ ಮುಂದೆ ನೀತಿವಂತನಾಗಿ ಇದ್ದೀನಿ. ಇದು ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕಲ್ವಾ? ಸೊ ಆತನ ದೇಹವು ಅಲ್ಲಿ ಮುರಿಯಲ್ಪಟ್ಟಾಗ, ಅಥವಾ ಆ ದೇಹವು ಒಂದು ಪರಿಪೂರ್ಣ ಮನುಷ್ಯ ಆದಾಮಿಗೆ ಈಡು ಬಲಿಯಾಗಿ ಆತನ ಜೀವವನ್ನ ಪರಿಪೂರ್ಣ ಮನುಷ್ಯನಾಗಿ ಆತನು ದೇವರ ಕೈಗೆ ಒಪ್ಪಿಸಿಕೊಟ್ಟಾಗ, ಅದರಿಂದ ನಮಗೆ ಬಂದಂತ ರಕ್ಷಣೆ, ಆ ರಕ್ಷಣೆಯ ಪ್ರಾರಂಭ ಏನು ಅಂದ್ರೆ ಏನ್ರಿ? ನೀತಿವಂತನ ಒಂದು ಸ್ಥಾನ. ಅದು ನಾವು ಸಂಪೂರ್ಣವಾದ ನೀತಿವಂತಿಕೆಯಲ್ಲಿ ಇಲ್ಲ, ಆದರೆ ದೇವರು ಕ್ರಿಸ್ತನ ನಿಮಿತ್ತ ನಮ್ಮನ್ನ ನೀತಿವಂತರಂತ ಪರಿಗಣಿಸ್ತಾರೆ. ಇದು ತುಂಬಾ ಮುಖ್ಯ ಅಲ್ವಾ? ಸೊ ಇದು ರೊಟ್ಟಿಯ ವಿಚಾರವಾಗಿ ನಾವು ಯಾವಾಗ್ಲೂ ಇದನ್ನ ಡೈಲಿ ನಾವು ವಿಷಯಗಳನ್ನ ಯೋಚನೆ ಮಾಡಿದಾಗ ಕೂಡ, ವರ್ಷಕ್ಕೊಮ್ಮೆ ಇದನ್ನ ನಾವು ಆಚರಿಸುವಾಗ ಈ ಒಂದು ರೊಟ್ಟಿಯನ್ನ ಮತ್ತೆ ದ್ರಾಕ್ಷಾರಸನ್ನ ನಾವು ತಿಂದು ಪಾನ ಮಾಡುವಾಗ ಇದರ ಒಂದು ತಿಳುವಳಿಕೆ ನಮಗೆ ವರ್ಷ ಏನಾಗತ್ತೆ, ಹೆಚ್ಚು ಮಾಡ್ತಾ ಬರ್ತಾ ಇದ್ದಾರೆ ತಂದೆಯಾದೇವರು. ನಾವು ನಮ್ಮ ದೀಕ್ಷಾಸ್ಥಾನದ ದಿನದಿಂದ ನೀವು ಸ್ವಲ್ಪ ನಿಮ್ಮ ಜೀವನವನ್ನ ಹಿಂದಟ್ಟಿ ನೋಡಿದ್ರೆ, ಅನೇಕ ವಿಚಾರಗಳನ್ನ ತಂದೆಯಾದೇವರು ಒಂದೊಂದು ವರ್ಷನೂ ಒಂದು ಹೊಸ ಒಂದು ಚಿಂತನೆಯನ್ನ ಅಥವಾ ಹೊಸ ಒಂದು ವಿಷಯವನ್ನ ನಮಗೆ ತಿಳಿಸುವಂಥದ್ದಾಗಿದೆ. ಪ್ರೊವೈಡೆಡ್, ಅಥವಾ ಯಾವಾಗ ಅಂತ ನೋಡ್ಬೇಕಾದ್ರೆ, ನಾವು ಆ ವರ್ಷದಲ್ಲಿ ದೇವರ ವಾಕ್ಯಕ್ಕೆ ಎಷ್ಟು ವಿಧೇಯತೆಯಿಂದ ಇರ್ತೀವೋ, ದೇವರ ವಾಕ್ಯವನ್ನ ಎಷ್ಟು ನಮ್ಮ ಕಾರ್ಯರೂಪಕ್ಕೆ ತರ್ತೀವೋ, ಅದರ ಮೇಲೆ ನಮ್ಮ ಒಂದು ಉನ್ನತಿ, ನಮ್ಮ ಒಂದು ಕ್ರಿಸ್ತನಲ್ಲಿ ಬೆಳೆಯುವ ಒಂದು ವಿಷಯ ಅಲ್ಲಿ ದಿನೇ ನಡೀತಾ ಇದೆ. ಇದನ್ನ ನಾವೇನ್ ಮಾಡ್ತೀವಿ, ನಾವು ಇದನ್ನ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಸೊ ರೊಟ್ಟಿಯ ವಿಷಯವಾಗಿ ನಾವು ನೋಡಿದಾಗ, ಆತನ ಒಂದು ಬಲಿದಾನದ ಮೂಲಕ ನಾವು ನೀತಿವಂತರಂತ ದೇವರು ಪರಿಗಣಿಸಿ ಅಪ್ಪ ಅಂತ ಕರೆಯೋದಿಕ್ಕೆ ಒಂದು ಸೌಭಾಗ್ಯವನ್ನ ಮಾಡಿಕೊಟ್ಟಿದ್ದಾರೆ. ಇದು ಒಂದನೇದು. ಎರಡನೇ ವಿಷಯ ಅಂತ ನೋಡ್ಬೇಕಾದ್ರೆ, ಈ ಒಂದು ದ್ರಾಕ್ಷಾರಸವನ್ನ ಕೊಟ್ಟಾಗ ಇದು ನನ್ನ ರಕ್ತ ಅಂತ ಹೇಳ. ಸೊ ರಕ್ತ ಅಂತ ಹೇಳುವಾಗ ಅದು ಆತನ ಜೀವನ ಅಥವಾ ಜೀವ ಅಲ್ವಾ, ಇಸ್ ಲೈಫ್. ಆ ಜೀವವನ್ನ ಕೊಡುವಾಗ ಏನಂತ ಹೇಳ್ತಾರಂದ್ರೆ, ಇದನ್ನ ನೀವು ಪಾನ ಮಾಡಿರಿ ಅಂತ ಹೇಳ್ತಾರೆ. ಸೊ ಡ್ರಿಂಕ್ ಎ ಆಲ್ ಅಂತ ಕೂಡ ಹೇಳ್ತಾರೆ ಇಂಗ್ಲಿಷ್. ಎಲ್ಲರೂ ಇದನ್ನ ಪಾನ ಮಾಡಿರಿ ಅಂತ ಹೇಳುವಾಗ, ಈ ಒಂದು ಸಭೆಯ ಒಂದು ಆಯ್ಕೆಗೆ ಬಂದಿರುವಂತ ಸಹೋದರರು ಎಲ್ರಿಗೂ, ಇವತ್ತು ಬಂದು ಸೇರಿರುವ ನಮಗೂ ಕೂಡ ಇದನ್ನ ಪಾನ ಮಾಡ್ರಿ ಅಂತ ಹೇಳುವಾಗ, ಆತನ ಬಾಧೆಗಳಲ್ಲಿ, ಆತನ ಸಫರಿಂಗ್ಸ್ ಅಲ್ಲಿ ನಾವು ಕೂಡ ಪಾಲುಗಾರರಾಗೋದಕ್ಕೆ ಒಂದು ಆಹ್ವಾನವನ್ನ ಕೊಡ್ತಾ ಇದ್ದಾರೆ. ಇದು ಎರಡೇ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಳೋದು ಈ ವಿಚಾರದಲ್ಲಿ ಅಲ್ವಾ? ಸೊ ಆ ರಕ್ತವನ್ನ ನಾವು ಕುಡಿದಾಗ, ಯೇಸು ಕ್ರಿಸ್ತನ ಜೀವವು ಯಾವ ರೀತಿ ಈ ಭೂಮಿಯಲ್ಲಿ ಪರಿಶುದ್ಧವಂತರಾಗಿ ಪರಿಪೂರ್ಣ ಮನುಷ್ಯನಾಗಿ ಈ ಭೂಮಿಯಲ್ಲಿ ಅವರು ಜೀವಿಸಿ
ಅವರು ದೇವರಿಗೆ ಸಮರ್ಪಣೆ ಮಾಡಿದ ದಿನದಿಂದ ಅವರಿಗೆ ಬಂದಂತ ಶೋಧನೆಗಳು, ಸಂಕಟಗಳು, ಬಾಧೆಗಳು ಇದೆಲ್ಲಾನು ಅವರು ಎದುರಿಸಿ ಅದನ್ನ ಜಯಗೊಂಡು ಅವ್ರೇನ್ ಮಾಡ್ಬಿಟ್ರಿ, ತಂದೆಯ ಒಂದು ಕೃಪೆ, ತಂದೆಯ ಒಂದು ಆತನು ಕರೆದಂತ ಒಂದು ಉದ್ದೇಶವನ್ನ ಪೂರ್ತಿ ಮಾಡು. ಅದಕ್ಕೋಸ್ಕರ ನಮಗೂ ಹೇಳ್ತಾರೆ, ನೀವು ಇದನ್ನ ಪಾನ ಮಾಡ್ರಿ ಅಂತ ಹೇಳುವಾಗ ಅದೇ ಬಾಧ್ಯಗಳು ಅಲ್ವಾ, ದೀಕ್ಷಾಸ್ಥಾನ ತಗೊಂಡಿರೋ ದಿನದಿಂದ ನಮಗೆ ಬರುವಂತ ಸಂಕಟಗಳು, ಬಾಧ್ಯಗಳು ಇದೆಲ್ಲ ನಾವು ಯೋಚನೆ ಮಾಡಿದಾಗ ಈ ಸಂಕಟಗಳು, ಬಾಧೆಗಳು ಯಾವ ರೀತಿಯಲ್ಲಿದ್ರೆ ಅದು ದೇವರಿಗೆ ಸಮರ್ಪಣೆ ಅಥವಾ ದೇವರಿಗೆ ಅದು ಅಕ್ಸೆಪ್ಟ್ ಆಗೋದು ಅಂತ ನೋಡ್ಬೇಕಾದ್ರೆ ನೀತಿಯ ನಿಮಿತ್ತ ದೇವರ ವಾಕ್ಯಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವ ನಿಮಿತ್ತ ಬರುವಂತ ಬಾಧೆಗಳು. ಇದನ್ನ ನಾವು ಯಾವಾಗ್ಲೂ ಜ್ಞಾಪಕಕ್ಕೆ ಇಟ್ಕೋಬೇಕು ಸಹೋದರರೇ ಅಲ್ವಾ. ಸೊ ನನ್ನ ಚಿತ್ತ, ನನ್ನ ಸಂಕಲ್ಪ, ನನ್ನ ಒಂದು ಬುದ್ಧಿ, ಇದಕ್ಕೆ ಒಂದಷ್ಟು ವಿಷಯಗಳನ್ನ ನನ್ನ ಜೀವನದಲ್ಲಿ ಮಾಡಿ ಅದರಿಂದ ಬರುವಂತ ಬಾಧೆಗಳು ಕ್ರಿಸ್ತನ ಬಾಧೆಗಳಲ್ಲ ಅಲ್ವಾ. ಇದು ಎರಡನೇ ವಿಷಯ. ಸೊ ಈಗ ಇವತ್ತು ಈ ಒಂದು ವಾಕ್ಯವನ್ನ ನಾವು ಓದಿದ್ವಿ ಅಲ್ವಾ. ಹೆಬ್ರೆಯರಿಗೆ ಬರೆದ ಪತ್ರಿಕೆಯಲ್ಲಿ 5:7 ಓದಿದ್ವಿ. ಇದು ನೀವು ಅನೇಕ ಸಹೋದರಿಯರು ಇದನ್ನ ಓದಿರ್ತೀರಾ, ಧ್ಯಾನ ಮಾಡಿರ್ತೀರಾ, ನಿಮ್ಮ ಪರ್ಸನಲ್ ಸ್ಟಡಿ ಏನ್ ಮಾಡಿರ್ತೀರಾ, ಇದರ ವಿಚಾರವಾಗಿ ಇನ್ನೂ ಅನೇಕ ವಿಷಯಗಳನ್ನ ತಿಳ್ಕೋಬೇಕು ಅಂತ ನೀವೇನ್ ಮಾಡಿರ್ತೀರ, ಸ್ಟಡಿ ಮಾಡಿರ್ತೀರ. ಸೊ ಇವತ್ತು ಸಭೆಯಾಗಿ ನಾವು ಕೂಡುವಾಗ ಈ ವಾಕ್ಯವನ್ನ ನಾವು ಸ್ವಲ್ಪ ಧ್ಯಾನ ಮಾಡೋಣ. ಈ ವಾಕ್ಯವನ್ನ ಧ್ಯಾನ ಮಾಡೋದಕ್ಕೆ ಕಾರಣ ಏನು ಅಂತ ನೋಡ್ಬೇಕಾದ್ರೆ ಇದರ ಒಂದು ಸಾರಾಂಶ, ಇದರ ಒಂದು ಚಿಕ್ಕ ಒಂದು ವಿಷಯವಾಗಿ ಹೇಳಬೇಕಾದ್ರೆ, ಒಂದು ಪರಿಪೂರ್ಣ ವ್ಯಕ್ತಿಯಾಗಿರುವ ಯೇಸು ಸ್ವಾಮಿ ತಾನು ಭೂಲೋಕದಲ್ಲಿ ಆತನ ಒಂದು ಜೀವನವನ್ನ ನಡೆಸುವಾಗ, ವಿಶೇಷವಾಗಿ ಆತನು ದೇವರಿಗೋಸ್ಕರ ಸಮರ್ಪಣೆ ಮಾಡಿರೋ ದಿನದಿಂದ ಆತನ ಜೀವನವನ್ನ ನಡೆಸುವಾಗ ಒಂದು ಪರಿಪೂರ್ಣ ಮನುಷ್ಯನಾಗಿ ಅವರು ಸಮರ್ಪಣೆಯ ಜೀವನವನ್ನ ಯಾವ ರೀತಿ ನಡೆಸಿದ್ರು ಅಂತಾನೆ ಈ ಒಂದು ವಚನ ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಓಕೆನಾ? ಇದು ತುಂಬಾ ಮುಖ್ಯ. ಯಾಕೆಂದ್ರೆ ಒಂದು ಪರಿಪೂರ್ಣ ಮನುಷ್ಯನೇ ಈ ರೀತಿಯ ಒಂದು ಭಯಭಕ್ತಿ, ಈ ರೀತಿಯ ಒಂದು ಸಂಕಟ, ಈ ರೀತಿಯ ಒಂದು ಭಯ ಆತನಲ್ಲಿತ್ತು ಅಂತ ಬರೀತಾರೆ. ಏನ್ ಭಯ ಅಂತ ನೋಡ್ಬೇಕಾದ್ರೆ, ದೇವರು ಕೊಟ್ಟಂತ ಈ ಒಂದು ಅವಕಾಶದಲ್ಲಿ ನಾನು ದೇವರಿಗೆ ಸಮರ್ಪಕವಾಗಿ ಅಥವಾ ದೇವರಿಗೆ ಆತನ ಚಿತ್ತದ ಪ್ರಕಾರ ನಡೆದಿದ್ದೀನೋ ಅನ್ನುವ ಒಂದು ಭಯ ಯೇಸು ಕ್ರಿಸ್ತನಲ್ಲಿ ಆತನು ಸಾಯುವ ತನಕ ಆ ಭಯ ಇತ್ತು. ಸರಿನಾ? ಹಂಗಿರುವಾಗ ಆತನ ಕೃಪೆಯಲ್ಲಿ, ಆತನ ಒಂದು ದಯೆಯಲ್ಲಿ, ಆತನ ನೀತಿಯ ವಸ್ತ್ರವನ್ನ ಧರಿಸಿರುವ ನಾವು ತಂದೆಯ ಮುಂದೆ ಅಪ್ಪ ಅಂತ ಕರೆಯೋದಕ್ಕೆ ಸೌಭಾಗ್ಯವನ್ನ ಕೊಟ್ಟುಬಿಟ್ರು. ಆದರೆ ಕ್ರಿಸ್ತನು ನಡೆದ ಹೆಜ್ಜೆ ಜಾಡೆಯಲ್ಲಿ ಪಾಪಿಗಳಾಗಿ, ಏನೂ ನಮ್ಮಲ್ಲಿ ಶುದ್ಧತೆ ಇಲ್ಲದೆ ಇರುವ ವ್ಯಕ್ತಿಗಳಾಗಿ ನಾವು ಈ ಒಂದು ಸಮರ್ಪಣೆಯ ಜೀವನವನ್ನು ನಡಿಬೇಕಾದ್ರೆ ನಾವು ಎಷ್ಟು ಜಾಗ್ರತೆಯಿಂದ ಇರಬೇಕು. ಇದೇ ಈ ಪಾಠದ ಮುಖ್ಯ. ಓಕೆನಾ? ಸೊ ಅದನ್ನೇ ಇನ್ನೊಂದ್ಸರಿ ಓದ್ಬಿಡೋಣ. ಅದನ್ನ ಹೆಬ್ರೆಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇದು ದೇವರ ಲೋಗಾಸ್ ಆಗಿ ಅಲ್ವಾ. ಆತನು ಪರಲೋಕದಲ್ಲಿದ್ದಂತ ಯೇಸು ಕ್ರಿಸ್ತನಲ್ಲ, ಅವನು ಎಲ್ಲಿದ್ದರಂತೆ? ಭೂಲೋಕದಲ್ಲಿ ಇದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ ಬಲವಾಗಿ ಕೂಗುತ್ತಾ, ಮುಖ್ಯ ಅಲ್ವಾ, ತನ್ನನ್ನು ಮರಣದಿಂದ ತಪ್ಪಿಸುವನಿಗೆ ತಪ್ಪಿಸಿ ಕಾಪಾಡ ಶಕ್ತನಾಗಿರುವ ಆತನಿಗೆ. ಇದ್ಯಾರು? ತಂದೆಯ ದೇವರು ಅಲ್ವಾ. ಕ್ಲಿಯರ್ ಆಗಿದೆ ನೋಡಿ ಅಂಡರ್ಸ್ಟ್ಯಾಂಡಿಂಗ್. ಆತನನ್ನು ಕಾಪಾಡೋದಿಕ್ಕೆ ತಂದೆಯ ದೇವರಿಂದಾನೇ ಸಾಧ್ಯ ಅಲ್ವಾ. ಸೊ ಆ ಒಂದು ಕಾಪಾಡುವ ಒಂದು ದೇವರು ಯಾವ ರೀತಿ ಕಾಪಾಡಬೇಕು ಅಂದ ಒಂದು ವಿಷಯವನ್ನ ನೋಡಿ ಅವರು ಭಯದಿಂದ ಯಾವ ರೀತಿ ಅವರು ಮಾತನಾಡಿದ್ರು ತಂದೆಯ ದೇವರು ಅಂದ್ರೆ, ತಂದೆಯ ದೇವರ ಹತ್ರ ಅಂದ್ರೆ ನೋಡಿ ಆ ವಚನ ಹೇಳ್ತದೆ, ಬಲವಾಗಿ ಕೂಗುತ್ತಾ ಕಣ್ಣೀರನ್ನು ಸುರಿಸುತ್ತಾ
ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ನೋಡ್ರಿ ಸಹೋದರ ಇದು ತುಂಬಾ ಮುಖ್ಯವಾದದ್ದು ಅಲ್ವಾ. ಅಲ್ಲಿ ಹೇಳ್ತಾರೆ ಅತಿ ತುಂಬಾ ಏನಂತ ಬಲವಾಗಿ ಕೂಗುತ್ತಾ ಬಲವಾದಿ ಕೂಗುತ್ತಾ ಅಂತ ಹೇಳ್ತಾರೆ. ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಸ್ಟ್ರಾಂಗ್ ಕ್ರೈಸ್ ಅಂತ ಬರ್ತದೆ. ತುಂಬಾ ಗೋಳಾಡಿ ಅಳುವ ಒಂದು ವಿಷಯ. ಓಕೆನಾ. ಅದಾದ ನಂತರ ಕಣ್ಣೀರನ್ನು ಸುರಿಸುತ್ತಾ ಪ್ರಾರ್ಥನೆ ವಿಜ್ಞಾಪನೆಯನ್ನ ಮಾಡಿ ಸಮರ್ಪಿಸಿ ದೇವರ ಮೇಲಣ ಹ್ಮ್ ಭಯಭಕ್ತಿಯ ನಿಮಿತ್ತ ಹಾ ಕೇಳಲ್ಪಟ್ಟನು. ಸಿಂಪಲ್. ಇದು ಅರ್ಥ ಆಗೋಯ್ತು ನಮ್ಗೆ ಈಗ ಅಲ್ವಾ. ಸೊ ಯೇಸು ಕ್ರಿಸ್ತನು ಆತನ ಸಮರ್ಪಣೆಯ ಜೀವನದಲ್ಲಿ ಆತನಿಗೆ ಇರುವಂತ ಭಯ ಏನು ಅಂತ ನಾವು ನೋಡೋಣ. ತಂದೆಯ ದೇವರು ಆತನನ್ನ ಕಾಪಾಡೋರು ಯಾವ ರೀತಿ ಆತನನ್ನ ಕಾಪಾಡಬೇಕು ಅಂತ, ಆತನು ದೇವರ ಕುಮಾರನಾಗಿದ್ರು ಕೂಡ, ದೇವರಿಂದ ಅತಿ ಹೆಚ್ಚಾದ ವರವನ್ನ ಪಡ್ಕೊಂಡಿದ್ರು ಕೂಡ, ದೇವರಿಂದ ಅತಿ ಹೆಚ್ಚಾದ ಒಂದು ವಿಶೇಷತೆಯನ್ನ ಪಡ್ಕೊಂಡಿದ್ರು ಕೂಡ, ಅವರು ಯಾವ ರೀತಿ ಆ ರಕ್ಷಣೆಯ ವಿಷಯದಲ್ಲಿ ಗಮನವನ್ನ ಕೊಟ್ರು ಅಂತ ನೋಡ್ಬೇಕು ಅಲ್ವಾ. ಸೊ ನೋಡ್ರಿ, ಯೇಸು ಸ್ವಾಮಿಯ ಒಂದು ವಿಚಾರವನ್ನು ನೋಡ್ಬೇಕಾದ್ರೆ ದೇವರು ಆತನಿಗೆ ಪವಿತ್ರಾತ್ಮನ ಸಂಪೂರ್ಣತೆಯನ್ನ ಕೊಟ್ರು. ಯಾರಾದ್ರೂ ಒಬ್ರು ವ್ಯಕ್ತಿ ಆ ಏನು ಮನಸ್ಸಲ್ಲಿ ತಿಳ್ಕೋತಾರೋ ಅದನ್ನ ಇಮ್ಮಿಡಿಯೇಟ್ ಆಗಿ ಆತನಿಗೆ ಏನಾಗ್ತಾ ಇತ್ತಂತೆ, ಗ್ರಹಿಸ್ಕೋತಾ ಇದ್ರು ಅಲ್ವಾ. ಈಗ ಒಬ್ಬ ಸಹೋದರ ಅಥವಾ ಯಾರೋ ಲೋಕದವರು ಆತನ ಮನಸ್ಸಲ್ಲಿ ಏನಿದೆ ಅಂತ, ಏನು ಓಡ್ತಾ ಇದೆ ಅಂತ ಯೇಸು ಸ್ವಾಮಿ ಏನಂತಾರೆ, ಅರ್ಥ ಮಾಡೋದಕ್ಕೆ ಬಲ್ಲರಾಗಿದ್ರು. ಸೊ ಇದೆಲ್ಲ ದೇವರಿಂದ ಪಡ್ಕೊಂಡಿರುವ ವಿಶೇಷವಾದ ಶಕ್ತಿ. ಈ ರೀತಿಯ ವ್ಯಕ್ತಿ ಆತನ ಸಮರ್ಪಣೆಯ ಜೀವನದಲ್ಲಿ ಆತನು ನಂಬಿಗಸ್ತನಾಗಿರೋದಕ್ಕೆ ಎಷ್ಟು ಪ್ರಯತ್ನವನ್ನ ಮಾಡಿದ್ರು, ಇದೇ ತುಂಬಾ ಮುಖ್ಯ ಅಲ್ವಾ. ಸೊ ಈ ಒಂದು ವಚನದ ವಿಷಯದಲ್ಲಿ ನೋಡ್ಬೇಕಾದ್ರೆ ಒಂದು ವಿಷಯವನ್ನ ನಾವು ನೋಡ್ಬೋದು. ಏನಂದ್ರೆ, ಆತನು ಭೂಲೋಕದಲ್ಲಿ ಇರುವಾಗ ಆತನಿಗೆ ಭಯ ಅನ್ನೋದಿತ್ತು. ಕರೆಕ್ಟಾ? ಅದೇ ವಚನ ಹೇಳ್ತದೆ ಲಾಸ್ಟ್ ಅಲ್ಲಿ. ಯಾವ ರೀತಿಯ ಭಯ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದಾಗ, ಒಂದು ವೇಳೆ ದೇವರು ನನ್ನನ್ನ ಪರಲೋಕದಿಂದ ಈ ಭೂಲೋಕಕ್ಕೆ ಒಂದು ಫ್ಲೆಶ್ಲಿ ಬೀಯಿಂಗ್ ಆಗಿ ಏನ್ ಮಾಡ್ಬಿಟ್ರು, ಕರೆಸ್ಬಿಟ್ರು. ಕರೆಸಿರುವ ದೇವರು ನನಗೆ ಒಂದಷ್ಟು ಆಶೀರ್ವಾದಗಳನ್ನ ಕೊಡೋದಿಕ್ಕೆ, ನಾನು ಸರಿಯಾದ ರೀತಿಯಲ್ಲಿ ನಡೆದ್ರೆ ಆ ಆಶೀರ್ವಾದಗಳನ್ನ ಕೊಡೋದಿಕ್ಕೆ ಏನ್ ಮಾಡ್ಬಿಟ್ರಿ, ವಾಗ್ದಾನ ಮಾಡ್ಬಿಟ್ರು. ಒಂದು ವೇಳೆ ಇದು ನಡೀತದಾ ನಡೆಯಲ್ವಾ ಅನ್ನುವಂಥ ಭಯನ ಅಂದ್ರೆ ನಿಜವಾಗ್ಲೂ ಇಲ್ಲ. ಈತನಿಗೆ ಏನ್ ಭಯ ಇತ್ತು ಅಂತ ನೋಡ್ಬೇಕಾದ್ರೆ ಸಹೋದರರೇ, ತಂದೆಯ ದೇವರು ಕರೆದ ಸಂಕಲ್ಪ ಈತನಿಗೆ ಗೊತ್ತು ಅಲ್ವಾ. ಆ ಸಂಕಲ್ಪ ಏನಂದ್ರೆ, ಇಡೀ ಮನುಷ್ಯ ಜನಾಂಗವು ಈತನ ಮರಣದಿಂದ, ಅವರ ಮರಣದಿಂದ ಅವರು ವಿಮುಕ್ತಿ ಆಗೋದಕ್ಕೆ ಈತನ ಮರಣ ಮುಖ್ಯ. ಕರೆಕ್ಟಾ ಅಲ್ವಾ. ಈತನು ಈ ಭೂಮಿಯಲ್ಲಿ ಮರಣವನ್ನ ಹೊಂದಿದ್ರೆ ಇಡೀ ಮನುಷ್ಯ ಜನಾಂಗಕ್ಕೆ ಒಂದು ವಿಮುಕ್ತಿ ಸಿಗತ್ತೆ ಅಲ್ವಾ. ಸೊ ಇದು ಮುಖ್ಯವಾದದ್ದು. ಈ ಒಂದು ಹಿನ್ನೆಲೆಯಲ್ಲಿ ಮೊಟ್ಟ ಮೊದಲನೇದಾಗಿ ಆತನು ದೇವರ ಚಿತ್ತಕ್ಕೆ ಅನುಸಾರವಾಗಿ ನಡಿಬೇಕು. ಅದಕ್ಕೆ ಕರೆಕ್ಟಾ. ಮನುಷ್ಯರನ್ನ ಮರಣದಿಂದ ವಿಮುಕ್ತಿ ಮಾಡ್ಬೇಕಾದ್ರೆ ಫಸ್ಟ್ ಅವ್ರೇನ್ ಮಾಡ್ಬೇಕ್ರಿ, ಆತನ ಓಟವನ್ನ ಶ್ರದ್ಧೆಯಿಂದ ಅಲ್ವಾ, ತುಂಬಾ ಗಮನ ಕೊಟ್ಟು ಅದು ಓಡಿದ್ರೆ ಮಾತ್ರ ಆ ಎರಡನೇ ಒಂದು ಮಿಷನ್ ಇದೆಯಲ್ಲ, ಇಡೀ ಜನಾಂಗವನ್ನ ಆ ವಿಮುಕ್ತಿಗೊಳ್ಳುವ ವಿಷಯ ಅಲ್ಲಿ ನಡೀತದೆ. ಇದೇ ಆತನಿಗೆ ಭಯ ಇತ್ತು ಸಹೋದರರೇ. ಯಾಕೆ ಅಂತ ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ವಿಚಾರವನ್ನ ತಂದೆಯ ದೇವರು ಆದಿಕಾಂಡದಲ್ಲಿ ಅಲ್ವಾ, ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಇದರ ಒಂದು ಒಂದು ಶ್ಯಾಡೋನ ಇಟ್ಟಿದ್ರು ಅಲ್ವಾ. ಏನಂತ ನೋಡ್ಬೇಕಾದ್ರೆ ಆ ಒಂದು ಟ್ಯಾಬರ್ನಾಕಲ್ ಏನಂತ ಸಿಸ್ಟರ್, ಆ ದೇವದರ್ಶನ ಗೂಡಾರದಲ್ಲಿ ನಡೆದಂತ ಒಂದಷ್ಟು ಪದ್ಧತಿಗಳು, ಒಂದಷ್ಟು ನಿಯಮಗಳನ್ನ ನೋಡ್ಬೇಕಾದ್ರೆ ಸಹೋದರರೇ, ಅಲ್ಲಿ ಒಬ್ಬ ವ್ಯಕ್ತಿ ಅಥವಾ ಅಲ್ಲಿ ಯಾಜಕನು ಅಥವಾ ಪ್ರಧಾನ ಯಾಜಕನು ಒಂದು ಸ್ಯಾಕ್ರಿಫೈಸ್ನ ಕೊಡಬೇಕಾದ್ರೆ ಅದಕ್ಕೆ ನಿಯಮ ಇತ್ತು.
ಅಲ್ವಾ? ಅದಕ್ಕೆ ಒಂದು ಏನ್ರಿ ಒಂದು ಲಾನ ತಂದೆಯ ದೇವರು ಕೊಟ್ಟಿದ್ರು, ಇದೇ ರೀತಿಯಲ್ಲಿ ನೀನ್ ಮಾಡ್ಬೇಕು ಅಂತ ಅಲ್ವಾ? ಅದು ಒಂದು ವೇಳೆ ಮಾಡಿಲ್ಲ ಅಂದ್ರೆ ಅಲ್ಲಿ ಪ್ರಧಾನ ಯಾಜಕನಿಗೆ ಸಾವು ನಿಶ್ಚಯ. ಇದೆಲ್ಲಾನೇ ಕ್ರಿಸ್ತನ ವಿಷಯದಲ್ಲಿ ಒಂದು ನೆರಳಾಗಿ ಅಥವಾ ಒಂದು ಛಾಯೆಯಾಗಿ ಇದ್ದದನ್ನ ನೋಡ್ತೀವಿ. ಅದನ್ನ ಒಂದೆರಡು ಮೂರು ವಚನಗಳನ್ನ ಕೂಡ ಓದೋಣ. ಲೇವಿ ಏನಂತೀರ ಯಾಜಕ ಕಾಂಡ 9ನೇ ಅಧ್ಯಾಯ 16ನೇ ವಚನ. ಯಾಜಕ ಕಾಂಡ 9ನೇ ಅಧ್ಯಾಯ 16ನೇ ವಚನ. ನೋಡ್ರಿ, ಯಥಾವಿಧಿಯಾಗಿ ಅಂದ್ರೆ ನಿಯಮದ ಪ್ರಕಾರ ಅಲ್ವಾ? ಆ ವಿಷಯ ತುಂಬಾ ಮುಖ್ಯವಾದದ್ದು. ಅಲ್ಲಿ ಸರ್ವಾಂಗ ಹೋಮಗಳನ್ನ ಮಾಡಬೇಕು, ಆದ್ರೆ ಆ ಹೋಮಗಳನ್ನ ಬಲಿಗಳನ್ನ ಎಲ್ಲ ಕೊಡ್ಬೇಕಾದ್ರೆ ಒಂದು ನಿಯಮ ಇತ್ತು. ಆ ನಿಯಮ ದೇವರಿಂದ ಕೊಟ್ಟಂತ ನಿಯಮ. ಆ ನಿಯಮದ ಪ್ರಕಾರ ನಡೆಸ್ತಾ ಇದ್ರೆ ಅಲ್ಲಿ ಏನಾಗಲ್ಲ, ಅಲ್ಲಿ ಆ ಹೋಮಗಳು ದೇವರಿಂದ ಸ್ವೀಕಾರ ಆಗಲ್ಲ. ಇನ್ನೂ ಎರಡು ವಚನ ಓದೋಣ. ಅದರಲ್ಲೇ ಯಾಜಕ ಕಾಂಡ 16ನೇ ಅಧ್ಯಾಯ 2ರಿಂದ 4 ವಚನಗಳನ್ನ ಓದೋಣ. ಯಾಜಕ ಕಾಂಡ 16ನೇ ಅಧ್ಯಾಯ 2ರಿಂದ 4 ವಚನಗಳು. ನಿನ್ನ ಅಣ್ಣನಾದ ಆರೋನನು ಮನಸ್ಸಿಗೆ ಬಂದಾಗೆಲ್ಲ ತೆರೆಯನ್ನು ದಾಟಿ ಮಹಾಪವಿತ್ರ ಸ್ಥಾನದೊಳಗೆ ಮಧುಸದ ಮೇಲಣ ಕೃಪಾಸನದ ಹತ್ತಿರಕ್ಕೆ ಬರಬಾರದೆಂದು ಅವನಿಗೆ ಹೇಳು. ನಾನು ಕೃಪಾಸನದ ಮೇಲೆ ಮೇಘದಲ್ಲಿ ಕಾಣಿಸಿಕೊಳ್ಳುವುದರಿಂದ ಅವನು ನಾಶವಾದನು. ಆರೋನನು ಮಹಾಪವಿತ್ರ ಸ್ಥಾನದೊಳಗೆ ಬರುವಾಗ ಮುಂದೆ ಹೇಳುವ ರೀತಿಯಾಗಿ ಬರಬೇಕು. ಅವನು ದೋಷ ಪರಿಹಾರಕ ಯಜ್ಞಕ್ಕಾಗಿ ಹೋರಿಯನ್ನು, ಸರ್ವಾಂಗ ಹೋಮಕ್ಕಾಗಿ ಇದೆಲ್ಲ ನಮಗೆ ಗೊತ್ತಿದೆ, ಓಕೆನಾ? ಸೊ ಇದೆಲ್ಲ ಏನಕ್ಕೆ ನಾವು ನೋಡ್ತಾ ಇದೀವಿ ಅಂದ್ರೆ, ದೇವರು ಆ ಹೋಮವನ್ನ ಕೊಡುವಾಗ ಒಂದು ನಿಯಮವನ್ನ ಇಟ್ಟು ಆ ನಿಯಮದ ಪ್ರಕಾರ ನಡಿಬೇಕು, ಓಕೆನಾ? ಸೊ ಈ ಒಂದು ವಿಚಾರವನ್ನ ಯೇಸು ಕ್ರಿಸ್ತನು ಆತನು ಈ ಭೂಮಿಗೆ ಬಂದಾಗ ಮರಣವನ್ನ ಕ್ರಿಸ್ತನು ಹೊಂದಬೇಕು, ಆದರೆ ಯಾವ ನಿಯಮದ ಪ್ರಕಾರ ಹೊಂದಬೇಕು ಅನ್ನೋದೇ ತುಂಬಾ ಮುಖ್ಯವಾದದ್ದು. ಸೊ ಆ ರೀತಿಯಲ್ಲಿ ಸಹೋದರರೇ, ಈ ಒಂದು ಜವಾಬ್ದಾರಿ ಆತನಲ್ಲಿ ಎಷ್ಟು ಇತ್ತು ಅಂತ ನೋಡ್ಬೇಕಾದ್ರೆ, ಒಂದೊಂದು ಸಮಯನೂ ಆತನು ತನ್ನ ಜೀವಿತದಲ್ಲಿ ಒಂದೊಂದು ದಿನಾನು ಆತನು ತಗೊಳ್ಳುವಂತ ನಿರ್ಧಾರಗಳು, ಆತನು ಜೀವಿಸುವ ಜೀವಿತ, ಇದೆಲ್ಲಾನು ದೇವರಿಗೆ ಸಮರ್ಪಣೆ ಆಗಿದೆಯಾ ಅಂತ ತುಂಬಾ ಕುಲಂಕುಷವಾಗಿ ನೋಡುವಂತ ಜವಾಬ್ದಾರಿ ಆತನಿಗಿತ್ತು. ಆ ಒಂದು ಜವಾಬ್ದಾರಿ ಎಷ್ಟು ಅಧಿಕವಾಗಿ ಆತನಲ್ಲಿ ಇತ್ತು ಅಂತ ನೋಡ್ಬೇಕಾದ್ರೆ, ಒಂದು ಪರಿಪೂರ್ಣ ಮನುಷ್ಯನಾಗಿದ್ರು ಕೂಡ ಆತನಿಗೆ ಬಂದಂತ ಶೋಧನೆಗಳಲ್ಲಿ ಆತನು ಅತಿ ಹೆಚ್ಚಾದ ಬಾಧೆಗಳನ್ನ ಹೊಂದಿದ್ರು ಅಂತ ಕೂಡ ನಾವು ನೋಡ್ಬೇಕು. ಈ ಒಂದು ವಿಷಯಕ್ಕೋಸ್ಕರನೇ ಅಲ್ಲಿ ನಾವು ವಚನಗಳನ್ನ ಓದುವಾಗ, ತನ್ನನ್ನ ಮರಣದಿಂದ ಕಾಪಾಡುವ ಶಕ್ತನಾಗಿರುವಂತವರ ಹತ್ರ ಪ್ರಾರ್ಥನೆಯ ಮತ್ತೆ ವಿಜ್ಞಾಪನೆಯನ್ನ ಹಂಗೆ ಸುಮ್ಮನೆ ಮಾಡಿಲ್ಲ ರೀ. ಹೆಂಗ್ ಮಾಡಿದ್ರಂತೆ? ಯೋಚನೆ ಮಾಡಿ, ಇದು ತುಂಬಾ ಮುಖ್ಯವಾದದ್ದು ಅಲ್ವಾ? ಇದು ನೋಡ್ರಿ, ಬಲವಾಗಿ ಕೂಗುತ್ತಾ ಕಣ್ಣೀರಿಡುತ್ತಾ ಏನ್ ಮಾಡಿದ್ರಂತೆ? ಪ್ರಾರ್ಥನೆ. ಇದು ತುಂಬಾ ಮುಖ್ಯವಾದದ್ದು. ಆತನಿಗೆ ಇದ್ದಂತ ಆ ಒಂದು ಜವಾಬ್ದಾರಿಯನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದ್ರಿಂದ ಆತನು ತಗೊಳ್ಳುವ ನಿರ್ಧಾರಗಳು ಎಷ್ಟು ಸರಿಯಾದದ್ದು, ಎಷ್ಟು ಸೂತಕವಾದದ್ದು ಅಂತ ದೇವರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಮಾಡಿದ್ರು. ಆ ಒಂದು ಪ್ರಯತ್ನದಲ್ಲಿ ಅವರು ಆ ಒಂದು ಸಮಯಗಳು ಬಂದಾಗ, ಆ ಜವಾಬ್ದಾರಿಯ ವಿಷಯಗಳು ಆತನಿಗೆ ಬಂದಾಗ ಆತನಿಗೆ ಎಷ್ಟು ಒಂದು ಪ್ರೆಷರ್ ಇತ್ತು ಅಂದ್ರೆ, ಆತನು ಆ ಒಂದು ಸಮಯದಲ್ಲಿ ತಂದೆಯ ದೇವರ ಬಳಿಯಲ್ಲಿ ಪ್ರಾರ್ಥನೆಯ ಮೂಲಕ ವಿಜ್ಞಾಪನೆಯನ್ನ ಮಾಡಿ ಆತನು ತಗೊಳ್ಳುವಂತ ನಿರ್ಧಾರಗಳು ಸರಿಯಾದದ್ದೇ ಅಂತ ಒಂದೊಂದು ದಿನಾನು ಅದನ್ನು ಕೇಳಿ ನಡೆಸಿದ್ರಂತೆ. ಇದೆಲ್ಲ ಯಾಕೆ ನಾವು ಇಷ್ಟು ಸ್ಪಷ್ಟವಾಗಿ ನೋಡ್ತೀವಿ ಅಂದ್ರೆ, ಆತನ ಶರೀರ ಅಂಗಗಳಾಗಿ ಕರೆದಿರುವ ನಾವು ಬಲಿಷ್ಠರು ಅಲ್ವಾ? ಬಲಿಷ್ಠರಾಗಿದ್ದೀವ ಅಲ್ವಾ? ಬಲಹೀನರು ಅಲ್ವಾ? ಬಲಹೀನರು ಪರಿಶುದ್ಧವಂತರ ಇಲ್ಲ. ಆ ಒಂದು ಅನ್ರೈಚಿಯಸ್ ಅಂತ ಹೇಳ್ತೀವಲ್ಲ, ಅಶುದ್ಧವಾಗಿದೆ ನಮ್ಮಲ್ಲಿ. ದೇವರ ನೀತಿ ಕ್ರಿಸ್ತನ ಮೂಲಕ ಸಿಕ್ಕಿರೋದ್ರಿಂದ ಶುದ್ಧವಾಗಿ ದೇವರು ನಮ್ಮನ್ನು ನೋಡ್ತಾ ಇದ್ದಾರೆ.
ಈ ಪರಿಸ್ಥಿತಿಯಲ್ಲಿ ನಮ್ಮ ಒಂದು ರಕ್ಷಣೆಯ ಮಾರ್ಗವನ್ನ ಯಾವ ರೀತಿ ನಡೆಸ್ಕೋಬೇಕು ಅಂತಾನೆ ಇಷ್ಟು ಒಂದು ವಿಷಯವಾಗಿ ನಾವು ನೋಡ್ತಾ ಇದ್ದೀವಿ ಸಹೋದರರೇ. ಸೊ ಈ ಒಂದು ಪ್ರಾರ್ಥನೆಯ ಮೂಲಕ ದೇವರಲ್ಲಿ ವಿಜ್ಞಾಪನೆಯ ಮಾಡಿದ್ದು ಮಾತ್ರ ಅಲ್ಲ, ಆತನಿಗೆ ಬಂದಂತ ಒಂದೊಂದು ಸಂಕಟಗಳಲ್ಲಿ ಒಂದೊಂದು ಆತನಿಗೆ ಬಂದ ಇಕ್ಕಟ್ಟುಗಳಲ್ಲಿ ಅವರು ಯಾವ ರೀತಿ ಅವರು ಮನಸ್ಸು ಇದ್ದಿರಬೇಕು ಅಂತ ಯೋಚನೆ ಮಾಡಿ. ನಿಧಾನಕ್ಕೆ ಅವ್ರ ಜೀವನವನ್ನ ನೋಡಿ 30 ವರ್ಷ ತನಕ ಆತನಿಗೆ ಫ್ರೆಂಡ್ಸ್ ಇದ್ದಿರ್ಬೋದು, ನೆಂಟರು ಇದ್ದಿರ್ಬೋದು ಅಲ್ವಾ, ಅನೇಕ ರೀತಿಯ ರಿಲೇಷನ್ಸ್ ಇದ್ದಿರ್ಬೋದು. ಆದರೆ ಯಾವಾಗ ಸಮರ್ಪಣೆಯನ್ನ ಮಾಡಿದ್ರೋ, ನೀತಿಗೋಸ್ಕರ ಬದುಕಕ್ಕೆ ಪ್ರಾರಂಭ ಮಾಡಿದ್ರು, ಅನೇಕರು ಆತನಿಂದ ದೂರ ಹೋಗಕ್ಕೆ ಪ್ರಾರಂಭ ಮಾಡಿದ್ರು. ಅದು ಮಾತ್ರವಲ್ಲ ಸಹೋದರರೇ, ಆತನು ನಿರ್ಗತಿಯಾಗಿ ಅಲ್ವಾ, ಮನೆ ಇಲ್ದವರಾಗಿ. ಯೋಚನೆ ಮಾಡಿ, ವಚನಗಳು ಆತನು ಮಾತನಾಡುವ ಒಂದೊಂದು ವಚನಗಳು ಏನಾಗ್ಬೇಕ್ರಿ ಈಗ ನಮ್ಗೆ ಹೇಳ್ತಾರೆ ಅಲ್ವಾ, ನರಿಗಳಿಗೆ ಏನಿತ್ತಂತೆ ನೋಡಿ, ಇದೆಲ್ಲ ನಮ್ಮ ಮನಸ್ಸಿಗೆ ಬಂದ್ಬಿಡ್ಬೇಕು. ಮನುಷ್ಯ ಕುಮಾರನಿಗೆ ನೋಡ್ರಿ, ಸೊ ನಿರ್ಗತಿಯಾಗಿ ಅಲ್ವಾ, ಸೊ ಆ ರೀತಿಯ ಜೀವನವನ್ನ ನಡೆಸೋದಿಕ್ಕೆ ಅವರು ಮುಂದೆ ಇದ್ರು. ಯಾಕಂದ್ರೆ ದೇವರ ಸಂಕಲ್ಪವು ಅದೇ ಇತ್ತು. ಅದು ಮಾತ್ರವಲ್ಲ, ಆತನ ಜೀವಿತದ ಕಡೆಯ ದಿನಗಳಲ್ಲಿ ನೋಡ್ಬೇಕಾದ್ರೆ ಸ್ನೇಹಿತನಿಂದ ಏನಾಯ್ತ್ರಿ, ಒಂದು ಬಿಟ್ರೆ ಬಂತು. ಸ್ನೇಹಿತ ಏನ್ ಮಾಡ್ಬಿಟ್ರು, ಆತನನ್ನ ತೋರ್ಸ್ಕೊಟ್ರು. ಅದು ಮಾತ್ರವಲ್ಲ, ಕಡೆದಾಗಿ ಆತನು ಶಾರೀರಿಕವಾಗಿ ಅತಿ ಹೆಚ್ಚಾದ ಬಾಧೆಗಳನ್ನ ಹೊಂದಿರುವ ವ್ಯಕ್ತಿಯಾಗಿದ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರರೇ. ಸೊ ಇದೆಲ್ಲಾನು ಆತನು ಮಾಡುವಾಗ ಆತನ ಮನಸ್ಸಿನಲ್ಲಿ ಆತನಿಗೆ ಏನು ದೇವರ ಪರಿಶೋಧನೆ ಅಂದ್ರೆ, ಆತನನ್ನ ಕಳಿಸಿರುವ ಒಂದು ಕಾರಣಕ್ಕೋಸ್ಕರ ನೀತಿವಂತಿಕೆಯಲ್ಲಿ ಅಥವಾ ನೀತಿ ಏನು ಅಂತ ಈ ಲೋಕಕ್ಕೆ ತೋರಿಸೋದು, ಮತ್ತೆ ದೇವರ ವಾಕ್ಯಕ್ಕೆ ವಿಧೇಯರಾಗಿರ್ಬೇಕು. ಇದು ಎರಡಕ್ಕೆ ತಂದೆಯ ದೇವರು ಆತನಿಗೆ ಆ ಪರಿಶೋಧನೆಯನ್ನ ಕೊಟ್ರು ಅಂತ ಕೂಡ ನಾವು ನೋಡಬೇಕಾಗಿದೆ ಸಹೋದರರೇ. ಆ ಒಂದು ಪರಿಶೋಧನೆಯಲ್ಲಿ ಆತನಿಗೆ ಏನು ಅಂದ್ರೆ, ಯಾವ್ದಾದ್ರು ರೀತಿಯಲ್ಲಿ ನಾನು ನನ್ನ ಒಂದು ರಕ್ಷಣೆಯನ್ನ ನಾನು ಕಳ್ಕೊಬಿಡ್ತೀನ ಅನ್ನುವ ಒಂದು ಭಯ ಆತನಲ್ಲಿ ಇತ್ತು ಅಲ್ವಾ. ಅದನ್ನೇ ಹೆಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಹೆಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನ. ಹೀಗಿರಲಾಗಿ ದೇವರ ವಿಶ್ರಾಂತಿಯಲ್ಲಿ ಸೇರಬಹುದೆಂಬ ವಾಗ್ದಾನವು ಇನ್ನೂ ಇರುವಲ್ಲಿ ನಿಮ್ಮೊಳಗೆ ಯಾವನಾದರೂ ಆ ವಾಗ್ದಾನದ ಫಲವನ್ನು ಹೊಂದದೆ ತಪ್ಪುವನಾದಾನೋ ಎಂದು ನಾವು ಭಯಪಡೋಣ. ಈ ಭಯವನ್ನೇ ಆತನಲ್ಲಿ ಏನ್ ಮಾಡಿದ್ರಿ, ಆ ಒಂದು ವಾಗ್ದಾನವನ್ನ ಕಳ್ಕೋತೀವ ಅನ್ನುವ ಒಂದು ಭಯ ನಮ್ಮಲ್ಲಿ ಯಾವಾಗ್ಲೂ ಇರಬೇಕು ಅನ್ನೋದನ್ನ ನೋಡ್ತೀವಿ. ಸರಿ, ಈ ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಆತನು ಎಷ್ಟು ದೀರ್ಘವಾಗಿ ಆಲೋಚನೆ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ಸಹೋದರರೇ, ಆತನಿಗೆ ಬಂದಂತ ಒಂದೊಂದು ಸಂಕಟಗಳಲ್ಲಿ ಆತನ ಒಂದು ವಿಷಯ ಏನು ಅಂದ್ರೆ, ತಂದೆಯ ದೇವರು ನನಗೆ ಕೊಟ್ಟಂತ ಪಾತ್ರೆಯಲ್ಲಿ ನಾನು ಪಾನ ಮಾಡದೆ ಇರಕ್ಕೆ ಸಾಧ್ಯನಾ ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ ಅಲ್ವಾ. ಸೊ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಸಹೋದರರೇ, ಆತನಿಗೆ ಆ ಸಮರ್ಪಣೆಯ ದಿನದಿಂದ ಬಂದಂತ ಒಂದೊಂದು ಸಂಕಟಗಳನ್ನ ನೀವು ಧ್ಯಾನ ಮಾಡಿದ್ರೆ, ನೀವು ಮಾಡಿರ್ತೀರಾಗ್ಲಲ್ಲಿ, ಇದೆಲ್ಲ ಮಾಡಬೇಕಾದ್ರೆ ಇದೆಲ್ಲಾನು ನನ್ನಿಂದ ಸಹಿಸ್ಕೊಳ್ಳಕ್ಕೆ ಸಾಧ್ಯನಾ ಅಂತ ಒಂದು ಯೋಚನೆ ಆತನಲ್ಲಿ ಯಾವಾಗ್ಲೂ ಇತ್ತು. ಕ್ಯಾನ್ ಐ ಎಂಡ್ಯೂರ್ ಅಲ್ವಾ. ತಂದೆಯ ದೇವರು ಈ ದಿನದಲ್ಲಿ ಈ ಒಂದು ಸಂದರ್ಭವನ್ನ ಉಂಟು ಮಾಡಿಸಿ ನನಗೆ ಅಪಮಾನ, ಹೀನಾಯ, ನಾವು ವಚನಗಳು ಓದ್ವಿ ಈಗ. ಯೆಶಾಯ 53ನೇ ಅಧ್ಯಾಯ ಓದಿಸ್ಬಿಟ್ರೆ ಆತನ ಜೀವನದ, ಈ ಲೋಕದ ಜೀವನದ ಸಂಪೂರ್ಣತೆಯನ್ನ ಅಲ್ಲಿ ತಿಳಿಸ್ತಾರೆ ನಮಗೆ ಅಲ್ವಾ. ಯೆಶಾಯ 53ರಲ್ಲಿ ಸಂಪೂರ್ಣವಾಗಿ ಆತನು ಪಟ್ಟ ಬಾಧೆಗಳನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ ಅಲ್ವಾ. ಇದೆಲ್ಲಾನು ಆತನಿಗೆ ಲಿಟ್ರಲ್ ಆಗಿ ಏನಾಯ್ತ್ರಿ, ನಡೀತು ಅಂತ ನಮಗ್ ಗೊತ್ತು. ಸೊ ಆ ರೀತಿಯ ಒಂದು ವಿಚಾರಗಳು ನಡೆದಾಗ ಸಹೋದರಿಗೆ ಅವ್ರಿಗೆ ಏನು ಒಂದೇ ಒಂದು ವಿಚಾರ ಇತ್ತು ಅಂದ್ರೆ, ಇದರಲ್ಲೆಲ್ಲ ನಾನು ಸಹಿಸ್ಕೊಳ್ಳಕ್ಕೆ ಸಾಧ್ಯನಾ, ಇದನ್ನೆಲ್ಲ ನಾನು ಜೀರ್ಣಿಸ್ಕೊಳ್ಳಕ್ಕೆ ಸಾಧ್ಯನಾ. ಯೋಚನೆ ಮಾಡಿ, ಒಬ್ಬ ಪರಿಪೂರ್ಣ ವ್ಯಕ್ತಿ ಅಲ್ವಾ, ಇದನ್ನೆಲ್ಲ ಹೋಲಿಕೆ ಮಾಡಿ ನೋಡುವಾಗ ನಾವು ಆ ಒಂದು ಪರಿಪೂರ್ಣತೆಯಲ್ಲಿ ಇಲ್ಲದೆ ಇದ್ರೂ ಕೂಡ ನಾವು
ಎಷ್ಟೋ ಸಮಯದಲ್ಲಿ ಒಂದು ಚಿಕ್ಕ ವಿಷಯದ ಮಾತುಗಳನ್ನ ನಾವು ಜೀರ್ಣಿಸ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗಲ್ಲ ಅಲ್ವಾ? ಸೊ ನಮ್ಮನ್ನು ಯಾರಾದರೂ ಸ್ವಲ್ಪ ಚುಚ್ಚು ಮಾತುಗಳನ್ನ ಮಾತನಾಡಿದಾಗ ನಮ್ಮ ಪ್ರತಿಕ್ರಿಯೆ ಯಾವ ರೀತಿ ಇರ್ತದೆ ಅಲ್ವಾ? ನಮ್ಮನ್ನ ಯಾರಾದರೂ ದುಷ್ಟ ಅಂತ ಹೇಳಿದ್ರೆ ನಮ್ಮ ಪ್ರತಿಕ್ರಿಯೆ ಹೆಂಗಿದೆ ಅಲ್ವಾ? ಬಿದ್ದೋಗಿರುವ ಸ್ವಭಾವದಲ್ಲಿರುವ ನಾವೇ ಈ ಒಂದು ಪರಿಸ್ಥಿತಿಯಲ್ಲಿ ಅಥವಾ ಈ ಒಂದು ಏನ್ರಿ ಸ್ಥಾನಮಾನವನ್ನ ಅಥವಾ ನನಗಿರುವಂತ ಒಂದು ಹೆಸರನ್ನ ನಾನು ಕಾಪಾಡಿಕೊಳ್ಳಕ್ಕೆ ಹೋದಾಗ ಯೇಸು ಕ್ರಿಸ್ತನಿಗೆ ಪರಿಪೂರ್ಣ ವ್ಯಕ್ತಿಯಾಗಿದ್ದು ಅವರು ಎಷ್ಟು ಆಲೋಚನೆ ಮಾಡಿರಬೇಕು, ಎಷ್ಟು ಸಹಿಸ್ಕೊಂಡಿರಬೇಕು, ಎಷ್ಟು ಅವ್ರಿಗೆ ಬಂದಂತ ಎಲ್ಲಾ ಸಂಕಟಗಳನ್ನ ಅವರು ಜೀರ್ಣಿಸ್ಕೊಂಡಿರ್ಬೇಕು ಅಂತ ನಾವು ಯೋಚನೆ ಮಾಡ್ಬೇಕು ಸಹೋದರರೇ. ಸೊ ಈ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಒಂದು ವಿಚಾರಗಳನ್ನ ನಾವು ಯಾಕೆ ನೋಡ್ಬೇಕಂದ್ರೆ ಅವರು ಆ ವಚನದಲ್ಲಿ ಏನ್ರಿ ಕಣ್ಣೀರಿಟ್ಟು ಪ್ರಾರ್ಥನೆಯನ್ನ ಮಾಡಿದ್ರು ಅಂತ ಹೇಳುವಾಗ ಈ ಒಂದು ಸಂಕಟದ ಸಮಯದಲ್ಲಿ ಅವರು ಯಾರ ಹತ್ರನೂ ನೆರೆಗೋಸ್ಕರ ಅಥವಾ ಒಂದು ಸಹಾಯಕ್ಕೋಸ್ಕರ ಒಂದು ಕಂಫರ್ಟ್ಗೋಸ್ಕರ ಯಾರ ಹತ್ರನೂ ಹೋಗಕ್ಕೆ ಸಾಧ್ಯ ಆಗಿಲ್ಲ. ಯಾಕೆ? ಎಲ್ರೂ ಅಪೂರ್ಣರಾಗಿದ್ರು ಅಥವಾ ಆ ಒಂದು ಪರಿಪೂರ್ಣತೆಯಲ್ಲಿ ಇರುವಂತ ವ್ಯಕ್ತಿಗಳು ಯಾರೂ ಇಲ್ಲ. ಅವ್ರನ್ನ ಆ ಒಂದು ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋರು ಯಾರು ಇಲ್ಲ ಅಲ್ವಾ? ಹಂಗಿರುವಾಗ ಅವ್ರು ಯಾರ ಹತ್ರ ಹೋದ್ರು ಅಂದ್ರೆ ತಂದೆಯ ದೇವ್ರ ಹತ್ರ ಮಾತ್ರನೇ ಹೋದ್ರು. ಅದೇ ಅಲ್ಲಿ ಹೇಳ್ತಾರೆ, ಆತನನ್ನ ಮರಣದಿಂದ ಶಕ್ತನಾಗಿರುವ ಅವರ ಹತ್ರ ಹೋಗಿ ಅವ್ರೇನ್ ಮಾಡಿದ್ರಂತೆ? ಪ್ರಾರ್ಥನೆಯನ್ನ ಮಾಡಿದ್ರಂತೆ. ನೋಡ್ರಿ ವಚನ ಎಷ್ಟು ಕ್ಲಿಯರ್ ಆಗಿ ಹೇಳಿ ಅಲ್ವಾ? ಸೊ ಸಹೋದರರೇ, ಆ ಒಂದು ವಿಚಾರಗಳನ್ನ ನೋಡುವಾಗ ಯೆಶಾಯನ ಪ್ರವಾದಿಯ ಗ್ರಂಥ ಒಂದು ವಚನವನ್ನ ಓದಿದ್ವಿ ನಾವು. ಇನ್ನೊಂದ್ಸರಿ ಕೂಡ ಓದೋಣ. ಯೆಶಾಯ ಪ್ರವಾದಿಯ ಗ್ರಂಥ 53ನೇ ಅಧ್ಯಾಯ 17ನೇ ವಚನ. 7ನೇ ವಚನ. ಐಸಾಯ 53rd chapter 7th verse. ನೋಡ್ರಿ, ಆತನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು, ಆ ಬಾಯಿ ತೆರೆಯಲಿಲ್ಲ. ನೋಡ್ರಿ, ಇದೆಲ್ಲ ಆತನು ಈ ಭೂಲೋಕದಲ್ಲಿ ತಂದೆಯ ದೇವರ ಚಿತ್ತದ ಪ್ರಕಾರ ನಡಿಬೇಕಂದ್ರೆ ಇದೆಲ್ಲಾನು ಆತನು ಮಾಡಬೇಕಾಗಿತ್ತು. ತುಂಬಾ ಮುಖ್ಯ. ವಚನಗಳು ಹೇಳ್ತದೆ, ಆತನು ಬಾಧೆಗೆ ಒಳಗಾದಾಗ ಅಲ್ವಾ? ಇದು ಅಂಡರ್ಲೈನ್ ಮಾಡ್ಕೋಬೇಕು ನಾವು ಅಲ್ವಾ? ನಾವು ಬಾಧೆಗೆ ಒಳಗಾಗದೇ ಇರುವಾಗ್ಲೇನೆ ನಮ್ಮ ಮನಸ್ಥಿತಿಗಳು ಏನಾಗಿರ್ತದ್ರಿ? ತುಂಬಾ ವಿಕ್ರೋಪವಾಗಿರ್ತದೆ ಅಲ್ವಾ? ಆದರೆ ಅಲ್ಲಿ ವಚನ ಹೇಳ್ತದೆ, ಬಾಧೆಗೆ ಒಳಗಾದಾಗ ಆ ಸಿಚುವೇಶನ್ ಅಲ್ಲಿ ಕ್ರೈಸ್ತು ಯಾವ ರೀತಿ ಇದ್ರು ಅಂದ್ರೆ, ಓದಿ ಸಿಸ್ಟರ್ ಇನ್ನೊಂದು. ಬಾಧೆಗೆ ಒಳಗಾದಾಗ ನೋಡ್ರಿ, ಇದು ತುಂಬಾ ಮುಖ್ಯ. ತನ್ನನ್ನ ತಗ್ಗಿಸಿಕೊಂಡು ಬಾಯಿ ತೆರಳೇ ಇಲ್ಲ. ತುಂಬಾ ಮುಖ್ಯವಾದದ್ದು. ಈ ಓಪನ್ ನಾಟ್ ಇಸ್ ಮೌತ್. ಸೊ ಮೀನ್ಸ್ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಆತನು ಬಾಧೆಗೆ ಒಳಗಾದಾಗ ಯಾವಾಗ ಅಂದ್ರೆ, ಆತನು ಪರಿಶುದ್ಧವಂತನು, ನೀತಿವಂತನು, ಪರಿಪೂರ್ಣವಾಗಿರೋರು, ಪಾಪ ಇಲ್ಲದೆ ಇರೋರು, ದೇವರ ಮಗನು. ಇದೆಲ್ಲ ಸತ್ಯ. ಈ ಸತ್ಯದ ವಿರುದ್ಧವಾಗಿ ಮಾತನಾಡುವ ಮಾತುಗಳು ಆತನಿಗೇನಾಗಿತ್ರಿ? ಬಾಧೆಯಾಗಿತ್ತು. ಸತ್ಯಕ್ಕೆ ವಿರುದ್ಧವಾಗಿ ಮಾತನಾಡುವ ಜನರು, ಆ ಜನರ ಮೂಲಕ ಬರುವ ಮಾತುಗಳು ಆತನಿಗೇನಾಗಿತ್ರಿ? ಆ ಬಾಧೆಯಾಗಿದ್ರು ಕೂಡ ಸತ್ಯಗೋಸ್ಕರ ಅಥವಾ ಆತನು ದೇವರ ಕುಮಾರನು ಅಥವಾ ಪರಿಶುದ್ಧವಂತನು, ನೀತಿವಂತನು ಅಂತ ಆತನು ಎಲ್ಲೂ ಏನ್ ಮಾಡಿಲ್ಲ? ನ್ಯಾಯಕ್ಕಾಗಿ ವಾದಾಡಿಲ್ಲ ಅಥವಾ ಹೋರಾಡಿಲ್ಲ. ತುಂಬಾ ಮುಖ್ಯ ಅಲ್ವಾ? he did not fight for his justice ಅಲ್ವಾ? ನಾವು ಬಾಯಿನ ಮುಚ್ಚೋದೇ ಇಲ್ಲ. ಯೋಚನೆ ಇದೆಲ್ಲ ನಾನು ಸಹ ಅಲ್ವಾ? ಇದೆಲ್ಲ ಏನಂದ್ರೆ, ಬಾಧೆಗಳಿಗೆ ಒಳಪಟ್ಟಾಗ ಕ್ರಿಸ್ತನ ಸ್ವರೂಪಕ್ಕೆ ಬರುವಂತ ನಾವು ನಮ್ಮ ಜೀವಿತದಲ್ಲಿ ನ್ಯಾಯಕ್ಕಾಗಿ ಅತಿ ಹೆಚ್ಚಾದ ಸಮಯದಲ್ಲಿ ಹೋರಾಡ್ತೀವಿ. ಅದು ನಮ್ಮ ಕುಟುಂಬದಲ್ಲಿರಲಿ, ನಮ್ಮ ಕೆಲಸದಲ್ಲಿರಲಿ, ನಮ್ಮ ಸಹೋದರರ ಮಧ್ಯದಲ್ಲಿರಲಿ. ಇದೆಲ್ಲ ಏನಂದ್ರೆ ನ್ಯಾಯಕ್ಕಾಗಿ ಏನ್ ಮಾಡ್ತೀವ್ರಿ? ಹೋರಾಡ್ತೀವಿ. ಆದ್ರೆ ಇಲ್ಲಿ ಈ ವ್ಯಕ್ತಿ ಎಲ್ಲಾನೂ ಸರಿಯಾಗಿದ್ದು
ಆತನು ಪವಿತ್ರವಾಗಿ ಪರಿಪೂರ್ಣವಾಗಿದ್ರು ಕೂಡ ನ್ಯಾಯಕ್ಕಾಗಿ ಇದೆಲ್ಲಾನೇ ಆತನ ಹೆಜ್ಜೆ ಜಾಡಿಯಲ್ಲಿ ನಡೆಯುವಂತ ನಾವು ಕೂಡ ಇದನ್ನೆಲ್ಲ ನಮ್ಮ ಮನಸ್ಸಿಗೆ ತಂದುಕೋಬೇಕು ಸಹೋದರರೇ. ಆ ವಿಚಾರಗಳನ್ನ ನೋಡುವಾಗ ಈ ವಿಷಯಗಳನ್ನ ನೋಡುವಾಗ ಸಹೋದರರೇ, ಆ ನ್ಯಾಯಕ್ಕಾಗಿ ಹೋರಾಡದೆ ಅಲ್ಲಿ ಏನಕ್ಕೋಸ್ಕರ ಕಾದ್ರು ಅಂದ್ರೆ ಪ್ರಾರ್ಥನೆಯನ್ನ ಮಾಡಿ ತಂದೆಯ ದೇವರ ಕೃಪೆಯನ್ನ ಪಡ್ಕೊಂಡು ಆತನ ಒಂದು ಕಂಫರ್ಟ್ನ ಕೂಡ ಆತನಿಂದನೇ ದೊರಕಬೇಕು ಅಂತ ಕಾಯ್ತಾ ಇದ್ರು. ಕಂಫರ್ಟ್ಗೆ ಏನಂತಾರೆ ಸಿಸ್ಟರ್? ಆದರಣೆ ತುಂಬಾ ಮುಖ್ಯ ಅಲ್ವಾ? ಈ ಆದರಣೆಯನ್ನ ತಂದೆಯ ದೇವರು ಯಾವಾಗ್ಲೂ ಆತನು ತುಂಬಾ ಸಂಕಷ್ಟಕ್ಕೆ ಒಳಗಾದಾಗ ಆತನು ಆದರಣೆಯಾಗಿ ಅನೇಕ ವಿಷಯಗಳನ್ನ ಕ್ರೈಸ್ಟ್ ಲೈಫ್ ಅಲ್ಲಿ ಮಾಡಿರ್ಬೇಕು. ಅದನ್ನ ನಾವು ಲಾಸ್ಟ್ ಆಗಿ ಎಲ್ಲಿ ನೋಡ್ತೀವ್ರಿ ಅಲ್ವಾ? ಗೆತ್ಸೆಮನೆಯಲ್ಲಿ ಏನ್ ಮಾಡ್ತೀವಿ? ಆತನು ತುಂಬಾನೇ ಒಂದು ಟೆನ್ಸ್ಡ್ ಸಿಚುವೇಶನ್ ಇರುವಾಗ ಆತನು ಪ್ರಾರ್ಥನೆ ಮಾಡುವಾಗ ಆತನ ಪ್ರಾರ್ಥನೆಯನ್ನ ಸ್ವೀಕರಿಸಿದ್ದಾರೆ ಅಂತ ಯಾವಾಗ ಗೊತ್ತಾಯ್ತು ಅಂದ್ರೆ ದೂತರು ಬಂದು ಆತನನ್ನ ಸಂತೈಸಿದ್ರಂತೆ. ಯೋಚನೆ ಮಾಡಿ ಸಹೋದರರೇ ಅಲ್ವಾ? ಸೊ ಇದು ಇಲ್ಲಿ ನಡೆದಾಗ ಇವರು ಸಮರ್ಪಣೆಯ ಜೀವನದಲ್ಲಿ ಕೂಡ ದೇವರು ಅವರು ಸಂಕಷ್ಟಕ್ಕೆ ಒಳಗಾದಾಗ ಯಾವುದೋ ಒಂದು ರೀತಿಯಲ್ಲಿ ವಾಕ್ಯದ ಮೂಲಕ ವಚನದ ಮೂಲಕ ಆತನನ್ನ ಏನ್ ಮಾಡಿರ್ಬೋದು ರೀ? ಸಂತೈಸಿರ್ಬೋದು ಅಲ್ವಾ? ತುಂಬಾ ಮುಖ್ಯವಾದದ್ದು. ಸೊ ಈ ಒಂದು ಸಂತೈಕೆ ಆತನಿಗೆ ತುಂಬಾ ಮುಖ್ಯವಾಗಿತ್ತು. ಸಹೋದರರೇ, ಇದರಲ್ಲಿ ಒಂದು ವಿಷಯವನ್ನ ನಾವೇನ್ ನೋಡ್ಬೇಕು ಅಂದ್ರೆ, ನಾವು ಈ ತರ ಬಾಧೆಗಳಿಗೆ ಒಳಗಾದಾಗ ನಾವು ಬಾಯನ್ನ ತೆರೀದೇ ಇರೋದಕ್ಕೆ ಸಾಧ್ಯಗಳಿದೆಯಾ ಅಂದ್ರೆ ಸಾಧ್ಯತೆ ಇದೆ. ಆದ್ರೆ ಯಾಕೆ ನಾವು ಆ ಕೆಲಸವನ್ನ ಮಾಡಲ್ಲ ಅಂದ್ರೆ, ನನಗೆ ಯಾವಾಗಾದ್ರೂ ನಾನು ಬಾಧೆಗಳಿಗೆ ಒಳಗಾದಾಗ ಯಾರೋ ಒಬ್ಬ ಸಹೋದರನೋ ಸಹೋದರಿಯಿಂದ ಏನಾದ್ರೂ ಮಾತು ನನ್ನ ವಿರುದ್ಧವಾಗಿ ಬಂದಾಗ ತಕ್ಷಣವೇ ಆ ಮಾತಿಗೆ ತದ್ವಿರುದ್ಧವಾಗಿ ನಾನೇನ್ ಮಾಡ್ತೀನಿ ಕೊಟ್ಟಾಗ ನನ್ನಲ್ಲಿ ಏನಾಗತ್ರಿ? ಒಂದ್ ಸಮಾಧಾನ ಬರ್ತದೆ. ಕರೆಕ್ಟಾ? ಅಬ್ಬಾ, ಅವ್ರು ಏನ್ ಮಾತಾಡಿದ್ರು ಅದಕ್ಕೆ ನಾನು ಹೇಳ್ಬಿಟ್ರೆ ಇದು ಬರ್ತದಲ್ಲ ಕಂಫರ್ಟು. ಇದು ಲೋಕದ ಕಂಫರ್ಟ್ ಇದಲ್ಲ. ಲೋಕದ ಮನುಷ್ಯನ ಮನಸ್ಥಿತಿಯಲ್ಲಿ ಇರುವ ಒಂದು ಕಂಫರ್ಟ್ ಇದಲ್ಲ. ಇದು ದೇವರಿಂದ ಬರುವಂತ ಕಂಫರ್ಟ್ ಇಲ್ಲ. ತುಂಬಾ ಮುಖ್ಯ ರೀ. ಸೊ ದೇವರಿಂದ ಬರ್ಬೇಕಾದ್ರೆ ಅದಕ್ಕೆ ಕಾಯ್ಬೇಕು, ಪ್ರಾರ್ಥನೆ ಮಾಡಬೇಕು, ಆತನ ಒಂದು ಚಿತ್ತ ಅನುಸಾರವಾಗಿ ಬಾಯು ತೆರೆದೇ ಇದ್ರೆ ಮಾತ್ರ ದೇವರು ಆತನ ಸಮಾಧಾನವನ್ನ ಆತನ ಕಂಫರ್ಟ್ನ ನಮಗೆ ದಯಪಾಲಿಸ್ತಾರೆ. ಇನ್ಸ್ಟೆಂಟ್ ಆಗಿ ಸಿಗಲ್ಲ ಸಹೋದರ ಇದಲ್ಲ. ಕ್ರೈಸ್ಟ್ಗೂ ಸಿಕ್ಕಿಲ್ಲ. ಅದಕ್ಕೆ ನಾವು ವಚನದಲ್ಲಿ ಓದಿದಾಗ ಏನ್ ನೋಡ್ತೀವ್ರಿ? ಹಗಲು ರಾತ್ರಿ ಪ್ರಾರ್ಥನೆಯಲ್ಲೇ ಆತನ ಜೀವನವನ್ನ ಕಳೆದ್ರಂತೆ. ಯೋಚನೆ ಮಾಡಿ, ಇದೆಲ್ಲಾನು ಅಲ್ಲೇ ಪಡ್ಕೊಂಡ್ರು ಅವರು. ಆ ಸಾಂತ್ವನವನ್ನ, ಆ ಒಂದು ಸಮಾಧಾನವನ್ನ ತಂದೆಯ ದೇವರಿಂದಾನೇ ಪಡ್ಕೊಂಡ್ರು. ಆತನೇ ಅದನ್ನ ಹುಡುಕಿಲ್ಲ. ಸಹೋದರರೇ, ಇದು ತುಂಬಾ ಮುಖ್ಯವಾದ ಒಂದು ವಿಷಯ ಅಂತ ಕೂಡ ನಾವು ನೋಡ್ತೀವಿ ಈ ದಿನದಲ್ಲಿ. ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ಸಹೋದರರೇ, ಈ ಒಂದು ಭಯ ಅಂತ ನೋಡ್ಬೇಕಾದ್ರೆ ಇದು ದೇವರಿಗೆ ಇಷ್ಟವಾದದ್ದ ಅಂತ ನೋಡ್ಬೇಕಾದ್ರೆ ಕ್ರಿಸ್ತನಲ್ಲಿ ಇದ್ದ ಈ ಭಯ ತುಂಬಾ ಅಗತ್ಯವಾದದ್ದು. ಯಾಕೆ ಅಂದ್ರೆ ಲೋಕದ ವಿಚಾರವಾದ ಭಯ ಆತನಲ್ಲಿ ಇರಲಿಲ್ಲ ಅಲ್ವಾ? ನಾನು ಈ ರೀತಿಯ ಜೀವನವನ್ನ ನಡೆಸಿದ್ರೆ ಅಥವಾ ಸಮರ್ಪಣೆಯ ಜೀವನದಲ್ಲಿ ನಾನು ದೇವರ ಚಿತ್ತದ ಪ್ರಕಾರ ನಡೀಬೇಕಾದ್ರೆ ನಾನು ಬಡತನಕ್ಕೆ ಒಳಗಾಗ್ಬೋದು ಅಲ್ವಾ? ನಾನು ನನ್ನ ಭವಿಷ್ಯ ಏನಾಗಿದೆಯೋ ಅಂತ ಗೊತ್ತಿಲ್ಲ ಅಲ್ವಾ? ನನ್ನ ಮಕ್ಕಳ ಒಂದು ಭವಿಷ್ಯ ಏನಿದೆಯೋ ಗೊತ್ತಿಲ್ಲ. ಇದೆಲ್ಲ ಒಂದು ರೀತಿಯ ಭಯ ನಮ್ಮಲ್ಲಿ ಇರ್ತದೆ. ಕರೆಕ್ಟಾ? ಆದರೆ ಇದು ಕ್ರೈಸ್ತನ ಭಯ ಇರಲಿಲ್ಲ. ಕ್ರಿಸ್ತನ ಭಯ ಏನಿತ್ತು ಅಂದ್ರೆ, ಕರೆದಿರುವ ದೇವರು ನಂಬಿಗಸ್ತರಾಗಿದ್ದಾರೆ, ನಾನು ನಂಬಿಗಸ್ತನಾಗಿರೋದಕ್ಕೆ ಆತನ ಪವಿತ್ರಾತ್ಮವನ್ನ ಕೊಟ್ಟಿದ್ದಾರೆ, ಆತನ ಎಲ್ಲಾ ಒಂದು ಸಹಾಯವನ್ನ ಮಾಡ್ತಾ ಇದ್ದಾರೆ, ಒಳ್ಳೆದನ್ನ ಪ್ರಾರಂಭ ಮಾಡಿದ್ದಾರೆ, ಅದನ್ನ ಮುಗಿಸ್ಕೊಡೋರು ಅವರೇ. ಇದೆಲ್ಲ ಹಿಂಗಿರುವಾಗ ನಾನು ನನ್ನ ಸಮರ್ಪಣೆಯಲ್ಲಿ ಎಷ್ಟು ನಂಬಿಗಸ್ತನಾಗಿ ದೇವರಿಗೆ ನಡೀತಾ ಇದ್ದೀನಿ. ಅದಕ್ಕೆ ಹೇಳ್ತಾರೆ ಇಲ್ಲಿ ಸಹೋದರ ಹೇಳ್ತಾರೆ, ಈ ಒಂದು ಭಯ
ದೇವರಿಗೆ ಮೆಚ್ಚುಗೆ ಆಗಿರುವಂಥದ್ದು ಅಂತ ಹೇಳ್ತಾರೆ. ಅದಕ್ಕೆ ಆ ವಚನವನ್ನು ಓದಿದಾಗ ಲಾಸ್ಟ್ ಅಲ್ಲಿ ಹೇಳ್ತಾರೆ, ಆತನಿಗಿದ್ದ ಭಯದ ನಿಮಿತ್ತ ಆತನ ಕೂಗು ಕೇಳಲ್ಪಡ್ತು ಅಂತ ನೋಡ್ತೀವಿ. ಅದರ ಆತನಿಗಿದ್ದ ಈ ಭಯದ ನಿಮಿತ್ತ ತಂದೆಯ ದೇವರು ಆತನ ಗೋಳಾಟವನ್ನ, ಆತನ ಕಣ್ಣೀರನ್ನ ಏನ್ ಮಾಡಿದ್ರಂತೆ, ಕೇಳಿದ್ರು. ಇದೆಲ್ಲಾನೇ ನಾವು ಅವ್ರನ್ನ ರಿಲೇಟ್ ಮಾಡ್ಕೊಂಡು ಹೋಗುವಂತ ವಿಷಯಗಳು ಸಹೋದರ ಸಹೋದರರೇ. ಸೊ ಅದಕ್ಕೆ ಅಲ್ಲಿ ಆತನು ಪರಿಪೂರ್ಣ ವ್ಯಕ್ತಿಯಾಗಿದ್ರು ಕೂಡ ಆತನು ಶಾರೀರಿಕವಾಗಿ ಅಥವಾ ಫ್ಲೆಶ್ಲಿ ಇರೋದ್ರಿಂದ ಆತನು ಕೂಡ ಸಂಕಟಗಳು, ಬಾಧೆಗಳು, ಮನಸ್ಸಿನ ಒಂದು ಆಳದಲ್ಲಿ ಕೂಡ ಅಲ್ಲ, ಶಾರೀರಿಕವಾಗಿ ಕೂಡ ಏನಾಯ್ತ್ರಿ, ಅನೇಕ ಬಾಧೆಗಳು ಬಂತು. ಆದ್ರೆ ಒಂದು ವಚನ ಓದೋಣ. ಕೀರ್ತನೆ 73ನೇ ಅಧ್ಯಾಯ 26ನೇ ವಚನ. ಕೀರ್ತನೆ 73ನೇ ಅಧ್ಯಾಯ 26ನೇ ವಚನ. ತನುಮನಗಳು ಕ್ಷಯಿಸಿದರು. ನೋಡ್ರಿ, ಇಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳ್ತಾರೆ, ತನುಮನಗಳು ಕ್ಷಯಿಸಿದರು, ನನ್ನ ಆತ್ಮಕ್ಕೆ ಶರಣನು, ನನ್ನ ಶಾಶ್ವತವಾದ ಪಾಲು ದೇವರೇ. ಸಿಂಪಲ್. ತನುಮನಗಳು ಏನಾಗತ್ತೆ, ಕ್ಷಯಿಸಿದರು. ಎಲ್ಲಾನು ಬಾಧೆಗೊಳಗಾಗತ್ತೆ. ತನುಮನಗಳು ಏನ್ರಿ, ಸಂಕಟಕ್ಕೆ ಒಳಗಾಗತ್ತೆ ಅಲ್ವಾ, ಕಳವಳಗೊಳ್ತೀವಿ. ಇದೆಲ್ಲ ನಡೆದ್ರು ಕೂಡ ನನ್ನ ಶಾಶ್ವತವಾದ ಪಾಲು ದೇವರೇ ಅಲ್ವಾ. ಅದಕ್ಕೋಸ್ಕರನೇ ಯೇಸು ಸ್ವಾಮಿ ಯಾವಾಗ್ಲೂ ತಂದೆಯ ದೇವ್ರನ್ನ ಬಿಟ್ಟಿಲ್ಲ. ಆತನ ಹತ್ರನೇ ಏನ್ ಮಾಡಿದ್ರಿ, ದಯೆಯನ್ನ ಪಡ್ಕೊಂಡ್ರು, ಆತನಿಗೆ ಕಂಫರ್ಟ್ನ ಮಾಡ್ಕೊಂಡ್ರು. ಎಲ್ಲಾನು ಅಲ್ಲಿಂದಾನೇ ಬರ್ಬೇಕಾಗಿತ್ತು ಅವ್ರಿಗೆ. ಅದರಿಂದಾನೇ ಅಲ್ಲಿ ಹೇಳ್ತಾರೆ, ತನುಮನಗಳು ಏನಾದಾಗ, ಕ್ಷಯಿಸಿದಾಗ. ಇಂಗ್ಲಿಷ್ ಅಲ್ಲಿ ಓದಮ್ಮ ಅದು. My flesh and my heart ನೋಡಿ, ತುಂಬಾ ಮುಖ್ಯ. ಮೈ ಫ್ಲೆಶ್ ಅಂಡ್ ಮೈ ಹಾರ್ಟ್ ಅಂತಾರೆ. ಮಾನಸಿಕವಾಗಿನೂ ದೈಹಿಕವಾಗಿನೂ ಫೇಲತ್. ಅದು ಏನಾದ್ರಿ, ಅದು ಕೊಂದಾಗ, ಅದು ಏನಾದ್ರೆ, ಅದು ಒಂದು ಬಾಧೆಗೆ ಬಂದಾಗ, but God is the strength of my heart and my portion forever. ಸಿಂಪಲ್. ಓಕೆನಾ. ಇದೆಲ್ಲಾನೇ ನಮಗೆ ಈ ಒಂದು ಕಾಲ ಸಮಯದಲ್ಲಿ, ಈ ಒಂದು ಕರ್ತನ ಭೋಜನದಲ್ಲಿ ಕೂತಾಗ ನಾವು ಕ್ರಿಸ್ತನ ಸ್ವರೂಪಕ್ಕೆ ಮಾರ್ಪಡೆ ಆಗಬೇಕು ಅಂದ್ರೆ ಇದೆಲ್ಲ ಕಾರ್ಯರೂಪಕ್ಕೆ ನಮ್ಮ ಜೀವನದಲ್ಲಿ ಬರಬೇಕು ಸಹೋದರ ಸಹೋದರರೇ. ಬಂದ್ರೇನೆ ಒಂದೊಂದು ವರ್ಷನೂ ನಾವು ಒಳ್ಳೆಯ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ತರ ಬರುವ ಎಕ್ಸಾಮ್ಗೆ ಭಯ ಪಡದೆ ಏನ್ ಮಾಡ್ಬೋದ್ರಿ, ಸಂತೋಷವಾಗಿ ಈ ಹಬ್ಬವನ್ನ ಆಚರಿಸ್ಬೋದು ಅಲ್ವಾ. ಏನು ಓದದೆ, ಏನು ಪ್ರಾಕ್ಟಿಕಲ್ ಮಾಡದೆ ನಾನು ಎಕ್ಸಾಮಿಗೆ ಬಂದ್ಬಿಟ್ರೆ ಸ್ವಲ್ಪ ಭಯ ಪಡ್ಲೇಬೇಕಾಗತ್ತೆ ಅಲ್ವಾ. ಇದು ತುಂಬಾ ಮುಖ್ಯವಾದದ್ದು ಸಹೋದರ ಸಹೋದರರೇ. ಸೊ ಅದರಿಂದ ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಕಡೆಯದಾಗ ಒಂದು ವಿಷಯವನ್ನ ಏನ್ ನೋಡೋಣ ಅಂದ್ರೆ, ಆತನನ್ನ ಮರಣದಿಂದ ಕಾಪಾಡುವ ಶಕ್ತನಾದವರಿಗೆ ಅಂತ ಬರ್ತದೆ. ಕರೆಕ್ಟಾ? ಯಾವ ಮರಣದಿಂದ ತಂದೆಯ ದೇವರು ಆತನನ್ನ ಕಾಪಾಡೋಕೆ ಶಕ್ತರಾಗಿದ್ರು? ಒಂದು ವೇಳೆ ಈ ಭೂಲೋಕಕ್ಕೆ ಏನ್ರಿ ಅವರು ಮರಿಯಾಳ ಹೊಟ್ಟೆಯಿಂದ ಬಂದಿರುವಂತ ಒಂದು ಜೀವವನ್ನ ಕಾಪಾಡ್ಕೊಳ್ಳಕ್ಕೆ ತಂದೆಯ ದೇವರು ಶಕ್ತರಾಗಿದ್ದಾನೆ ಇಲ್ವಾ? ಸರಿ, ಶಕ್ತರಾಗಿದ್ರು ಅಲ್ವಾ. ಇದು ತುಂಬಾ ಮುಖ್ಯ. ಆತನು ಬಂದಂತ ಉದ್ದೇಶ ಏನಂದ್ರೆ, ತಂದೆಯ ದೇವರ ಸಂಕಲ್ಪವನ್ನ ಸಂಪೂರ್ಣವಾಗಿ ಏನ್ ಮಾಡ್ಬೇಕ್ರಿ, ಅದು ಕಾರ್ಯರೂಪಕ್ಕೆ ತರಬೇಕು. ಆತನನ್ನ ರಕ್ಷಿಸ್ಕೋಬೇಕು. ಇಡೀ ಮನುಷ್ಯ ಜನಾಂಗವನ್ನ ರಕ್ಷಿಸ್ಕೋಬೇಕು. ಕರೆಕ್ಟಾ? ಇದು ಎರಡು ಮಿಷನ್ ಅಲ್ಲಿ ಒಂದು ವೇಳೆ ಆತನು ದೇವರಿಗೆ ಇಲ್ಲದೆ ದೇವರ ನಿಯಮದ ಪ್ರಕಾರ ಆತನ ಜೀವವನ್ನ ಕೊಡದೆ ಒಂದು ವೇಳೆ ಈ ಲೋಕದಲ್ಲಿ ಆತನು ಬದುಕಿರ್ಬೋದಾ ಅಂತ ನೋಡ್ಬೇಕಾದ್ರೆ ಏನಾಗಿರ್ಬೋದಾಗಿತ್ರಿ, ಅವರು ಶಾಶ್ವತವಾಗಿ ಈ ಲೋಕದಲ್ಲಿ ಬದುಕಿರ್ಬೋದು. ಅವರು ಈ ಎರಡು ವಿಷಯಗಳನ್ನ ಮಾಡದೇನು ಕೂಡ ಅವ್ರ ದೇವ್ರು ಏನ್ ಮಾಡಿರ್ಬೋದು, ಬದುಕಿರ್ಬೋದ್ರಿ. ಯಾಕಂದ್ರೆ ಇದು ಅವರು ವಾಲಂಟ್ರಿಯಾಗಿ ತಗೊಂಡಿರುವಂತ ನಿರ್ಧಾರ. ದೇವರು ಏನು ಅವರಿಗೆ ಬಲವಂತ ಮಾಡಿಲ್ಲ. ಸೊ ಅದಕ್ಕೆ ನಾವು ನೋಡ್ತೀವಿ, ಒಂದು ವೇಳೆ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದ ನಂತರ ಇದು ಎರಡು ಜವಾಬ್ದಾರಿಯನ್ನ ತಗೊಳ್ಳದೆ ಇದ್ರು ಅವ್ರು ಈ ಭೂಲೋಕದಲ್ಲಿ ಬದುಕ್ಬೋದಾಗಿತ್ತು. ಯೋಚನೆ ಮಾಡಿ ಸಹೋದರ ಸಹೋದರ. ಇದು ಒಂದು
ಪರಿಪೂರ್ಣತೆಯ ಇರುವಂತ ವ್ಯಕ್ತಿ. ಆದಾಮನ ವಿಷಯದಲ್ಲಿ ನೋಡ್ಬೇಕಾದ್ರೆ ಆತನು ಕೂಡ ಪಾಪ ಮಾಡಿಲ್ಲ ಅಂದ್ರೆ ಇನ್ನ ಬದುಕ್ಬೋದಾಗಿತ್ತು. ಕರೆಕ್ಟಾ? ಆ ರೀತಿ ಯೇಸು ಸ್ವಾಮಿ ಕೂಡ ಬದುಕ್ಬೋದಾಗಿತ್ತು. ಆದರೆ ನಾವು ನೋಡ್ತೀವಿ ಆತನಿಗಿರುವಂತ ಏನ್ರಿ ಜೀವನವನ್ನ ಬಲವಂತವಾಗಿ ಅಲ್ಲ, ಮನಪೂರ್ವಕವಾಗಿ ದೇವರಿಗೆ ಕೊಟ್ರಂತೆ. ಯೋಚನೆ ಮಾಡಿ, ಇಲ್ಲಿ ಒಂದು ಪಾಯಿಂಟ್ ಏನು ಯೋಚನೆ ಮಾಡ್ಬೇಕಂತೆ, ಒಬ್ಬ ಪರಿಪೂರ್ಣ ವ್ಯಕ್ತಿಯ ಜೀವ 100% ಅಂತ ಲೆಕ್ಕ ಇಟ್ಕೊಳ್ಳಿ ಅಲ್ವಾ? ಬಿದ್ದಿರುವ ನಾವು ಎಷ್ಟು ಪರ್ಸೆಂಟೇಜ್ ಜೀವವನ್ನ ಈಗ ಉಳಿಸ್ಕೊಂಡಿದೀವಿ ಅಂದ್ರೆ 99% ಕಳ್ಕೊಬಿಟ್ಟಿದೀವಿ. 1% ಜೀವ ಮಾತ್ರ ಇದೆ. ಇಷ್ಟೇ ಸಿಂಪಲ್. ಅದು ಕೂಡ ಮರಣದ ಕಡೆ ಹೋಗ್ತಾ ಇದೆ. ಡಿಜೆನರೇಟ್ ಆಗ್ತಾನೇ ಇದ್ದೀವಿ ಅಲ್ವಾ? ಯೋಚನೆ ಮಾಡಿ, 100% ಲೈಫು ಇದ್ದ ವ್ಯಕ್ತಿ ಸ್ವಯಂ ಆಗಿ ಮನಪೂರ್ವಕವಾಗಿ ದೇವರಿಗೆ ಕೊಡೋದಿಕ್ಕೆ ಹಿಂಜರಿಲಿಲ್ಲ. ಆದರೆ ಈ 1% ಇಟ್ಕೊಂಡಿದೀವಲ್ಲ, ಎಷ್ಟು ಆಟ ಆಡ್ತೀವಿ ಗೊತ್ತಾ? ಎಷ್ಟು ಸರಿ ಆಲ್ಟ್ರಿಂದ ಬಾಡಿನ ತೆಗಿತೀವಿ, ತಿರ್ಗಾ ಹಾಕ್ತೀವಿ. ಎಷ್ಟು ಸರಿ ನಮ್ಮ ದೇಹವನ್ನ ಬಲಿಪೀಠದ ಮೇಲೆ ಇಟ್ಟು ಸ್ವಲ್ಪ ಕಾಲ ಆಚೆ ತಗೊಂಡು ಸ್ವಲ್ಪ ಎಲ್ಲಾನು ನೋಡ್ಕೊಂಡು ತಿರ್ಗಾ ಹೋಗ್ತೀವಿ ಅಲ್ವಾ? ಸಹೋದರ, ಈ 1% ಜೀವಕ್ಕೆ ನಾವು ಇಷ್ಟು ಯೋಚನೆ ಮಾಡ್ತೀವಿ ದೇವರಿಗೆ ಕೊಡೋದಕ್ಕೆ. ಆದರೆ ತುಂಬಾ ಒಂದು ಒಳ್ಳೆಯ ವಿಷಯ ಏನಂದ್ರೆ, 100% ಕೊಟ್ಟಂತ ಕ್ರಿಸ್ತನಿಗೆ ಏನ್ರಿ ಆ ಒಂದು ಇಮ್ಮಾರ್ಟಾಲಿಟಿಯನ್ನ ದೇವರು ಕೊಟ್ರೋ, ಅಮರತ್ವವನ್ನ ದೇವರು ಕೊಟ್ರೋ, ಅದೇ ಅಮರತ್ವವನ್ನ 1% ಈ ಕಾಲದಲ್ಲಿ ನೀನೇನ್ ಮಾಡ್ಬಿಟ್ರೆ, ದೇವರಿಗೆ ಸಂಪೂರ್ಣವಾಗಿ ಕೊಟ್ಟು ಬಿಟ್ರೆ, ನಿನಗೂ ಅಮರತ್ವವನ್ನ ಕೊಡ್ತೀವಿ. ಹೆರಾರ್ಕಿ ಡಿಫ್ರೆನ್ಸ್ ಇರ್ಬೋದು. ತಂದೆಯ ದೇವರಿಗೆ ಒಂದು ಸುಪೀರಿಯಾರಿಟಿ ಇದೆ, ಕ್ರೈಸ್ಟಿಗೆ ಒಂದು ಸುಪೀರಿಯಾರಿಟಿ ಇದೆ. ನಾವು ಯಾರೆಲ್ಲ ಅತಿ ಹೆಚ್ಚಾದ ನಂಬಿಗಸ್ತಗಳಿರ್ತೀವೋ ಅಲ್ಲೂ ಕೂಡ ಡಿಫ್ರೆನ್ಸಸ್ ಇರ್ತದೆ. ಅದಕ್ಕೆ ಪೌಲ್ ಹೇಳ್ತಾರಲ್ಲ, ಸ್ಟಾರ್ ಡಿಫರೆನ್ಸ್ ಫ್ರಮ್ ಸ್ಟಾರ್. ನಕ್ಷತ್ರಗಳು ಇನ್ನೊಂದು ನಕ್ಷತ್ರಕ್ಕೆ ಏನಾಗಿದೆ, ವ್ಯತ್ಯಾಸ ಇದೆ. ಸೊ ಇದು ಕೂಡ ನಾವು ನಮ್ಮ ಮನಸ್ಸಿಗೆ ತಂದ್ಕೋಬೇಕು ಸಹೋದರರೇ. ಸೊ ಅಲ್ಲಿ ಯಾವ ಮರಣದಿಂದ ತಂದೆಯ ದೇವರು ಆತನನ್ನ ಕಾಪಾಡೋದಕ್ಕೆ ಶಕ್ತರಾಗಿದ್ರು ಅಂದ್ರೆ, ಈ 2 ವಿಚಾರಗಳಲ್ಲಿ, ಈ 2 ಏನ್ರಿ ಒಂದು ಯೋಜನೆಗೋಸ್ಕರ ಅವ್ರು ಬಂದ್ರು. ಈ ಯೋಜನೆಯಲ್ಲಿ ಅವರು ದೇವರ ನಿಯಮದ ಪ್ರಕಾರ ಅವರ ಜೀವವನ್ನ ನಡೆಸಿಲ್ಲ ಅಂದ್ರೆ, ಅವರು ಶಾಶ್ವತವಾದ ಒಂದು ಮರಣ, ಇನ್ನು ಯಾವುದೇ ಒಂದು ಲೈಫಲ್ಲಿ ಆತನು ಬರದೇ ಇರುವಂತ ಸಾಧ್ಯತೆಗಳು, ರೆಸರೆಕ್ಷನ್ ಅನ್ನುವ ಸಾಧ್ಯತೆಗಳಿಲ್ಲ. ದೇವರ ಸೃಷ್ಟಿಯಲ್ಲಿ ನಾನಾ ರೀತಿಯ ಜೀವದ ಒಂದು ತರವು ಇತ್ತಲ್ಲ, ಸ್ಟ್ಯಾಂಡರ್ಡ್. ಈ ಯಾವುದೇ ಒಂದು ತರದಲ್ಲೂ ಯೇಸು ಸ್ವಾಮಿ ತಿರ್ಗಾ ಬರಕ್ಕಾಗಲ್ಲ. ಇಂಗ್ಲಿಷಲ್ಲಿ ಏನಂತಾರೆ ಅಂದ್ರೆ ಎಕ್ಸ್ಟಿಂಕ್ಟ್ ಅಂತಾರೆ. ಕನ್ನಡದಲ್ಲಿ ಆ ವಾಕ್ಯ, ಆ ಒಂದು ಮಾತು ಹೆಂಗ್ ಬರ್ತದೆ ಗೊತ್ತಿಲ್ಲ. ಎಕ್ಸ್ಟಿಂಕ್ಟ್ ಅಂದ್ರೆ ಒಂದು ಎಕ್ಸಾಂಪಲ್, ಓಕೆನಾ? ಏನಂದ್ರೆ, ಈಗ ನಾವು ಇರುವ ಈ ಲೋಕದಲ್ಲಿ ಎಷ್ಟೋ ಪ್ರಾಣಿಗಳು, ಪಕ್ಷಿಗಳು ನಾಶ ಆಗಿದೆ ಅಂದ್ರೆ, ನೋವನ ಸಮಯದಿಂದ ನಾವು ನೋಡ್ಕೊ ಬಂದಾಗ ಎಷ್ಟೋ ಪ್ರಾಣಿ ಪಕ್ಷಿಗಳು ಈಗಿಲ್ಲ. ಅದಕ್ಕೆ ಎಕ್ಸ್ಟಿಂಕ್ಟ್ ಅಂತಾರೆ. ಅಳಿದು ಹೋಗೋದು. ತಿರ್ಗಾ ನೋಡ್ತೀವ ಗೊತ್ತಿಲ್ಲ ನಮ್ಗೆ. ದೇವರ ರಾಜ್ಯದಲ್ಲಿ ಒಂದು ವೇಳೆ ಕೊಡ್ತಾರ, ದೇವ್ರು ಏನೋ ಗೊತ್ತಿಲ್ಲ. ಆದ್ರೆ ಈಗ ಅದು ಎಕ್ಸ್ಟಿಂಕ್ಟ್ ಆಗಿದೆ. ಇಂಗ್ಲಿಷಲ್ಲಿ ಇನ್ನೊಂದು ವಿಷಯ ನೋಡ್ಬೇಕಾದ್ರೆ, ಡೈನೋಸರ್ಸ್ ಗೊತ್ತಿದೆ ನಮ್ಗೆ ಅಲ್ವಾ? ಇದೆಲ್ಲ ಇತ್ತು ಅಂತ ನೋಡ್ತೀವಿ. ಇದರ ಮೂಳೆ ಎಲ್ಲ ಸಿಗತ್ತೆ ನಮ್ಗೆ, ಬೋನ್ಸ್ ಎಲ್ಲ, ಸ್ಕೆಲಿಟನ್ಸ್ ಎಲ್ಲ ಸಿಗತ್ತೆ. ಆದ್ರೆ ಈಗೇನಾಗಿದೆ, ಎಕ್ಸ್ಟಿಂಕ್ಟ್ ಆಗಿದೆ, ಕಳೆದೋಗಿದೆ. ಇದು ಸಿಂಪಲ್ ಒಂದು ಎಕ್ಸಾಂಪಲ್. ಸೊ ಯೇಸು ಸ್ವಾಮಿಗೆ ಈ ಒಂದು ಮರಣ ಎಷ್ಟು ಆತನಿಗೆ ಭಯ ಇತ್ತು ಅಂದ್ರೆ, ಒಂದೊಂದು ಹೆಜ್ಜೆನು ಈ ಮರಣವು ನಾನು ಸಂಧಿಸ್ಬೇಕಾ, ಅಥವಾ ಇದರಲ್ಲಿ ನಾನು ಎಲ್ಲಾದ್ರೂ ಹೋಗ್ಬಿಡ್ತೀನ ಅನ್ನೋ ಒಂದು ಭಯ ಆತನಲ್ಲಿತ್ತು. ಅದಕ್ಕೆ ಹೇಳ್ತಾರೆ, ಆತನನ್ನ ಈ ಮರಣದಿಂದ ಕಾಪಾಡುವ ಶಕ್ತನಾಗಿರುವಂತ ತಂದೆಯ ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರಂತೆ. ಯೋಚನೆ ಮಾಡಿ ಸಹೋದರರೇ, ನಮಗೆ ಒಂದು ಅಲವನ್ಸ್ ದೇವರು ಕೊಡ್ತಾರೆ ಅಲ್ವಾ? ಒಂದು ಏನ್ರಿ ಚಿಕ್ಕ ಹಿಂಡಾಗಿರೋದಕ್ಕೆ ಸಾಧ್ಯ, ಅಥವಾ ನಮ್ಮ ಒಂದು ಓಟದಲ್ಲಿ ಎಲ್ಲೋ ಒಂದು ಕಡೆ
ದೇವರು ಅಪೇಕ್ಷಿಸುವ ಆ ಒಂದು ವೈರಾಗ್ಯ, ಆ ಒಂದು ಏನ್ರಿ ಝೀಲ್ನ ನಾವು ತೋರಿಸಿಲ್ಲ ಅಂದ್ರೆ ನಾವು ದೂತರ ಒಂದು ಸ್ಥಾನದಲ್ಲಿ ಇರ್ತೀವಿ, ಆದ್ರೆ ಮಹಾಸಮೂಹದಲ್ಲಿ ಇರಕ್ಕೆ ಸಾಧ್ಯ. ಆದ್ರೆ ಅದನ್ನೂ ಇಲ್ಲ ಅಂದ್ರೆ ನಾವು ಎಲ್ಲಿರ್ತೀವಿ? ಅದನ್ನೇ ಯೇಸು ಸ್ವಾಮಿ ಭಯ ಪಟ್ಟಿದ್ದು. ನಮಗೆ ಅದೇನು? ಎರಡನೇ ಮರಣ ಅಲ್ವಾ? ಸೊ ಯೋಚನೆ ಮಾಡಿ ಸಹೋದರ ಸಹೋದರರೇ, ಕ್ರಿಸ್ತನಿಗಿದ್ದ ಅದೇ ಭಯ ನಮಗೂ ಯಾವಾಗ್ಲೂ ಇರಬೇಕು. ಒಂದೊಂದು ವರ್ಷನೂ ನಾನು ಈ ಒಂದು ಕರ್ತನ ಭೋಜನದ ಮುಂದೆ ನಾನು ಬಂದುಬಿಟ್ಟಾಗ ನನ್ನ ಮನಸ್ಥಿತಿ ಯಾವ ರೀತಿ ಇದೆ, ನನ್ನ ನಿರ್ಧಾರಗಳು, ನನ್ನ ಜೀವವು ಸಮರ್ಪಣೆಯ ಜೀವನದಲ್ಲಿ ನಾನು ಏನ್ರಿ ಸರಿಯಾದ ಓಟವನ್ನ ಓಡ್ತಾ ಇದ್ದೀನ ಅನ್ನುವ ಒಂದು ಎಕ್ಸಾಮಿನೇಷನ್ನ ಒಂದು ಏನ್ರಿ ಯೋಚನೆಯನ್ನ ನಾವು ಮಾಡೋದಕ್ಕೆ ದೇವರು ವರ್ಷಕ್ಕೆ ಒಮ್ಮೆ ನಮ್ಮನ್ನ ಏನ್ ಮಾಡ್ತಾರ್ರಿ, ನಾವು ಯೋಚನೆ ಮಾಡೋದಕ್ಕೆ ಟೈಮ್ ಕೊಡ್ತಾರೆ. ಆದ್ರೆ ಇಡೀ ವರ್ಷ ಹೆಂಗಿದೆ? ಅದೇ ರೀತಿಯ ಆಟಿಟ್ಯೂಡ್ ನಮ್ಮಲ್ಲಿ ಇರಬೇಕು. ಇಡೀ ವರ್ಷ ಕೂಡ ಈ ಭಯ ನಮ್ಮಲ್ಲಿ ಇರಬೇಕು ಸಹೋದರ ಸಹೋದರರೇ. ಯಾಕೆ ಅಂದ್ರೆ ಅದು ಆ ರೀತಿಯ ಒಂದು ವಿಚಾರಗಳನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ. ಈ ವಿಚಾರಗಳನ್ನ ನೋಡ್ಬೇಕಾದ್ರೆ ಇನ್ನೊಂದು ವಿಷಯ ಕೂಡ ನಾವು ನೋಡೋಣ. ಈ ಒಂದು ಕಾರ್ಯದಲ್ಲಿ ಯೇಸು ಸ್ವಾಮಿಯ ವಿಷಯದಲ್ಲಿ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ, ಅದನ್ನೇ ಯೇಸು ಸ್ವಾಮಿ ಈ ಜವಾಬ್ದಾರಿಯನ್ನು ನೋಡ್ಬೇಕಾದ್ರೆ, ಈ ಜವಾಬ್ದಾರಿ ಯಾವಾಗ ಮುಗೀತದೆ ಅಂದ್ರೆ ಅಲ್ಲಿ ದೀಕ್ಷಾಸ್ಥಾನದಲ್ಲಿ ಪ್ರಾರಂಭವಾಯಿತು, ಇನ್ನೊಂದು ದೀಕ್ಷಾಸ್ಥಾನದಲ್ಲಿ ಮುಗೀತದೆ. ಆ ದೀಕ್ಷಾಸ್ಥಾನವು ಆತನ ಮರಣ ಅಲ್ವಾ? ಲೂಕನ ಸುವಾರ್ತೆ 12ನೇ ಅಧ್ಯಾಯ 50ನೇ ವಚನ. ಲೂಕನ ಸುವಾರ್ತೆ 12ನೇ ಅಧ್ಯಾಯ 50ನೇ ವಚನ. 12:50. ಓದಿ ಸಿಸ್ಟರ್. ನಾನು ಹೊಂದತಕ್ಕ ದೀಕ್ಷಾಸ್ಥಾನ ಒಂದು ಉಂಟು. ನೋಡ್ರಿ, ಇದು ತುಂಬಾ ಮುಖ್ಯ. ಎಷ್ಟೋ ಬಿಕ್ಕಟ್ಟಲ್ಲಿದ್ದೀನಿ ಅಂದ್ರೆ ತಂದೆಯ ದೇವರಿಗೆ ಏನ್ರಿ ಸಮರ್ಪಕವಾದ ಅಥವಾ ಏನ್ರಿ ಅವರಿಗೆ ಅಕ್ಸೆಪ್ಟ್ ಆಗೋ ರೀತಿಯಲ್ಲಿ ನನ್ನ ಒಂದು ಜೀವಿತ ಇರಬೇಕು. ಇಲ್ಲ ಅಂದ್ರೆ ಅದನ್ನೇ ಹೇಳ್ತಾರೆ, ಆ ಮರಣ ನಾನು ಎದುರಿ ನೋಡ್ತಾ ಇದ್ದೀನಿ, ಆ ಮರಣಕ್ಕೋಸ್ಕರ ಎಷ್ಟೋ ಬಿಕ್ಕಟ್ಟಲ್ಲಿದ್ದೀನಿ, ಸಂಕಷ್ಟದಲ್ಲಿದ್ದೀನಿ ಅಲ್ವಾ? ಇದು ಕೂಡ ನಮ್ಮ ಮನಸ್ಸಲ್ಲಿರ್ಬೇಕು. ನಾವು ಕೂಡ ತಗೊಳ್ಳುವಂತ ಒಂದು ದೀಕ್ಷಾಸ್ಥಾನ ಇದೆ. ಆ ದೀಕ್ಷಾಸ್ಥಾನ ನಮ್ಮ ಮರಣ. ಯಾವ ದೀಕ್ಷಾಸ್ಥಾನದಲ್ಲಿ ನಮ್ಮ ಓಟವನ್ನ ಓಡಿದುವೋ ಆ ದೀಕ್ಷಾಸ್ಥಾನದ ಕೊನೆ ಒಂದು ದಿನದಲ್ಲಿ ಆ ಒಂದು ವಿಷಯ ನೋಡ್ಬೇಕಾದ್ರೆ ನನ್ನ ಮರಣದ ಮೂಲಕ ನನಗೆ ತಂದೆಯ ದೇವರು ಕೊಡುವಂತ ಏನ್ರಿ ಆ ಒಂದು ಉನ್ನತವಾದ ಒಂದು ಕಾರ್ಯ. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ದಿನನಿತ್ಯವೂ ಎಷ್ಟೋ ಬಿಕ್ಕಟ್ಟಲ್ಲಿದ್ದೀವಿ, ಇದೀವಾ? ಇರಬೇಕು. ಅದಕ್ಕೋಸ್ಕರನೇ ತಂದೆಯ ದೇವರು ವಾಕ್ಯದಿಂದ ನಮ್ಮನ್ನ ಬಲಪಡಿಸುವಂತ ವಿಷಯವಾಗಿದೆ ಸಹೋದರ ಸಹೋದರರೇ. ಸೊ ಆ ವಿಷಯಗಳನ್ನ ನೋಡ್ಬೇಕಾದ್ರೆ, ಇದೆಲ್ಲ ನಾವು ನೋಡ್ಬೇಕಾದ್ರೆ ಯೇಸು ಸ್ವಾಮಿಯ ವಿಷಯದಲ್ಲಿ ಅವರು ತಂದೆಯ ದೇವರ ಚಿತ್ತವನ್ನ ಮಾಡೋದೇ ಆತನ ಒಂದು ಏನಾಗಿತ್ತಂತೆ? ಆಹಾರವಾಗಿತ್ತು, ಭೋಜನವಾಗಿತ್ತು ಅಲ್ವಾ? ಆ ರೀತಿ ಮಾಡ್ತಾ ಇದ್ರು ಕೂಡ ಕಡೆಯ ಒಂದು ಸಮಯದಲ್ಲಿ ತಂದೆಯ ದೇವರು ಆತನಿಗೆ ಕೊಟ್ಟಂತ ಆ ಅನುಭವವನ್ನ ಸ್ವಲ್ಪ ಏನ್ ಮಾಡ್ದಂತೆ ಆ ಅನುಭವವನ್ನ ಅವರು ಪಡ್ಕೊಂಡಾಗ ಅವರ ಒಂದು ಮನಸ್ಥಿತಿ ಹೆಂಗಿತ್ತು ಅಂತ ನೋಡ್ರಿ. ಮತ್ತಾಯ 26ನೇ ಅಧ್ಯಾಯ 42ನೇ ವಚನ. ಮತ್ತಾಯ 26ನೇ ಅಧ್ಯಾಯ 42ನೇ ವಚನ. ತಿರುಗಿ ಎರಡನೆಯ ಸಾರಿ ನನ್ನ ತಂದೆಯೇ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗ ಕೂಡದಾಗಿದ್ದರೆ, ನಾನು ಕುಡಿದ ಹೊರತು ಈ ಪಾತ್ರೆ ಬಿಟ್ಟು ಹೋಗ ಕೂಡದಾಗಿದ್ದರೆ ನಿನ್ನ ಚಿತ್ತವೇ ಆಗಲಿ ಎಂದು ಪ್ರಾರ್ಥನೆ ಮಾಡಿದನು. ಸಿಂಪಲ್ ರೀ, ಅಷ್ಟೇ ರೀ. ಇದೆಲ್ಲಾನು ನಮ್ಮ ಜೀವಿತದಲ್ಲಿ ಒಂದೊಂದು ದಿನಾನು ಇದೆಲ್ಲ ನೆರವೇರಬೇಕು ಅಲ್ವಾ? ಅಲ್ಲಿ ಹೇಳ್ತಾರೆ, ನಾನು ಈ ಪಾತ್ರೆಯನ್ನ ಕುಡಿದೇ ಇದ್ರೂ ಕೂಡ ಇದು ನನ್ನಿಂದ ಬಿಟ್ಟು ಹೋಗಲ್ಲ ಅಂದ್ರೆ ಅದು ನಿಮ್ಮ ಚಿತ್ತ. ಕರೆಕ್ಟಾ? ನಾನು ಈ ಪಾತ್ರೆ ಅಂದ್ರೆ ಈ ಅನುಭವವನ್ನ ಪಡ್ಕೊಳ್ಳೋದಕ್ಕೆ ನಾನು ಅದನ್ನ ಏನ್ರಿ ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಅಂತ ನನಗೆ ಗೊತ್ತಿಲ್ಲ. ಅದನ್ನ ನನ್ನಿಂದ ತೆಗೆದಾಕು,
ಒಂದು ವೇಳೆ ಅದು ತೆಗೀದೇ ನೀನು ಇದರಲ್ಲೇ ಹೋಗ್ಬೇಕು ಅಂದ್ರೆ ಅದಕ್ಕೂ ನಾನು ಸಿದ್ಧ. ಇದೆಲ್ಲಾನೇ ನಮ್ಮ ಮನಸ್ಥಿತಿ ಇರಬೇಕು ಸಹೋದರ. ಒಂದೊಂದು ವಚನಗಳನ್ನ ಓದುವಾಗ ಕ್ರಿಸ್ತನ ಶರೀರದ ದೇಹದ ಅಂಗಗಳಾಗ್ತೀವಿ ನಾವು. ಅದಕ್ಕೋಸ್ಕರ ಆ ತಲೆ ಯಾವ ರೀತಿ ಯೋಚನೆ ಮಾಡ್ತದೋ, ಯಾವ ರೀತಿ ನಡೀತೋ, ಅದೇ ರೀತಿ ಶರೀರದ ಒಂದೊಂದು ಭಾಗನೂ ನಡಿಬೇಕು. ಅದನ್ನೇ ವಚನ ನೋಡುವಾಗ, ಇದು ನಿನ್ನ ಚಿತ್ತವಿದ್ರೆ ಇದು ನಾನು ತೆಗಿಯಲ್ಲ ಅಂತ ನೀನು ಹೇಳ್ಬಿಟ್ರೆ ನನ್ನ ಚಿತ್ತವನ್ನ ನಾನು ಏನ್ ಮಾಡ್ಕೋಬೇಕೀಗ? ಅದಕ್ಕೆ ಅಳವಡಿಸ್ಕೋಬೇಕು ದೇವ್ರೆ. ಸೊ ಅದರಿಂದ ನಿನ್ನ ಚಿತ್ತದಂತೆ ನಡೀಲಿ ಅನ್ನುವ ಒಂದು ವಿಷಯವನ್ನ ನೋಡ್ತೀವಿ. ಆ ಒಂದು ನಿರ್ಧಾರವನ್ನ ತಗೊಂಡಾಗ್ಲೇ ತಂದೆಯ ದೇವರ ಒಂದು ಮೆಸೇಜ್ ಬಂದ್ಬಿಡ್ತವ್ರಿಗೆ. ಏನಂದ್ರೆ, ನೀನು ಇಷ್ಟು ತನಕ ತಗೊಂಡಿರುವ ನಿರ್ಧಾರಗಳೆಲ್ಲಾನು ನನ್ನ ಚಿತ್ತಕ್ಕೆ ಅನುಸಾರವಾಗಿದೆ ಅಂತ ದೂತರ ಮೂಲಕ ಗೆತ್ಸೆಮನಿಯಿಂದ ಏನಾಯ್ತ್ರಿ, ಅವ್ರಿಗೆ ಒಂದು ಸೂಚಕೆ ಬಂದ್ಬಿಡ್ತು ಅಲ್ವಾ. ಯೋಹಾನ 12ನೇ ಅಧ್ಯಾಯ 27-28 ವಚನಗಳು. ಯೋಹಾನ 12ನೇ ಅಧ್ಯಾಯ 27-28 ವಚನಗಳು. ಈಗ ನನ್ನ ಪ್ರಾಣವು ತತ್ತರಿಸುತ್ತದೆ. ಇದಕ್ಕಾಗಿಯೇ ಈ ಕಾಲ ಸೇರಿದೆನು. ತಂದೆಯೇ, ನಿನ್ನ ಹೆಸರನ್ನು ಮಹಿಮೆ ಪಡಿಸಿಕೋ ಅಂದನು. ನೋಡ್ರಿ, ಇದು ಯೇಸು ಸ್ವಾಮಿ ಹೇಳಿದಂತ ಪ್ರಾರ್ಥನೆ. ಹೇಳಿ, ಕಂಟಿನ್ಯೂ ಮಾಡಿ ಸಿಸ್ಟರ್. ಅದಕ್ಕೆ ಯಾರು ಹೇಳ್ತಾರೆ? ಅದು ಇದೆ, ದೂತರ ಮೂಲಕ ತಂದೆಯ ದೇವರು ಹೇಳ್ತಾರೆ. ಅದಕ್ಕೆ ಮಹಿಮೆ ಪಡಿಸಿದ್ದೇನೆ, ತಿರುಗು ಮಹಿಮೆ ಪಡಿಸುವೆನು. ನೋಡಿದ್ರ ಅಲ್ವಾ? ಎಂತ ಒಂದು ಆಕಾಶವಾಣಿ ನೋಡಿದೆವು ಸಹೋದರ ಸಹೋದರರೇ. ಇದು ಪ್ರಾರ್ಥನೆಗೆ ಉತ್ತರ ಬಂದಂತ ಆಕಾಶವಾಣಿ ಅಲ್ವಾ. ಅದಕ್ಕೆ ಇಬ್ರಿಯ 5:7 ಆತನ ಭಯದಿಂದ ಮಾಡದಂತ ಪ್ರಾರ್ಥನೆ, ದೇವರಿಗೆ ಮಾಡಿದ ವಿಜ್ಞಾಪನೆಗಳೆಲ್ಲಾನು ದೇವರ ಚಿತ್ತಕ್ಕೆ ಅನುಸಾರವಾಗಿತ್ತು. ಆತನ ಭಯ ಕೂಡ ದೇವರ ಚಿತ್ತಕ್ಕೆ ಅನುಸಾರವಾಗಿರೋದ್ರಿಂದ ಆತನ ಪ್ರಾರ್ಥನೆ ಕೇಳಲ್ಪಡ್ತು. ಅದಕ್ಕೆ ಈ ವಚನ ನೋಡ್ತೀವಿ ನಾವು. ನಿನ್ನನ್ನು ಆಗ್ಲೇ ಗ್ಲೋರಿಫೈ ಮಾಡಿದ್ದೀನಿ, ಇನ್ನೊಂದಷ್ಟು ಏನ್ ಮಾಡ್ತೀನಿ ಈಗ, ಇನ್ನೂ ಅಧಿಕವಾಗಿ ಮಹಿಮೆ ಪಡಿಸ್ತೀನಿ. ಅಂದ್ರೆ ನಿನಗೆ ಶಾಶ್ವತವಾದ ಅಥವಾ ಅಮರತ್ವವನ್ನ ಕೊಡೋದಕ್ಕೆ ನೀನು ತಯಾರಾಗ್ತಾ ಇದೀಯಾ. ಕಡೆಯ ಗಳಿಗೆಯಲ್ಲಿದ್ದೀಯಾ. ನಿನ್ನ ಪ್ರಾಣ ಒಂದು ನನ್ನ ನಿಯಮದ ಪ್ರಕಾರ ಹೋದ್ರೆ ನಿನಗೆ ಅಮರತ್ವ ನಿಶ್ಚಯ. ಸಹೋದರ ಸಹೋದರರೇ, ಅದರಿಂದ ಈ ವಿಷಯಗಳನ್ನ ಈ ದಿನದಲ್ಲಿ ನಾವು ನಮ್ಮ ಮನಸ್ಸಿಗೆ ತಂದ್ಕೊಳ್ಳೋಣ. ಯೇಸು ಸ್ವಾಮಿಯ ಒಂದೊಂದು ಮಾತುಗಳು, ಜೀವಿತದ ಒಂದೊಂದು ಹಾದಿಯು, ನಾವು ಆತನ ಹೆಜ್ಜೆ ಜಾಡಿಯಲ್ಲಿ ನಡೆಯುವಂತ ನಾವು ಈ ವಿಷಯಗಳನ್ನ ನಮ್ಮ ಕಾರ್ಯರೂಪಕ್ಕೆ ತರಲೇಬೇಕು. ಸಹೋದರ ಸಹೋದರರೇ, ಈ ರೀತಿಯ ಒಂದು ಜೀವಿತವನ್ನ ಮಾಡದೆ ನಾವು ಯಾವುದೋ ವಿಷಯಕ್ಕೆ ಭಯ ಪಟ್ಕೊಂಡು ನಮ್ಮ ಸಮರ್ಪಣೆಯ ಒಂದು ಹಾದಿಯನ್ನ ಬಿಟ್ಟು ನಾವು ಬೇರೆ ಯಾವುದೋ ಹಾದಿಯಲ್ಲಿ ನಡೀತಾ ಇದ್ರೆ ಈ ಒಂದು ವರ್ಷದ ಈ ಒಂದು ಭೋಜನದಲ್ಲಿ ಪಾಲ್ಕೊಳ್ಬೇಕಾದ್ರೆ ನಮಗೆ ಭಯ ಅಧಿಕವಾಗಿರ್ಬೇಕು. ಆ 2ನೇ ಮರಣಕ್ಕೆ ಒಂದು ವೇಳೆ ನಾನು ಹೋಗೋದಿಕ್ಕೆ ನಾನು ಏನಾದರೂ ಸಾಧ್ಯತೆಗಳನ್ನ ಮಾಡ್ತಾ ಇದ್ದೀನ? ನನ್ನ ಜೀವನವನ್ನ ಬೇರೆ ಯಾವುದೋ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದೀನ? ಸಹೋದರ ಸಹೋದರರೇ, ಇದು ನಮ್ಮ ಮನಸ್ಸಲ್ಲಿರಲಿ. ಈ ಒಂದು ದಿನದಲ್ಲಿ ಕೂಡ ಈ ಒಂದು ರೊಟ್ಟಿಯನ್ನು ಮತ್ತು ದ್ರಾಕ್ಷಾ ರಸವನ್ನು ನಾವು ತಗೊಳ್ಳುವಾಗ ದೇವರ ಕೃಪೆಗೋಸ್ಕರ, ದೇವರ ಒಂದು ಆತನು ನಮಗೆ ಕೊಟ್ಟಂತ ದಯೆ, ಆತನು ಇಷ್ಟು ವರ್ಷ ಈ ಹೋದ ವರ್ಷದಿಂದ ಈ ಒಂದು ವರ್ಷದ ಈ ಒಂದು ಮೇಜೆಯಲ್ಲಿ ಕೂತ್ಕೊಳ್ಳುವಾಗ ನನಗೆ ಆತನ ಕೃಪೆ, ಆತನ ದಯೆ ಏನಾಗಿದ್ರಿ ಅತಿ ಹೆಚ್ಚಾಗಿ ನಮಗೆ ಸಿಕ್ಕಿತ್ತು. ನನ್ನ ನೀತಿಯಲ್ಲ, ನನ್ನ ಒಂದು ಜ್ಞಾನವಲ್ಲ ಅಲ್ವಾ. ಸೊ ಇದೆಲ್ಲ ನಂದಲ್ಲ, ಎಲ್ಲಾನು ಆತನದೇ. ಅದರಿಂದ ಆತನ ಕೃಪೆಯಲ್ಲಿ ಬದುಕ್ತಾ ಇರುವ ನಾವು ಈ ವರ್ಷ ಕೂಡ ಈ ಒಂದು ಪಾತ್ರೆಯಲ್ಲಿ ನಾವು ಕೈ ಹಾಕುವಾಗ ನಮ್ಮ ತಪ್ಪುಗಳು, ನಮ್ಮ ಒಂದು ವೇಳೆ ದೇವರಲ್ಲಿ ನಾನು ಮಾಡದಂತ ಸಮರ್ಪಣೆಯಲ್ಲಿ ಎಲ್ಲೋ ಒಂದು ಕಡೆ ನಾನು ದಾರಿ ತಪ್ಪಿದ್ದೀನಿ ಅಂದ್ರೆ ಅದನ್ನ ಸರಿಪಡಿಸ್ಕೊಂಡು ನಮಗೆ ಸಾಂತ್ವನವನ್ನ ಅಥವಾ ಕಂಫರ್ಟ್ನ ಕೊಡೋದು ತಂದೆಯ ದೇವರು ಮಾತ್ರನೇ. ಆತನ ಚಿತ್ತದ ಪ್ರಕಾರ ನನ್ನ ಒಂದು ನಾನು ಪಡುವಂತ ಈ ಪಶ್ಚಾತ್ತಾಪ ಅದು ಮನಸ್ಸಿನ ಆಳದಲ್ಲಿ
ದೇವರು ಯಥಾರ್ಥವಾಗಿ ಅದು ಸರಿಯಾಗಿದ್ರೆ ಅದಕ್ಕೆ ನಮ್ಗೆ ಏನ್ ಮಾಡ್ತಾರ್ರಿ, ಸಾಂತ್ವನವನ್ನ ಕೊಟ್ಟು ನಮ್ಮನ್ನ ಈ ಒಂದು ಏನ್ರಿ ಪಾತ್ರೆಯಲ್ಲಿ ಕೈ ಹಾಕಿ ಆತನ ಬಾಧೆಗಳಲ್ಲಿ ನಾವು ಕೂಡ ಪಾಲುಗಾರರಂತ ತೋರಿಸುವ ಒಂದು ಅವಕಾಶವನ್ನ ಕೊಟ್ಟು ಮುಂದೆ ವರ್ಷ ನಾವೇನ್ ಮಾಡ್ಬೇಕ್ರಿ, ಒಂದು ಒಳ್ಳೆ ಸ್ಟೂಡೆಂಟ್ ಆಗಿ ನಾನು ವರ್ಷ ಪೂರ್ತಿ ನನ್ನ ಲೆಸನ್ಸ್ನ ಏನ್ ಮಾಡ್ಬೇಕ್ರಿ, ಓದ್ಕೋಬೇಕು ಸಹೋದರ. ಅದರಿಂದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಮುಂದಿನ ಭಾಗವನ್ನ ಕೂಡ ನಮ್ಮ ಸಹೋದರ ಲೋಕೇಶ್ ಬ್ರದರ್ ನಡೆಸ್ತಾರೆ. ಸೊ ಈ ಒಂದು ಭೋಜನಕ್ಕೋಸ್ಕರ ನಮ್ಮ ಮನಸ್ಸನ್ನ ತಯಾರಿ ಮಾಡ್ಕೊಳ್ಳೋಣ. ಬರುವಂತ ದಿನಗಳಲ್ಲಿ ಸಹೋದರರೇ ಈ ವಿಷಯಗಳನ್ನ ಇನ್ನೂ ನಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ಳೋಣ. ಅದು ಮಾತ್ರವಲ್ಲ, ನನಗೋಸ್ಕರ ಕೂಡ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಂತಿರುವಂತ ನಾವು ಬೀಳದೇ ಇರಂಗೆ ತಂದೆಯ ದೇವರು ನಮಗೆ ಕೂಡ ಆತನ ಕೃಪೆ, ಆತನ ದಯೆಯನ್ನು ತೋರಿಸಿ ನಮಗೂ ಕೂಡ ಯಥಾರ್ಥವಾದ ಹೃದಯದಲ್ಲಿ ದೇವರಿಗೆ ಸಮರ್ಪಣೆಯನ್ನ ಮಾಡುವ ವಿಷಯದಲ್ಲಿ ಇನ್ನೊಂದಷ್ಟು ಏನ್ರಿ ಸಂಪೂರ್ಣತೆಯ ಸಮರ್ಪಣೆ ಕಡೆ ಹೋಗೋದಿಕ್ಕೆ ದೇವರು ನಮಗೆ ತಿಳುವಳಿಕೆ ಕೊಡ್ಲಿ ಅಂತ ನೀವು ಪ್ರಾರ್ಥನೆಯಲ್ಲಿ ನೆನೆಸ್ಕೋಬೇಕಂತ ಕೇಳಿ ಈ ಪಾಠವನ್ನ ಮುಗಿಸ್ಕೋತೀನಿ. ಧನ್ಯವಾದ. ಈ ದಿನ ಸಹೋದರ ಮೂಲಕ ದೇವರು ನಾವು ಬಂದಿರತಕ್ಕಂಥ ಈ ಸಮಯದಲ್ಲಿ ನಾವು ಈ ದಿನ ಬಂದಿರತಕ್ಕಂಥ ಉದ್ದೇಶವಾಗಿ ಇಬ್ರಿಯ 5ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಕರ್ತನು ಹೇಗೆ ತನ್ನನ್ನು ರಕ್ಷಿಸುವ ಶಕ್ತಿ ಇರ್ತಕ್ಕಂಥ ದೇವರಿಗೆ ಕಣ್ಣೀರಿಂದ ಬಲವಾಗಿ ಪ್ರಾರ್ಥನೆಯನ್ನು ಮಾಡುತ್ತಾ ವಿಜ್ಞಾಪನೆಗಳನ್ನು ಹೇಗೆ ಮಾಡಿದ್ರು, ಅದೇ ರೀತಿಯಾಗಿ ಪಾಪಿಗಳಾಗಿದ್ದ ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಪರಲೋಕದಲ್ಲಿದ್ದಂಥ ಕರ್ತನು ನಮ್ಮ ಭೂಲೋಕದಲ್ಲಿ ಬಂದು ನಮಗೋಸ್ಕರ ಇಷ್ಟೆಲ್ಲ ತ್ಯಾಗವನ್ನು ಮಾಡಿದ್ರು. ಆಮೇಲೆ ಅದೇ ರೀತಿಯಾಗಿ ಅವರು ಇಲ್ಲಿ ಭೂಮಿ ಮೇಲೆ ಜೀವಿಸುವಾಗ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ಯಾವ ರೀತಿಯಲ್ಲಿ ಭಯಭೀತರಾಗಿ ಅವರು ನಡುತ್ತಾ ಇದ್ರು, ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮೂಲಕ ಕೇಳಿ ಅದನ್ನ ಹೇಗೆ ನೆರವೇರಿಸ್ತಾ ಇದ್ರು ಅನ್ನೋದನ್ನ ಸಹೋದರ ಮೂಲಕ ನಮಗೆ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ನಾವು ತಿಳ್ಕೊಂಡು ದೇವರ ವಾಕ್ಯವನ್ನ ಅರ್ಥೈಸಿಕೊಂಡು ಅದೇ ರೀತಿ ನಾವೆಲ್ಲರೂ ನಡಿಬೇಕಂತೇಳಿ ಈ ಸಮಯದಲ್ಲಿ ಕೇಳ್ಕೊಳ್ಳುತ್ತಾ ಸಹೋದರ ಮುಖಾಂತರ ನಮಗೆ ತನ್ನ ವಾಕ್ಯ ಸಂದೇಶವನ್ನು ನೀಡಿದಂತ ಪರಲೋಕದ ತಂದೆಯಾದ ದೇವರಿಗೂ ನಮ್ಮ ಕರ್ತನಾದ ರಕ್ಷಕನಾದ ಯೇಸು ಕ್ರಿಸ್ತನಿಗೂ ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿಯಾಗಿ ವಾಕ್ಯ ಸಂದೇಶವನ್ನು ನೀಡಿದಂತ ಸಹೋದರಿಗೂ ಸಹೋದರ ಟೋನಿ ಬ್ರದರ್ ಅವರಿಗೂ ಧನ್ಯವಾದಗಳನ್ನು ಈ ಸಮಯದಲ್ಲಿ ಅರ್ಪಿಸ್ತೇನೆ. ನಾವು ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವ ಸಮಯ ಈಗ ಹತ್ತಿರವಾಗಿದೆ. ನಾವೆಲ್ಲರೂ ಎದ್ದು 4ನೇ ಸಂಗೀತವಾದ ನನ್ನ ದೇವರೇ ಎಂಬ ಸಂಗೀತವನ್ನು ಹಾಡಿಕೊಳ್ಳೋಣ. ನನ್ನ ದೇವರೇ, ನನ್ನ ದೇವರೇ, ಏಕೆ ನನ್ನನ್ನು ಕೈ ಬಿಟ್ಟಿ, ನನ್ನ ಮೊರೆಯ ಕೇಳದೆಯೇ, ಏಕೆ ನನ್ನನ್ನು ಕೈ ಬಿಟ್ಟಿ, ಆಪ್ತರು ನನ್ನನ್ನು ತ್ಯಜಿಸಿಹರು, ತನು ಮನಗಳನ್ನು ತಿವಿದಿಹರು, ರುದಿರವು ಹರಿಯುತ್ತ ಹೋಗುತ್ತಿದೆ, ತ್ರಾಣವ ಒದಗಿಸು ಓ ಪ್ರಭುವೇ, ರುದಿರವು ಹರಿಯುತ್ತ ಹೋಗುತ್ತಿದೆ, ತ್ರಾಣವ ಒದಗಿಸು ಓ ಪ್ರಭುವೇ. ನನ್ನ ದೇವರೇ, ನನ್ನ ದೇವರೇ, ನನ್ನ ಸುತ್ತಲೂ ಮುತ್ತಿಹುದು ಹೋರಿ ಗೂಳಿ ಸಿಂಹಗಳು, ಶಿರದಲ್ಲಿ ಮುಳ್ಳನ್ನು ಧರಿಸಿನು, ಮನದಲ್ಲಿ ನೋವನ್ನು ಸಹಿಸಿನು, ಕೊರಳಿಗಳೇ ನನ್ನು ಆಳಿದರು, ಎಲ್ಲವ ನಿನಗಾಗಿ ತಾಳಿರುವೆ, ಕೊರಳಿಗಳೇ ನನ್ನು ಆಳಿದರು, ಎಲ್ಲವ ನಿನಗಾಗಿ ತಾಳಿರುವೆ. ನನ್ನ ದೇವರೇ, ನನ್ನ ದೇವರೇ, ಏಕೆ ನನ್ನಿಂದ ದೂರವಾಗಿದ್ದಿ, ನನ್ನ ವೇದನೆ, ನನ್ನ
ಕ್ರೂಜೆಯ ಹೊತ್ತು ನಡೆದಿರುವೆ, ಏಟಿಗೆ ಬಳಲಿ ಹೋಗಿರುವೆ, ಯಾರಲು ಕರುಣೆಯ ಕಾಣೆನು ನಾ, ನಿನ್ನಲು ಮೌನವೇ ಕಂಡೆನು ನಾ, ಯಾರಲು ಕರುಣೆಯ ಕಾಣೆನು ನಾ, ನಿನ್ನಲು ಮೌನವೇ ಕಂಡೆನು ನಾ. ನನ್ನ ದೇವರೇ, ನನ್ನ ದೇವರೇ, ನನ್ನಯ ಅಂಗಿಯ ಹರಿದಿಹರು, ಹರಿದಿಹ ಅಂಗಿಯ ತಮ್ಮಲ್ಲಿ ಚೀಟಲಿ ಪಾಲನು ಮಾಡಿಹರು. ಸಂಕಟ ಹಿಂಸೆಯು ನನ್ನನೆಂದಿಗೂ ನಿನ್ನಿಂದ ಬೇರೆ ಮಾಡಲಾರವು, ಶ್ವಾಸವ ನಿನಗೆ ಒಪ್ಪಿಸುವೆ, ಎಲ್ಲವ ಕಡೆಗೆ ತೀರಿಸುವೆ, ಶ್ವಾಸವ ನಿನಗೆ ಒಪ್ಪಿಸುವೆ, ಎಲ್ಲವ ಕಡೆಗೆ ತೀರಿಸುವೆ. ನನ್ನ ದೇವರೇ, ನನ್ನ ದೇವರೇ, ಏಕೆ ನನ್ನನ್ನು ಕೈ ಬಿಟ್ಟಿ, ನನ್ನ ಮೊರೆಯ ಕೇಳದೆಯೇ, ಏಕೆ ನನ್ನನ್ನು ಕೈ ಬಿಟ್ಟಿ. ನಾವೆಲ್ಲರೂ ನಿಂತಿರುವ ಹಾಗೆ ರೊಟ್ಟಿಗಾಗಿ ನಮ್ಮನ್ನು ಪ್ರಾರ್ಥನೆಯಲ್ಲಿ ನಡೆಸಬೇಕೆಂದು ಸಹೋದರ ಜಯರಾಮ್ ಬ್ರದರ್ನ ಕೇಳ್ಕೊಳ್ತೇನೆ. ನಿಮ್ಮ ಮಗನಾಗಿರುವ ನಮ್ಮ ಕರ್ತನಾಗಿರುವ ರಕ್ತಕ್ಕೂ ಪಾಲುದಾರರಾಗಿ ಬಂದಿದ್ದೀವಿ. ತಂದೆ, ದೇಹವನ್ನು ನಾವು ತೆಗೆದುಕೊಳ್ಳುವಾಗ ಪರಿಶುದ್ಧ ಹೃದಯದಿಂದ ಸ್ವೀಕರಣ ಮಾಡುವುದಕ್ಕೆ ನಮ್ಮೆಲ್ಲರಿಗೂ ಒಳ್ಳೆ ಮನಸ್ಸನ್ನು ಕೊಡಿರಿ ತಂದೆ. ಮುಂದಿನ ಜೀವಿತವನ್ನು ನಿಮ್ಮ ಚಿತ್ತಕ್ಕೆ ಯೋಗ್ಯವಾಗಿ ನಡೆದುಕೊಳ್ಳುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಬೇಕಾಗಿ ತಂದೆ ನಿಮ್ಮಲ್ಲಿ ಬೇಡಿಕೊಳ್ತೀವಿ ತಂದೆ. ಈ ಚಿಕ್ಕ ಪ್ರಾರ್ಥನೆಯನ್ನು ಪ್ರಭು ರಕ್ಷಕನು ಒಡೆಯನಾಗಿರುವ ಯೇಸು ಸ್ವಾಮಿ ಮುಖಾಂತರ ಅತಿ ತಾಳ್ಮೆಯಿಂದ ವಿನಯದಿಂದ ಬೇಡಿಕೊಳ್ತೀವಿ ನಮ್ಮ ತಂದೆ. ಆಮೆನ್. ಆಮೆನ್. ಓಕೆ, ಸಹೋದರ ಸಹೋದರರೇ, ಈ ದಿನದಲ್ಲೂ ಕೂಡ ಈ ರೋಟಿಯನ್ನ ಮುರಿಯುವಂತ ಸಹೋದರ ಸಹೋದರಿಗಳು ದೀಕ್ಷಾ ಸ್ಥಾನದ ಮೂಲಕ ದೇವರ ಜೊತೆ ಒಡன்பಡಿಕೆ ಮಾಡ್ಕೊಂಡಿರುವ ಸಹೋದರ ಸಹೋದರಗಳು ಮಾತ್ರ ಕೂಡ ಇದನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊತೀವಿ. ಸೊ ಈ ಒಂದು ರೊಟ್ಟಿಯನ್ನ ಮುರಿದು ನಮ್ಮ ನಂಬಿಕೆ, ನಮ್ಮ ವಿಶ್ವಾಸವನ್ನ ನಾವು ದೇವರಿಗೆ ತಿಳಿಸುವಂತರಾಗಿದ್ದೀವಿ. ಸೊ ಇದಾದ ನಂತರ ನಾವು ರಕ್ತದ ಅಥವಾ ದ್ರಾಕ್ಷಾರಸವನ್ನ ಕೂಡ ನಾವು ಪಾಲನೆ ಮಾಡೋಣ. ಅದೇ ರೀತಿಯಾಗಿ ದ್ರಾಕ್ಷಾರಸಕ್ಕಾಗಿ ನಮ್ಮನ್ನು ಪ್ರಾರ್ಥನೆ ನಡೆಸಬೇಕು ಅಂತ ಸಹೋದರ ಕಾರ್ತಿಕ್ ಅವ್ರನ್ನ ಕೇಳ್ಕೊಳ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಒಬ್ಬನೇ ದೇವರಾದ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ ಅಪ್ಪ. ನಮ್ಮ ರಕ್ಷಕನು, ನಮ್ಮ ಒಡೆಯನು ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರಿಗೆ ನಿಮಗೆ ಸ್ತೋತ್ರ. ವಿಶೇಷವಾಗಿ ಇವತ್ತು ತಮ್ಮ ಮಗನ ರಕ್ತವನ್ನು ಈ ಭೂಮಿಯಲ್ಲಿ ಚೆಲ್ಲಲ್ಪಟ್ಟಿರೋದು ಅದು ನಮಗೋಸ್ಕರ ಎಂಬುದಕ್ಕಾಗಿ ಈ ಒಂದು ಬಸ್ಕದ ಹಬ್ಬದ ಆಚರಣೆಯನ್ನ ನಾವು ಮಾಡಕ್ ಬಂದಿದೀವಿ. ದೇವರೇ, ನಮ್ಮನ್ನ ಆಸ್ವಾದಿಸು.
ದ್ರಾಕ್ಷಾರಸವನ್ನು ನಾವು ಕುಡಿಯಲಿಕ್ಕಿದ್ದೀವಿ. ದೇವರು ನಮ್ಮನ್ನ ಪರಿಶುದ್ಧಪಡಿಸಿ ಆತನ ಒಂದು ಮರಣದಲ್ಲಿ ನಾವು ಒಂದು ಪಾಲುಗಾರರಾಗಿ ನಮ್ಮನ್ನ ತನ್ನ ಕೃಪೆಯಲ್ಲಿ ನಮ್ಮನ್ನ ನಡೆಸಬೇಕಾಗಿ ದೇವರೇ ನಮಗೆ ಕೃಪೆ ನೀಡು. ನೀನು ನಾಮ ಮಹಿಮೆ ಪಡಲಿ, ನಮ್ಮನ್ನ ಬಲಪಡಿಸು. ದೇವರ ಸತ್ಯದಲ್ಲಿ ಇನ್ನ ನಡೆದಿ, ದೇವರ ವಾಕ್ಯದಲ್ಲಿ ನಾವು ತಗ್ಗಿಸಿ ನಡೆದಿ ಆತನಿಗೆ ನಾವು ಒಂದು ಸಭೆಯಾಗಿ, ದೇವರ ಸಭೆಯಾಗಿ ಬರುವಂತೆ ನಮಗೆ ಕೃಪೆ ನೀಡು. ನಿನ್ನ ನಾಮ ಮಹಿಮೆ ಪಡಲಿ. ಆಶೀರ್ವದಿಸು, ಬಲಪಡಿಸು, ಒಬ್ಬೊಬ್ಬರನ್ನು ಆಶೀರ್ವದಿಸು. ಯೇಸು ಹೆಸರಿನಲ್ಲಿ ಬೇಡಿ ಹೊಂದಿದೆ ನಮ್ಮ ಪರಲೋಕದ ತಂದೆಯೇ. ಆಮೆನ್. ಕೊನೆಯದಾಗಿ ನಾವೆಲ್ಲರೂ ಎದ್ದು ಕೊನೆಯ ಸಂಗೀತ ಸಿಲುವೈ ಸುಮಂದಂ ವಿರುಬಂ ಎಂಬ ಸಂಗೀತವನ್ನು ಹಾಡಿಕೊಳ್ಳೋಣ. சிலுவை சுமந்த உருவம் சிந்தின ரத்தம் புரண்டோடி நதி போலவே பாய்கின்றதே நம்பி இயேசு அண்டை வா நம்பி இயேசு அண்டை வா சிலுவை சுமந்த உருவம் சிந்தின ரத்தம் புரண்டோடி நதி போலவே பாய்கின்றதே நம்பி இயேசு அண்டை வா நம்பி இயேசு அண்டை வா பொல்லா உலக சிற்றின்பங்கள் எல்லாம் அழியும் மாயே. பொல்லா உலக சிற்றின்பங்கள் எல்லாம் அழியும் மாயே. காணாய் நிலையான சந்தோஷ பூமியில் கர்த்தாவின் அன்பண்டை வா. காணாய் நிலையான சந்தோஷ பூமியில் கர்த்தாவின் அன்பண்டை வா. சிலுவை சுமந்த உருவம் சிந்தின ரத்தம் புரண்டோடி நதி போலவே பாய்கின்றதே நம்பி இயேசு அண்டை வா. நம்பி இயேசு அண்டை வா. ஆத்தும மீட்பை பெற்றிடாமல் ஆத்மம் நஷ்டமடைந்தார். ஆத்தும மீட்பை பெற்றிடாமல் ஆத்மம் நஷ்டமடைந்தார். லோகம் முழுவதும் ஆதாயமாக்கியும் லாபம் ஒன்றுமில்லையே. லோகம் முழுவதும் ஆதாயமாக்கியும் லாபம் ஒன்றுமில்லையே. சிலுவை சுமந்த உருவம் சிந்தின ரத்தம் புரண்டோடி நதி போலவே பாய்கின்றதே நம்பி இயேசு அண்டை வா. நம்பி இயேசு அண்டை வா. பாவ மனிதர் ஜாதிகளை பாசமாய் மீட்க வந்தார். பாவ மனிதர் ஜாதிகளை பாசமாய் மீட்க வந்தார்.
அறுவை சுமந்த உருவம் சிந்தை நரத்தம் புரண்டோடியே நதி போலவே பாய்கின்றதே இயேசு அண்டை வா நம்பி இயேசு அண்டை வா. ಸಹೋದರರೇ, ಈ ದಿನ ಕೂಡ ಈ ಒಂದು ಕೂಟದ ಮುಕ್ತಾಯವನ್ನ ನಾವು ನೋಡಿದ್ದೀವಿ. ಸಹೋದರಿಯರು, ಈ ದಿನದಲ್ಲೂ ಕೂಡ ಅತಿ ಹೆಚ್ಚಾದ ಒಂದು ಮಾತುಗಳ ಇಲ್ಲದೆ ನಾವು ಈ ಒಂದು ಕೂಟವನ್ನ ನಾವು ಮುಕ್ತಾಯಗೊಳಿಸಿ ನಾಳೆಯ ದಿನ ಕೂಡ ನಮ್ಮ ಒಂದು ಚಿಂತನೆ, ನಮ್ಮ ಯೋಚನೆಗಳೆಲ್ಲ ಕೂಡ ನಾಳೆ ಯೇಸು ಸ್ವಾಮಿಯ ಮರಣದ ಒಂದು ದಿನ. ನಾವು ಈ ದಿನ ನಾವು ನೋಡಿದಂಥ ಈ ಒಂದು ಕೂಟ ಅಥವಾ ಈ ಒಂದು ಸಂದರ್ಭ ಯೇಸು ಸ್ವಾಮಿ ಮೇಲಿನ ಒಂದು ಮಾಡಿಯಲ್ಲಿ ಮಾಡಿದಂಥ ಒಂದು ವಿಷಯ. ಅದಾದ ನಂತರ ಯೇಸು ಸ್ವಾಮಿಗೆ ನಡೆದಂಥ ವಿಷಯಗಳು ಎಲ್ಲಾನು ಈ ರಾತ್ರಿಯಿಂದ ನಾಳೆ ತನಕ ಇದೆಲ್ಲ ನಡೆಯುವಂಥ ವಿಷಯಗಳನ್ನು ನಾವು ನಮ್ಮ ಮನಸ್ಸಿಗೆ ತಂದ್ಕೊಳ್ಳೋಣ. ಇದರ ಬಗ್ಗೆ ನಮ್ಮ ಆಲೋಚನೆಗಳನ್ನ ಮಾಡೋಣ. ಯೋಹಾನ 14ರಿಂದ ನಾವು ನಮ್ಮ ಪರ್ಸನಲ್ ಸ್ಟಡಿಯಲ್ಲಿ ಯೋಹಾನ 14ನೇ ಅಧ್ಯಾಯದಿಂದ ನಾವು ವಾಕ್ಯಗಳನ್ನು ಓದಿ ಆ ಒಂದು ಘಟನೆಯಲ್ಲಿ ಕ್ರಿಸ್ತನಿಗೆ ಬಂದಂಥ ಬಾಧ್ಯಗಳ ಕೂಡ ನಾವು ಅದನ್ನು ನೆನೆಸ್ಕೋತಾ ಈ ಒಂದು ಕರ್ತನ ಭೋಜನದ ವಿಷಯವಾಗಿ ನಾವು ಇನ್ನೂ ಒಂದಷ್ಟು ಆಶೀರ್ವಾದಗಳನ್ನು ಪಡ್ಕೊಳ್ಳೋಣ. ಸೊ ಈ ಒಂದು ಕೂಟವನ್ನು ನಾವು ಮುಕ್ತಾಯಗೊಳಿಸಿ ಬರುವಂಥ ಒಂದು ವಿಷಯದಲ್ಲಿ ಬಂದಿರುವಂಥ ಎಲ್ಲ ಸಹೋದರಗಳಿಗೂ ಧನ್ಯವಾದಗಳನ್ನ ತಿಳಿಸ್ಕೊತಾ ಈ ಕೂಟವನ್ನು ಮುಕ್ತಾಯಗೊಳಿಸ್ವಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.